5 ದಿವಸಗಳಿಂದ ನಡೆದು ಇವತ್ತು ಮುಕ್ತಾಯಗೊಳ್ತಾ ಇರುವ ಈ ಉಪನ್ಯಾಸ ಮಾಲೆಯನ್ನು ತಮ್ಮ ಮಾತಾಪಿತೃಗಳಾದ ಶ್ರೀಮತಿ ಡಿ.ಆರ್. ವಜ್ರಮ್ಮ ಮತ್ತು ಶ್ರೀ ದೂದಿ ರಾಜರತ್ನಂ ಶೆಟ್ಟಿ ಅವರ ಸ್ಮರಣೆಯಲ್ಲಿ ಆದರಣೀಯರಾದ ಶ್ರೀ ಡಿ.ಆರ್. ಸತ್ಯನಾರಾಯಣ ಅವರು ಪ್ರಾಯೋಜನ ಮಾಡಿದ್ದಾರೆ. ನಮ್ಮ ನಗರದ ಹಳೆಯ ವ್ಯಾಪಾರಸ್ಥ ಕುಟುಂಬಗಳಲ್ಲಿ ಒಂದು ದೂದಿ ಕುಟುಂಬ. ಆಭರಣಗಳ ತಯಾರಿಕೆ ಕ್ಷೇತ್ರದಲ್ಲಿ ವಜ್ರಂ ಜ್ಯುವೆಲ್ರಿ ಪ್ರಸಿದ್ಧವಾಗಿದೆ. ಈ ಉದ್ಯಮ ಸಂಸ್ಥೆ 100 ವರ್ಷಗಳನ್ನು ದಾಟಿದೆ. ಸಣ್ಣ ಚಿಲ್ಲರೆ ವ್ಯಾಪಾರದಲ್ಲಿ ತೊಡಗಿದ್ದ ದೂದಿ ನಾರಾಯಣಯ್ಯನವರು ವಿಚಕ್ಷಣೆಯಿಂದ ವ್ಯಾಪಾರವನ್ನು ಬೆಳೆಸಿ ದೊಡ್ಡಪೇಟೆಯಲ್ಲಿ, ಅಂದರೆ ಅವೆನ್ಯೂ ರೋಡ್, ನಮಗೆಲ್ಲ ಹಳೆ ಹೆಸರುಗಳೇ ಬರುತ್ತೆ, ದೊಡ್ಡ ಅವೆನ್ಯೂ ರೋಡ್ನಲ್ಲಿ ಪ್ರಮುಖ ಸ್ಥಾನದಲ್ಲಿರುವ ದೂದಿ ಮಾರ್ಕೆಟ್ ಕಟ್ಟಿಸಿದರು. ಅವರ ಪುತ್ರ ರಾಜರತ್ನಂ ಶೆಟ್ಟರು ಆಭರಣ ವ್ಯಾಪಾರವನ್ನು ವಿಶೇಷವಾಗಿ ಬೆಳೆಸಿದ್ದಲ್ಲದೆ ಪುತ್ರ ಪರಿವಾರವನ್ನೆಲ್ಲ ಸುಸಂಸ್ಕೃತ ರೀತಿಯಲ್ಲಿ ಬೆಳೆಸಿದರು. ರಾಜರತ್ನಂ ಶೆಟ್ಟರ ಪುತ್ರರು ನಮ್ಮ ಹಿತೈಷಿಗಳು ಆದ ಶ್ರೀ ಡಿ.ಆರ್. ಸತ್ಯನಾರಾಯಣ ಮತ್ತು ಕುಮಾರರು ಶ್ರೀ ಸಂಜು. ಈ ಪರಿವಾರ ವ್ಯಾಪಾರದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಧಾರ್ಮಿಕ ಸೇವಾ ಕಾರ್ಯಗಳಲ್ಲೂ ಮುಂಚೂಣಿಯಲ್ಲಿದೆ. ಜಯನಗರದ ವಾಸವಿ ದೇವಾಲಯ ನಿರ್ಮಾಣವೂ ಸೇರಿದಂತೆ ಹಲವಾರು ಸತ್ಕಾರ್ಯಗಳಲ್ಲಿ ಇವರ ಸೇವಾ ಕೈಂಕರ್ಯ ಸಂದಿದೆ. ಫ್ರೀ ಕ್ಲಿನಿಕ್ಗಳು ನಡೆಸ್ತಾರೆ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳನ್ನು ಕೊಡ್ತಾರೆ. ಹೀಗೆ ನಾನಾ ಸಮಾಜ ಕಾರ್ಯಗಳನ್ನು ಇವರ ಉದ್ಯಮ ಪರಿವಾರ ನಡೆಸ್ತಾ ಇದೆ. ಶ್ರೀ ಸತ್ಯನಾರಾಯಣ ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ಈ ಉತ್ಕೃಷ್ಟ ಪ್ರವಚನ ಪಂಚಾಹದಿಂದ ನಮ್ಮನ್ನು ಧನ್ಯರಾಗಿಸಿರುವ ವಿದ್ವಾನ್ ಡಾಕ್ಟರ್ ಎಸ್ ರಂಗನಾಥ್ ಅವರಿಗೆ ಕೃತಜ್ಞರಾಗಿದ್ದೇವೆ ಅಂತ ಹೇಳಿದರೆ ಔಪಚಾರಿಕವಾಗತ್ತೆ. ಆದರೆ ಮಾತನ್ನು ಬಿಟ್ಟು ನಮ್ಮಲ್ಲಿ ಬೇರೆ ಏನಿದೆ? ಸ್ವಾತ್ಮಾಯತನ ವಿಶ್ರಾಂತಾಂ ತಾಂ ವಂದೇ ಪ್ರತಿಭಾಂ ಶಿವಾಂ ಅನ್ನುವ ಅಭಿನವಗುಪ್ತರ ಮಾತನ್ನು ಸ್ಮರಿಸಿ ಸುಮ್ಮನಾಗಬೇಕಷ್ಟೇ. ವಿಷಯವಂತೂ ಡಾಕ್ಟರ್ ಎಸ್ ರಂಗನಾಥ್ ಅವರ ಹೃದಯ ಸಿಂಹಾಸನದಲ್ಲೇ ವಿರಾಜಮಾನರಾಗಿರುವ ಸದಾಶಿವ ಬ್ರಹ್ಮೇಂದ್ರರು. ಇನ್ನು ಹೇಳೋದಕ್ಕೆ ಏನಿದೆ? ಸಂತ್ಯಜ್ಯ ಶಾಸ್ತ್ರಜಾಲಂ ಸಂವ್ಯವಹಾರಂಚ ಸರ್ವತಸ್ತ್ಯಕ್ತ್ವಾ ಆಶ್ರಿತ್ಯ ಪೂರ್ಣ ಪದವೀಂ ಆಸ್ತೆ ನಿಷ್ಕಂಪದೀಪವದ್ಯೋಗಿ. ಯಾರು ಶಾಸ್ತ್ರಗಳನ್ನು ತತ್ಸಂಬಂಧಿತ ವ್ಯವಹಾರಗಳನ್ನು ಇಡಿಯಾಗಿ ವರ್ಜಿಸಿ ಪೂರ್ಣ ಪದವಿಯನ್ನು ಆಶ್ರಯಿಸಿ ಅಲುಗಾಡದ ದೀಪದಂತೆ ನಿಶ್ಚಲವಾಗಿ ಇರ್ತಾನೋ ಅವನು ಯೋಗಿ. ಈ ವಿವರಣೆ ಇರೋದು ಆತ್ಮವಿದ್ಯಾ ವಿಲಾಸದಲ್ಲಿ. ಈ ಮತ್ತು ಇತರ ಪದ್ಯಗಳಲ್ಲಿ ವರ್ಣಿತವಾಗಿರುವುದೇ ಅತ್ಯುನ್ನತವಾದ ಆತ್ಮಾನುಭವದ ಸ್ಥಿತಿ. ಅದು ಅವಧೂತಚರ್ಯೆಯ ಯಥಾರ್ಥ ವರ್ಣನೆ. ಆದರೆ ಯಾವ ಶಾಸ್ತ್ರ ನಿವೇಶವನ್ನು ಮೀರಬೇಕು ಅಂತ ಸದಾಶಿವೇಂದ್ರರು ಹೇಳಿದಾರೋ ಆ ಶಾಸ್ತ್ರದ ಸ್ಫುಟೀಕರಣಕ್ಕೂ ಅವರು ಅನನ್ಯವಾದ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನು ನಾವು ಮರೆಯಬಾರದು. ಬ್ರಹ್ಮಸೂತ್ರ ಶಾಂಕರ ಭಾಷ್ಯಕ್ಕೆ ಅವರು ಬರೆದಿರುವ ವೃತ್ತಿ ಮತ್ತು ಶಂಕರೋತ್ತರ ಅದ್ವೈತ ಪ್ರಸ್ಥಾನ ವಿಕಾಸದ ಸಂಗ್ರಹವಾದ ಅಪ್ಪಯ್ಯ ದೀಕ್ಷಿತರ ಸಿದ್ಧಾಂತ ಲೇಷ ಸಂಗ್ರಹ, ಆ ಉದ್ದಾಮ ಕೃತಿಯ ಸಾರ ಸಂಗ್ರಹವಾಗಿರುವ ಸಿದ್ಧಾಂತ ಕಲ್ಪವಲ್ಲಿ, ಈ 2 ಸಾಕು ಅವರ ಹೆಸರನ್ನು ಅಜರಾಮರಗೊಳಿಸೋದಕ್ಕೆ. ಇವು ವೇದಾಂತಾಸಕ್ತರ ಪಾಲಿಗೆ ಇವತ್ತಿಗೂ ವರದಾನವಾಗಿ ಉಳಿದಿವೆ ಈ ಕೃತಿಗಳು. ಸದಾಶಿವೇಂದ್ರರ ವಿಶೇಷ ಅಂದರೆ ಒಂದೇ ಒಂದು ಶಬ್ದವನ್ನು ಅನಗತ್ಯವಾಗಿ ಬಳಸೋದಿಲ್ಲ. ಸಿವಿಯರ್ ಇಕಾನಮಿ ಆಫ್ ವರ್ಡ್ಸ್. ಮತ್ತು ಉದ್ದಕ್ಕೂ ಎಲ್ಲವನ್ನೂ ವಿವರಿಸ್ತಾ ಹೋಗೋದಿಲ್ಲ. ಎಲ್ಲಿ ವ್ಯಾಖ್ಯಾನ ಪರಂಪರೆಯಲ್ಲಿ ಸಂದಿಗ್ಧತೆ ಉಳ್ಕೊಂಡಿದೆಯೋ ಅಲ್ಲಿ ಸ್ಫುಟೀಕರಣ ಮಾಡಿ ಮುಂದಕ್ಕೆ ಹೋಗಿಬಿಡ್ತಾರೆ. ಮತ್ತು ಸಾಮಾನ್ಯ ವ್ಯುತ್ಪತ್ತಿಯವರಿಗೆ ಎಲ್ಲಿ ಕ್ಲೇಶ ತೋರುತ್ತೋ ಅಲ್ಲಿ ಮಾತ್ರ ವಿವರಣೆ ಮಾಡ್ತಾರೆ. ಪ್ರತಿಯೊಂದು ವಿವರವನ್ನು ಹೇಳ್ತಾ ಹೋಗೋದಿಲ್ಲ. ಅವರಿಗೆ ಯಾವ ರಿಜಿಡಿಟಿನೂ ಇಲ್ಲ. ಧ್ಯಾನಾದ್ಯುಪಾದಿಗಳ ಬಗ್ಗೆ ಹೇಳ್ತಾ ರತ್ನಪ್ರಭಾ ಪ್ರಸ್ಥಾನವನ್ನು ಅನುಸರಿಸ್ತಾರೆ.
ಸಾಂಖ್ಯದ ವಿಮರ್ಶೆ ಮಾಡುವಾಗ ಭಾಮತಿ ಪ್ರಸ್ಥಾನದ ದಾರಿ ಹಿಡಿದಿದ್ದಾರೆ. ಶಾಸ್ತ್ರವಾಕ್ಯಗಳ ಈ ಪೌರ್ವಾಪರ್ಯ ಹಿಂದಿನದು ಮುಂದಿನದು ಆ ಸಂಬಂಧಗಳು ಏನಿದೆ ಅದನ್ನು ವಿವರಿಸೋದರಲ್ಲಿ ಸದಾಶಿವೇಂದ್ರರು ಸಿದ್ಧಹಸ್ತರು. ಇಲ್ಲದೇ ಇದ್ದರೆ ಆ ಸಂಬಂಧಗಳು ನಮ್ಗೆ ಗೊತ್ತಾಗದೇ ಇದ್ದರೆ ಪ್ರತಿಯೊಂದು ವಾಕ್ಯವನ್ನು ಪ್ರತ್ಯೇಕವಾಗಿ ನೋಡಬೇಕಾಗತ್ತೆ, ಹಿಂದೆ ಮುಂದೆ ಗೊತ್ತಾಗೋದಿಲ್ಲ. ಈ ಆತ್ಮವಿದ್ಯಾವಿಲಾಸ ಕುರಿತು ಹಿರಿಯ ವಿದ್ವಾಂಸರು, ಈ ಗೋಖಲೆ ಸಂಸ್ಥೆಯ ಅತ್ಯಂತ ನಿಕಟವರ್ತಿಗಳೂ ಆಗಿದ್ದ ಎನ್ ರಘುನಾಥನ್ ಅವರು ಒಂದು ಸುಂದರವಾದ ಮಾತನ್ನು ಹೇಳಿದ್ದಾರೆ. ಇಟ್ ಈಸ್ ಇನ್ ದಿ ಆತ್ಮವಿದ್ಯಾವಿಲಾಸ which enshrines the quintessential experience of the mukta that Brahmendra's soul engages in its loftiest flight. It is the canticle of praise by the soul that has found itself, returned to its own home, its long odyssey done, the nightmare travail on the phantom sea of Sankalpa and Vikalpa, the self-realized ಈಸ್ ಬಿಕಮ್ ಆ್ಯಸ್ ಎ ಚೈಲ್ಡ್ ಎಗೈನ್. ಇದು ಎನ್ ರಘುನಾಥಯ್ಯರವರ ಮಾತು. ಸದಾಶಿವ ಬ್ರಹ್ಮೇಂದ್ರರ ಹೆಸರನ್ನು ನೆನೆದರೇ ವೇದಾಂತಾಸಕ್ತರು ಪುಲಕಿತರಾಗ್ತಾರೆ. ಅವರು ತಮ್ಮ ಪರಂಪರೆಯ ಪೂರ್ವಾಚಾರ್ಯರು ಅಂತ ಹೇಳಿಕೊಳ್ಳೋದಕ್ಕೆ ಎಲ್ಲರೂ ಹೆಮ್ಮೆ ಪಡ್ತಾರೆ. ಶೃಂಗೇರಿಧಾರಿಯವರು ತಮ್ಮ ಪರಂಪರೆಯವರು ಅಂತ ಹೇಳ್ಕೋತಾರೆ. ಕಂಚಿಧಾರೆಯವರು ಅವರು ನಮ್ಮ ಪರಂಪರೆಯವರು ಅಂತ ಹೇಳ್ಕೋತಾರೆ. ತಮಿಳರು ಅವರು ತಮಿಳು ಮೂಲದವರು ಅಂತ ಹೇಳ್ಕೋತಾರೆ. ಆಂಧ್ರರು ಅವರು ತೆಲುಗು ಮೂಲದವರು ಅಂತ ಅಷ್ಟೇ ದೃಢವಾಗಿ ನಂಬಿದ್ದಾರೆ. ಹೀಗೆ ಎಲ್ಲರಿಗೂ ಅವರ ಬಗ್ಗೆ ಗೌರವ, ಆತ್ಮೀಯತೆ. ಆದರೆ ಎಲ್ಲರೂ ಒಪ್ಪೋದು ಅವರ ಶಾಸ್ತ್ರ ಮೇಧೆಯನ್ನು ಮತ್ತು ಅವಧೂತ ಚರ್ಯೆಯನ್ನು. ಅವರ ಜೀವನದ ಬಹುಕಾಲ ಅವರು ಪರಿವ್ರಾಜಕರಾಗಿ ಇದ್ದರು ಅನ್ನೋದಂತೂ ಸ್ವತಃ ಸಿದ್ಧ ಅಂತಲೇ ಹೇಳಬಹುದು. ನಿರಂತರವಾಗಿ ಬ್ರಹ್ಮಭಾವದಲ್ಲಿಯೇ ಲೀನರಾಗಿದ್ದ ಅವರು ಎಲ್ಲೋ ಒಂದು ಕಡೆ ಸ್ಥಿರವಾಗಿ ನಿಂತುಕೊಳ್ಳೋದು ಅಸಂಭವ. ಪುದುಕೋಟೆಯ ಮಹಾರಾಜರು ದೀರ್ಘಕಾಲ ಅವರನ್ನು ಅರಸ್ತಾ ಇದ್ದರು, ಅವರನ್ನು ದರ್ಶನ ಮಾಡಬೇಕು ಅಂತ. ಅವತ್ತು ಇಲ್ಲಿ ಹೋದರೆ ನಿನ್ನೆ ಇದ್ದರು ಇವತ್ತಿಲ್ಲ ಅಂತಾರೆ. ಅವರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋದರೆ ಅವರು ನಿನ್ನೆ ಇದ್ದರು ಇವತ್ತು ಇನ್ನೆಲ್ಲೋ ಹೋಗಿದ್ದಾರೆ ಅಂತ ಹೇಳ್ತಾರೆ. ಹೀಗೆ ವರ್ಷಾನುಗಟ್ಟಲೆ ಪುದುಕೋಟೆ ಮಹಾರಾಜರು ಅವ್ರನ್ನ ಅರಸಿದ್ರು, ಅವರ ದರ್ಶನ ಅವರಿಗೆ ಸಿಗಲೇ ಇಲ್ಲ. ಕಡೆಗೆ 100 ವರ್ಷಗಳನ್ನು ದಾಟಿದ ಮೇಲೆ ಸದಾಶಿವ ಬ್ರಹ್ಮೇಂದ್ರರು ದೇಹವನ್ನು ಇಡಬಯಸಿ ತಮ್ಮ ಉತ್ಕ್ರಮಣದ ದಿನವನ್ನು ವೇಳೆಯನ್ನು ಮೊದಲೇ ಘೋಷಿಸಿ ಇಚ್ಛಾಮರಣಿಗಳಾದರು. ಅದಕ್ಕೆ ಅನುಗುಣವಾಗಿ ಜ್ಯೇಷ್ಠ ಶುದ್ಧ ದಶಮಿಯನ್ನು ಅವರ ಆರಾಧನಾ ದಿವಸವಾಗಿ ಇವತ್ತಿಗೂ ಕೂಡ ಆಚರಿಸೋದಾಗ್ತಾಯಿದೆ. ಅವರು ಬ್ರಹ್ಮಜ್ಞಾನದ ತುದಿಯಲ್ಲಿ ವಿಹರಿಸ್ತಾ ಇದ್ದರು ಅನ್ನೋದನ್ನು ಸ್ವಯಂ ಅವರ ಗುರುಗಳಾಗಿದ್ದ ಪರಮಶಿವೇಂದ್ರರೇ ಉತ್ಕಂಠೆಯಿಂದ ಪ್ರಶಂಸೆ ಮಾಡಿದ್ದಾರೆ. ಅಂದಮೇಲೆ ಹೇಳಬೇಕಾದ್ದೇನಿದೆ? ನಿಜಗುರು ಪರಮಶಿವೇಂದ್ರ ಶ್ಲಾಘಿತ ವಿಜ್ಞಾನ ಕಾಷ್ಠಾಯ ಅಂತ ನರಸಿಂಹಭಾರತಿ ಸ್ವಾಮಿಗಳು ಹೇಳಿದ್ದಾರೆ. ಹೀಗೆ ಸ್ವಂತ ಗುರುಗಳಿಂದಲೇ ಕೀರ್ತಿತರಾದವರು ವಿರಳ. ಆದರೆ ಆ ದಶೆಯಲ್ಲಿಯೂ ಕೂಡ ಬ್ರಹ್ಮೈವಾಹಂ ಕಿಲ ಗುರುಕೃಪಯ ಅಂತಾನೆ ಬ್ರಹ್ಮೇಂದ್ರ ಹೇಳ್ತಾರೆ. ಯೋಗ ಸಿದ್ಧಿಗೆ ಗುರುಕೃಪೆ ಅನ್ನೋದು ಅತ್ಯವಶ್ಯ ಅನ್ನೋದನ್ನು ಮತ್ತೆ ಮತ್ತೆ ಮೇಲಿಂದ ಮೇಲೆ ಅವರು ಸಾರಿದ್ದಾರೆ. ಅವರು ಸದ್ಯಸ್ಫುರಿತವಾಗಿ ಬಳಸಿದ ಮಾತುಗಳು ವೇದಾಂತ ವಲಯದಲ್ಲಿ ನಾಣ್ಣುಡಿಗಳ ಹಾಗೆ ಆಗಿಬಿಟ್ಟು ಇವತ್ತಿಗೂ ಕೂಡ ಬಳಕೆಯಲ್ಲಿ ಇವೆ. ಅಧ್ಯಾತ್ಮ ಸಾಧಕರು ಜೀವಮಾನದಲ್ಲಿ ಒಮ್ಮೆಯಾದರೂ ತಂಜಾವೂರು ನೇರೂರಿನಲ್ಲಿ ಇರುವ ಸದಾಶಿವೇಂದ್ರರ ಸಮಾಧಿ ಸ್ಥಾನವನ್ನು ದರ್ಶನ ಮಾಡಿ ಆರಾಧನೆ ಸಲ್ಲಿಸಿ ಬರೋದಕ್ಕೆ ಇಚ್ಛೆ ಪಡ್ತಾರೆ. ಅಂಥ ಮಹಾಮಹಿಮರ ಸ್ಮರಣೆ ಕಳೆದ 5 ದಿವಸಗಳಿಂದ ನಡೆದಿದೆ. ಈ ಅತ್ಯಂತ ಪ್ರೇರಣಾದಾಯಕವಾದ ಉಪನ್ಯಾಸ ಮಾಲಿಕೆಯನ್ನು ನಡೆಸಿಕೊಟ್ಟ ವಿದ್ವಾನ್ ಡಾಕ್ಟರ್ ಎಸ್ ರಂಗನಾಥ್ ಅವರಿಗೆ, ಪ್ರಾಯೋಜಕರಾದ ಶ್ರೀ ಡಿ.ಆರ್. ಸತ್ಯನಾರಾಯಣ ಅವರು ದಯವಿಟ್ಟು ವೇದಿಕೆಗೆ ಬಂದು ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಇನ್ನೊಬ್ಬರು ನಮ್ಮ ಪರಿವಾರದವರೇ ಆದ 90 ವರ್ಷದ ಯುವಕರಾದ ಶ್ರೀಮಾನ್ ಎಸ್ ಶ್ರೀಕಂಠಯ್ಯನವರು ನಮ್ಮ ಪರಿವಾರಕ್ಕೆ ಸೇರಿದವರು. 60 ವರ್ಷ ಹಿಂದೆ ನನಗೆ ಮೇಷ್ಟ್ರಾಗಿದ್ದವರು. ಅವರು ಉಪನ್ಯಾಸಕರಿಗೆ ಗೌರವ ಸಲ್ಲೋದಕ್ಕೆ ಇಚ್ಛೆ ಪಡ್ತಾರೆ. ದಯವಿಟ್ಟು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ.
ತೃಣತೋಪ್ಯಧರಂ ಜಗದ್ವಿಲೋಕಯತೆ ವನಮಧ್ಯವಿಹರಣಾಯ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ ನಿಗೃಹೀತಹೃದಯಹರಯೇ ಪ್ರಗೃಹೀತಾತ್ಮಸ್ವರೂಪರತ್ನಾಯ ಪ್ರಣತಾಬ್ಧಿಪೂರ್ಣಶಶಿನೇ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ ಅಜ್ಞಾನತಿಮಿರರವಯೇ ಪ್ರಜ್ಞಾನಾಂಬೋಧಿಪೂರ್ಣಚಂದ್ರಾಯ ಪ್ರಣತಾಬ್ಧಿವಿಪಿನಶಿಚಯೇ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ ಕಮನೀಯಕವನಕರ್ತ್ರೇ ಶಮನೀಯಭಯಾಪಹಾರಚತುರಾಯ ತಪನೀಯಸದೃಶವಪುಷೇ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ ಭವಸಿಂಧುವಾರಯಿತ್ರೇ ಭವಭಕ್ತಾಯ ಪ್ರಣಮ್ಯವಶ್ಯಾಯ ಭವಬಂಧವಿರಹಿತಾಯ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ. ಪರಮಾದರಣೀಯರು, ಹಿರಿಯರೂ ಆಗಿರ್ತಕ್ಕಂತಹ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರೇ, ಅವರ ಗುರುಗಳ ದರ್ಶನವೂ ಕೂಡ ಆಗಿರತಕ್ಕಂಥದ್ದು ಒಂದು ಮಹಾ ಸೌಭಾಗ್ಯ ಮತ್ತು ಅವರಿಂದ ಆಶೀರ್ವಾದ ಪಡ್ಕೊಂಡಿದ್ದು ನನ್ನ ಪೂರ್ವಜನ್ಮ ಸುಕೃತ ಅಂತ ಭಾವಿಸ್ಕೊಂಡು ನಮ್ಮ ಪರಂಪರೆ ಯಾವ ರೀತಿಯಾಗಿ ಬೆಳ್ಕೊಂಡು ಬರ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಬೇಕಾ? ಈಗ ತಾನೇ ಗುರುಗಳ ಬಗ್ಗೆ ಏನಾಯಿತು ಅಂತ ಪೂಜ್ಯ ರಾಮಸ್ವಾಮಿಯವರು ಹೇಳ್ತಾ ಆಮೇಲೆ ತಮ್ಮ ಗುರುಗಳನ್ನೇ ವೇದಿಕೆ ಕರೆಸ್ಬಿಟ್ರು. ಇನ್ನು ಇದಕ್ಕಿಂತ ನಾವು ಇನ್ನೇನು ಹೇಳೋಕ್ಕೆ ಸಾಧ್ಯ? ಮತ್ತು ಈ ಕಾರ್ಯಕ್ಕೆ ಆಗು ಮಾಡಿಕೊಟ್ಟಂತಹ ಹಿರಿಯರಾಗಿರ್ತಕ್ಕಂತಹ ಸತ್ಯನಾರಾಯಣ ಕುಟುಂಬದವರೇ ಮತ್ತು 5 ದಿನಗಳು ಕೂಡ ಸಕಾಲಕ್ಕೆ ದಯಮಾಡಿಸಿ ನನ್ನ ಬಾಲಭಾಷೆಯನ್ನು ಅತ್ಯಂತ ತಾಳ್ಮೆಯಿಂದ ಸಹಿಸಿಕೊಂಡು ಕೇಳಿದಂತಹ ತಮಗೂ ಕೂಡ ನಾನು ಅತ್ಯಂತ ಆಭಾರಿ ಎಂಬುದಾಗಿ ವಿನಮ್ರವಾಗಿ ವಿನಂತಿಸಿಕೊಂಡು 5ನೇ ಹಾಗೂ ಕೊನೆಯ ದಿನದ ಇಂದಿನ ಉಪನ್ಯಾಸದಲ್ಲಿ ಬ್ರಹ್ಮೇಂದ್ರರಿಂದ ರಚಿತವಾಗಿರತಕ್ಕಂತಹ ಈ ಆತ್ಮವಿದ್ಯಾವಿಲಾಸದ 16ನೇ ಶ್ಲೋಕದಲ್ಲಿ ಅವಧೂತ ಅಂದರೆ ಯಾರು ಅಂತ ಅವರೇ ಹೇಳ್ಕೊಂಡಿರೋ ಮಾತಿಂದ ಇದನ್ನು ಪರಿಸಮಾಪ್ತಿಗೊಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸಾಕ್ಷಾತ್ ಅವಧೂತರ ಬಗ್ಗೆ ಹೇಳಿದರೆ ಅದಕ್ಕೆ ಬೆಲೆ ಇರುತ್ತೆ. ಬೇರೆಯವರು ಅದು ಹೇಳಿದರೆ ಬರೀ ಪುಸ್ತಕ ಪಾಠ ಆಗತ್ತೆ ಹೊರತು ಅದು ನಿಲ್ಲೋದಿಲ್ಲ ಅನುಭವದಲ್ಲಿ. ಆ ದೃಷ್ಟಿಯಿಂದ ನಿಜವಾದ ಅರ್ಥದಲ್ಲಿ ಅವಧೂತರು ಯಾರು ಅಂದರೆ ನೋಡಿ, ಅವರೇ ನಿರೂಪಣೆ ಮಾಡಿಕೊಡ್ತಾರೆ. ಅವಧೂತ ಕರ್ಮಜಾಲೋ ಜಡಬದಿರಾಂಧೋಪಮಕ್ಕೋಪಿ ಆತ್ಮ ರಾಮೋ ಯತಿರಾಟ್ ಅಟವೀ ಕೋಣೆಪ್ಯಟನ್ನಾಸ್ತೆ. ಈಗ ತಾನೇ ರಾಮಸ್ವಾಮಿಗಳು ಹೇಳಿದರು, ಬೆಳಗ್ಗೆ ಒಂದು ಕಡೆ ಇದ್ದರು ಅಂದರೆ ಸಂಜೆ ಇನ್ನೊಂದು ಕಡೆ ಇರ್ತಾಯಿದ್ರು, ಪುದುಕೋಟೆ ಮಹಾರಾಜರಿಗೆ ದರ್ಶನವೇ ಸಿಗಲಿಲ್ಲ ಅಂತ. ಅದಕ್ಕೆ ಜ್ವಲಂತ ನಿದರ್ಶನ ಅಟವೀ ಕೋಣೆ ಅಟನ್ನಾಸ್ತೆ. ಕಾಡಿಂದ ಕಾಡಿಗೆ ಅಲಿತಾಯಿದ್ರು, ಒಂದು ಕಡೆ ಇರೋದಿಲ್ಲ. ಯಾವತ್ತೂ ಕೂಡ ಅವಧೂತರ ಲಕ್ಷಣವೇ ಹಾಗೆ, ಒಂದು ಕಡೆ ನೆಲೆಸೋದಿಲ್ಲ. ಅವರಿಗೆ ನಿಶ್ಚಯವಾಗಿರ್ತಕ್ಕಂಥ ಜಾಗ ಇರೋದಿಲ್ಲ, ನಿಶ್ಚಯವಾದ ಹೊತ್ತಿಗೆ ಊಟ ಮಾಡಬೇಕು ಅನ್ನೋದಿಲ್ಲ, ಬಟ್ಟೆಗಳು ಬೇಕಾಗಿರ್ತಕ್ಕಂಥ ಬೇರೆಯವ್ರ ಥರ ಹಾಕ್ಕೋಬೇಕು ಅನ್ನೋದಲ್ಲ, ಹಗಲಿಗೂ ರಾತ್ರಿಗೂ ವ್ಯತ್ಯಾಸ ಇಲ್ಲ. ಪ್ರವಿಲಾಪ್ಯ ಜಗದಶೇಷಂ. ನರಸಿಂಹಭಾರತಿ ಮಹಾಸ್ವಾಮಿಗಳು ಸದಾಶಿವೇಂದ್ರ ಸ್ತುತಿಯಲ್ಲಿ ಒಂದು ಕಡೆ ಹೇಳ್ತಾರೆ, ಆಸ್ಯ ಪ್ರಾಪ್ತಾನ್ನ ಭುಜೆ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ. ಅವರು ನಡ್ಕೊಂಡು ಹೋಗ್ತಾ ಇರುವಾಗ ಭಗವಂತನೇ ಅವರ ಬಾಯಲ್ಲಿ ಊಟವನ್ನು ಹಾಕ್ತಾ ಇದ್ದಂತೆ. ಇವರಿಂದ ಇನ್ನೂ ಲೋಕೋಪಕಾರ ಆಗೋದಿದೆ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಊಟದ ಕಡೆಗೂ ಗಮನ ಇಲ್ಲ, ಮಾಡಿದ್ದಕ್ಕೂ ವ್ಯತ್ಯಾಸ ಇಲ್ಲ, ಮಾಡದೇ ಇರೋಕ್ಕೂ ವ್ಯತ್ಯಾಸ ಇಲ್ಲ, ಈಗ ಹಾಕಿದ್ದು ಗೊತ್ತಿಲ್ಲ. ಹೋಗ್ತಾ ಇದ್ದಾರೆ ಅವ್ರ ಪಾಡ್ಗೆ ಅವರು ಕಾಡಿಂದ ಕಾಡಿಗೆ. ಆಸ್ಯ ಪ್ರಾಪ್ತಾನ್ನ ಭುಜೆ, ಎಂಥ ಮಾತು ನೋಡಿ. ನಾವು ಕೈ ಚಾಚಿದ್ರೂ ಕೂಡ ಊಟ ಸಿಗೋದು ಕಷ್ಟ ಸಮಯಕ್ಕೆ. ಹಾಗಿರುವಾಗ ಆ ಊಟವೇ ಅವರ ಬಾಯಲ್ಲಿ ಬಂದು ಬೀಳ್ತಾ ಇತ್ತು ಅಂದರೆ ಎಂಥ ಮಾತದು. ನ ರತ್ನ ಮನ್ವಿಷ್ಯತಿ ಮೃಗ್ಯತೆ ಹಿ ತತ್ ಅಂತ ಕಾಳಿದಾಸ ಒಂದು ಮಾತು ಹೇಳ್ತಾನೆ. ರತ್ನ ಯಾರನ್ನೂ ಹುಡ್ಕೊಂಡು ಹೋಗಲ್ಲ, ಬೇರೆಯವರೇ ರತ್ನವನ್ನು ಹುಡ್ಕೊಂಡು ಬರ್ತಾರೆ ಅಂತ. ಹಾಗೆ ಯತಿವರೇಣ್ಯರಾಗಿರ್ತಕ್ಕಂತಹ ಅವಧೂತ ರತ್ನರಾಗಿರ್ತಕ್ಕಂಥ ಸದಾಶಿವ ಬ್ರಹ್ಮೇಂದ್ರ ಬಾಯಿಗೆ ಅನ್ನ ಬಂದು ಬೀಳ್ತಾ ಇತ್ತಂತೆ. ಮತ್ತು ಇನ್ನೊಂದು ಕಡೆ ವರ್ಣನೆ ಮಾಡ್ತಾ ನರಸಿಂಹಭಾರತಿಗಳು ಹೇಳ್ತಾರೆ,
ವೃಕ್ಷದಲ್ಲಿರ್ತಕ್ಕಂಥ ಹೂಗಳ ಬಿಂದು ಅವರ ತಲೆ ಮೇಲೆ ಅವ್ರಿಗೆ ಅಭಿಷೇಕ ಆಗ್ತಾ ಇತ್ತು ಅಂತ. ಯಾರೂ ಅವರ ತಲೆ ಮೇಲೆ ಹೂ ಹಾಕಬೇಕಾಗಿಲ್ಲ, ಪ್ರಕೃತಿ ದತ್ತವಾಗಿ ದೈವಿಕವಾಗಿ ಆ ಹೂಗಳು ಬಂದು ಅವರ ತಲೆ ಮೇಲೆ ಬೀಳ್ತಾ ಇತ್ತಂತೆ. ಈ ಥರ ಒಂದಲ್ಲ ಎರಡಲ್ಲ. ಅದಕ್ಕೆ ನಾನು ಆಗಲೇ ಹಿರಿಯರ ಹತ್ರ ವಿಜ್ಞಾಪನೆ ಮಾಡ್ಕೋತಾ ಇದ್ದೆ ಅಲ್ಲಿ ಕೂತಿದ್ದಾಗ, ನಾನು ಏನಾದರೂ ಸದಾಶಿವ ಬ್ರಹ್ಮೇಂದ್ರರಿಗೆ ಅಪಚಾರ ಮಾಡದೆ ಹೋದರೆ ಸಾಕು 5 ದಿನದಲ್ಲಿ ಅಂತ. ಹೇಳಬೇಕಾಗಿರೋದು ಎಷ್ಟಿದೆ ಅಂದರೆ ಹೇಳಿರ್ತಕ್ಕಂಥದ್ದು 1% ಆಗಿಲ್ಲ. ಹೇಳಬೇಕಾಗಿರೋದು ಅಷ್ಟಿದೆ. ಈಗ ಅವರೇ ಹೇಳಿದ ಹಾಗೆ ಬ್ರಹ್ಮಸೂತ್ರ ವೃತ್ತಿ ನಾನು ಟಚ್ ಮಾಡೋಕ್ಕಾಗಲಿಲ್ಲ. ಅಪ್ಪಯ್ಯ ದೀಕ್ಷಿತರ ಸಿದ್ಧಾಂತ ಲೇಷ ಸಂಗ್ರಹದ ಮೇಲೆ ಮಾಡಿರ್ತಕ್ಕಂಥ ವ್ಯಾಖ್ಯಾನ ಟಚ್ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ಅದ್ವೈತದ ಬಗ್ಗೆ ಇರತಕ್ಕಂಥ ಇನ್ನೂ ಅನೇಕ ಕೃತಿಗಳು ಅದರ ಬಗ್ಗೆ ಹೇಳೋಕ್ಕಾಗಲಿಲ್ಲ. ಮನೋನಿಯಮನ 1 ಶ್ಲೋಕ ಹೇಳಿದಾಗ ಇನ್ನು 12 ಶ್ಲೋಕ ಹೇಳೋಕ್ಕಾಗಲಿಲ್ಲ. ಸ್ವಾಪ್ನೋದಿತ ಮುಟ್ಟಕ್ಕಾಗಲಿಲ್ಲ. ಎಷ್ಟಿದೆ ಅವರ ಗ್ರಂಥಗಳು ಈ ರೀತಿ ಹೇಳ್ತಾ ಹೋದರೆ. ನಿಜಕ್ಕೂ ಕೂಡ ನನಗೆ ಆ ಪಾಪ ಪ್ರಜ್ಞೆ ಅನ್ನೋದು ಕಾಡತ್ತೆ. ಯಾಕೆಂದರೆ ನಾನು ಅದು ಹೇಳಿಲ್ಲ ಇದು ಹೇಳಿಲ್ಲ, ಮನೆಗೆ ಹೋಗೋ ತನಕ ನನಗೆ ಅದೇ ಯೋಚನೆನೇ, ಇದು ತಪ್ಪು ಹೇಳಿದೆ, ಅದು ನೆನ್ನೆ ಹೇಳಬೇಕಾಗಿದ್ದು ಇವತ್ತು ಹೇಳಿಬಿಟ್ಟೆ, ಇದು ಬಿಟ್ಟು ಹೋಯಿತು, ಹೀಗೇ ಕಾಡ್ತಾ ಇರುತ್ತೆ ಮನೆಗೆ ಹೋಗೋ ತನಕ. ಏನೋ ತಾವು ಹಿರಿಯರು ಕ್ಷಮಿಸ್ತೀರಾ ಅಂತ ಭಾವಿಸ್ಕೊಂಡು ಈ ಈ ಉಪನ್ಯಾಸದಲ್ಲಿ ಈ ಕರ್ಮ ಜಂಜಾಟವನ್ನು ಕೊಡವಿಕೊಂಡು ನೋಡಿ, ಜಡನಂತೆ ಕಿವುಡನಂತೆ ಕುರುಡನಂತೆ ಯಾವನೋ ಓರ್ವ ಧನ್ಯ ಯತೀಂದ್ರನು ಆತ್ಮಾರಾಮನಾಗಿ ಕಾಡಿನ ಮೂಲೆ ಮೂಲೆಗಳಲ್ಲಿ ಅಲೆಯುತ್ತಿದ್ದಾನೆ. ಆತ್ಮಾರಾಮ ಆತ್ಮಕ್ರೀಡ ಆತ್ಮರತಿ ಅದು ಉಪನಿಷತ್ ಹೇಳ್ತಕ್ಕಂಥದ್ದು. ನಾವು ಯಾವ್ಯಾವುದ್ರ ಜೊತೆಗೋ ಕ್ರೀಡಿಸ್ತೀವಿ. ನಾವು ಕ್ರೀಡಿಸಬೇಕಾಗಿರೋದು ನಮ್ಮ ಆತ್ಮನ ಜೊತೆಗೆ. ಅದಕ್ಕೇ ಸ್ವಸ್ಥವೇ ಅಂತ ಹಿಂದಿನ ಕಾಲದಲ್ಲಿ ಕೇಳ್ತಾ ಇದ್ದಿದ್ದು. ರಸ್ತೆಯಲ್ಲಿ ಯಾರಾದರೂ ಎದುರುಗಡೆ ಬಂದರೆ ಎಲ್ಲ ಸ್ವಸ್ಥವೇ ಅಂತ ಕೇಳೋರು. ಇವರು ಸ್ವಸ್ತಿ ಅಂತ ಹೇಳಿ ಮುಂದಕ್ಕೆ ಹೋಗೋರು. ಸ್ವ ಅಂದ್ರೇನು, ಸ್ಥಾ ಅಂದ್ರೇನು? ಸ್ವ ಅಂದರೆ ಆತ್ಮನಲ್ಲಿ, ಸ್ಥಾ ಅಂದರೆ ನೆಲೆ ನಿಂತಿದ್ದೀಯಾ ಅಂತ. ನೀನು ನಿನ್ನ ಆತ್ಮನಲ್ಲಿ ಅಂತರ್ಮುಖವಾಗಿ ನೆಲೆ ನಿಂತಿದ್ದೀಯಾ ಅಂತ ಪ್ರಶ್ನೆ. ಸ್ವಸ್ಥವೇ ಅಂದರೆ ಅವನು ಸ್ವಸ್ತಿ ಅಂದರೆ ಮಂಗಳ, ಎಲ್ಲರಿಗೂ ಮಂಗಳವಾಗಲಿ ಅಂತ ಅವನು ಹೇಳಿ ಮುಂದಕ್ಕೆ ಹೋಗಬೇಕು. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿನ ಪೂಷಾ ವಿಶ್ವವೇದಾ ಸ್ವಸ್ತಿನಸ್ತಾರ್ಕ್ಷೋ ಅರಿಷ್ಟನೇಮಿ ಸ್ವಸ್ತಿನೋ ಬೃಹಸ್ಪತಿರ್ದಧಾತು. ಯಾತಕ್ಕೆ ಬಂತ ಶಾಂತ ಮಂತ್ರಗಳೆಲ್ಲನೂ? ಈಗ ಅವಧೂತ ಅಂದರೆ ಯಾರು? ನಮ್ಮಲ್ಲಿ ನೋಡಿ, ದತ್ತಾತ್ರೇಯರಿಂದ ಅನುಗ್ರಹೀತವಾಗಿರುವ ಅವಧೂತ ಗೀತಾ ಇದೆ. ನಾನು ನಿನ್ನೆ ಹೇಳಿದ ಹಾಗೆ 29 ಗೀತೆಗಳಲ್ಲಿ ಅವಧೂತ ಗೀತೆಯೂ ಒಂದು ದತ್ತಾತ್ರೇಯರಿಂದ ಪ್ರೇರಣೆಯಾಗಿರ್ತಕ್ಕಂಥದ್ದು. ಹಾಗೆಯೇ ಅವಧೂತ ಉಪನಿಷತ್ ಅಂತಲೂ ಒಂದು ಉಪನಿಷತ್ತಿದೆ. 108 ಉಪನಿಷತ್ತುಗಳಲ್ಲಿ ಅವಧೂತ ಉಪನಿಷತ್ ಅಂತಲೂ ಒಂದು ಉಪನಿಷತ್ತು ಅದಕ್ಕೆ ಹೊರಟಿದೆ. ಅವಧೂತರು ಹೇಗಿರ್ತಾರೆ ಅಂತ ವರ್ಣನೆ ಮಾಡೋದಕ್ಕೇನೆ. ತ್ರಿಪುರ ರಹಸ್ಯದ 4ನೇ ಅಧ್ಯಾಯದಲ್ಲಿ ಸಂವರ್ತ ಎಂಬ ಅವಧೂತ ಹೇಗಿದ್ದ ಅಂತ ವರ್ಣನೆ ಮಾಡ್ತಾರೆ. ದೃಷ್ಟಸ್ತೇಜೋ ರಶ್ಮಿಮಯೋ ಜ್ವಲದಗ್ನಿಗಿರಿರ್ಯಥಾ ಪುಷ್ಯ ಸುಂದರ ಸರ್ವಾಂಗ ಪುಲ್ಲ ಪಂಕಜಲೋಚನ ಮಲಿನಾಂಗೋ ಮುಕ್ತಕೇಶ ಉನ್ಮತ್ತಚರಿತೋಪಿ ವಾ ಮಹಾಪುರುಷವದೃಷ್ಟೋ ಮಹಾತ್ಮ ಮುನಿರಾಟ್ ಕವಿ. ಅವಧೂತರು ಹೇಗಿರ್ತಾರೆ ಅಂದರೆ ಬೆತ್ತಲೆಯಾಗಿರುವವನು. ಅವನಿಗೆ ಮೈ ಮೇಲೆ ಬಟ್ಟೆ ಇದೆಯಾ ಇಲ್ವಾ ಅನ್ನೋ ಗಮನವೇ ಇರೋದಿಲ್ಲ. ಯಾಕಂದರೆ ಗಮನ ಇರೋದು ತನ್ನ ಆಂತರಿಕವಾಗಿರ್ತಕ್ಕಂತಹ ಆತ್ಮನಲ್ಲಿ ನೆಲೆಸಿಕೊಂಡಿರೋದರಿಂದ ದೇಹಾಭಿಮಾನ ಸಂಪೂರ್ಣವಾಗಿ ಹೊರಟೋಗಿರುತ್ತೆ ಅವನು. ದೇಹಾಭಿಮಾನೇ ಗಲಿತೆ ಆತ್ಮಾಭಿಮಾನೇ ಸತಿ ಯತ್ರ ಯತ್ರ ಮನೋ ಗಚ್ಚತಿ ತತ್ರ ತತ್ರ ಭಗವಾನ್ ಅಂತ. ಯಾವನಿಗೆ ದೇಹಾಭಿಮಾನ ಹೋಗಿ ಆತ್ಮಾಭಿಮಾನ ಇರುತ್ತೋ ಅವನ ಮನಸ್ಸು ಎಲ್ಲೆಲ್ಲಿ ಹೋದರೆ ಅಲ್ಲಲ್ಲೇ ಭಗವಂತನ ಪ್ರಾಪ್ತಿಯಾಗತ್ತೆ ಅನ್ನೋ ದೃಷ್ಟಿಯಿಂದ ಬೆತ್ತಲೆಯಾಗಿರುವವನು, ಮೈಯೆಲ್ಲ ಕೆಸರಿನಿಂದ ಕೂಡಿ ಮದ್ದಾನೆಯಂತೆ ಕಾಣುವವನು. ನೋಡಿ, ಮೈಗೆಲ್ಲ ಕೆಸರು ಬಳ್ಕೋತಾ ಇರ್ತಾನೆ. ನೋಡಿದವ್ರಿಗೇನು ಅನಿಸುತ್ತೆ? ಹುಚ್ಚಾರಿ ಇವನು ಅಂತ ಅನಿಸುತ್ತೆ. ಅದಕ್ಕೆ ಪರಮಶಿವೇಂದ್ರ ಸರಸ್ವತಿಗಳು ಸದಾಶಿವ ಬ್ರಹ್ಮೇಂದ್ರ ಬಗ್ಗೆ ಹೇಳಿದರು ಅಂತ ಮೊದಲನೇ ದಿವಸದ ಉಪನ್ಯಾಸದಲ್ಲಿ ತಮ್ಮ ಹತ್ರ ಹಂಚ್ಕೊಂಡಿದ್ದೆ. ಎಲ್ಲರೂ ಸಹಪಾಠಿಗಳು ಹೋಗಿ ಗುರುಗಳ ಹತ್ರ ದೂರು ಕೊಟ್ಟರಂತೆ, ನಿಮ್ಮ ಶಿಷ್ಯನಿಗೆ ಹುಚ್ಚಿಡಿದು ಬಿಟ್ಟಿದೆ, ಅವನು ಕಾಡಿಂದ ಕಾಡಿಗೆ ಆತ್ಮ ಬ್ರಹ್ಮ ಅಂತ ಅಲೀತಾ ಇರ್ತಾನೆ, ಅವನಿಗೆ ಈ ಲೋಕದ ಪರಿವೆಯೇ ಇಲ್ಲ ಅಂತ. ಅದಕ್ಕೆ ಪರಮಶಿವೇಂದ್ರ ಹೇಳಿದ್ರಂತೆ, ಯಾವ ಆಧ್ಯಾತ್ಮಿಕ ಹುಚ್ಚು ನನ್ನ ಶಿಷ್ಯನಿಗೆ ಹಿಡೀತೋ ಆ ಹುಚ್ಚಿನ ನನಗೆ ಹಿಡೀಲಿಲ್ವಲ್ಲಪ್ಪ, ನನ್ನ ಶಿಷ್ಯನೇ ಧನ್ಯ ಅಂತ ಹೇಳಿದ್ರಂತೆ.
ಉನ್ಮತ್ತವತ್ ಸಂಚರತೀಹ ಶಿಷ್ಯ ತವೇತಿ ವಚಾಂಸಿ ಇದಾನೀಂ ಶೃಣ್ವನ್ ಖಿದ್ಯನ್ನುವಾಚಾಸ್ಯ ಗುರುಪುರಾಹೋ ಉನ್ಮತ್ತತಾಮೇ ನಹಿ ತಾದೃಶೀತಿ. ಅದು ಆ ಉನ್ಮತ್ತಾವಸ್ಥೆ ಅಂದರೆ ಇರತಕ್ಕಂಥದ್ದು. ಉನ್ಮತ್ತವತ್ ಬಾಲವತ್. ರಮಣಗೀತಾನಲ್ಲಿ ಹೇಗಿದ್ದರು ರಮಣರು ಅಂದರೆ ಚಿಕ್ಕ ಮಗು ಎಷ್ಟು ಅಮಾಯಕವಾಗಿರುತ್ತೋ ಹಾಗೆ ಜ್ಞಾನಿಗಳಿರ್ತಾರೆ ಅಂತ. ಜ್ಞಾನಿಗಳಿಗೆ ಒಂಚೂರು ಕೂಡ ಅಹಂಕಾರದ ಲವಲೇಶವೂ ಹತ್ತಿರ ಸುಳಿಯೋದಿಲ್ಲ ಅವರಿಗೆ. ತಲೆ ಕೂದಲು ಕೆದರಿರತಕ್ಕಂಥವನು, ಧೂಳಿನಿಂದ ಕೂಡಿದ ದೇಹದಿಂದ ಕೂಡಿರುವವನು, ಹುಚ್ಚನಂತಿರುವವನು, ಆದರೆ ಮಹಾತ್ಮನಂತೆ ಕಾಂತಿಯಿಂದ ಕೂಡಿರುವವನು. ಇದು ಮಿಕ್ಕೆಲ್ಲ ಒಂದು ಪರಿಪಾಟಿ. ಆದರೆ ಕೊನೆಯ ವಿಶೇಷಣ ನೋಡಿ, ಮಹಾತ್ಮನಂತೆ ಕಾಂತಿಯಿಂದ ಕೂಡಿಕೊಂಡಿರುವವನು ಅವಧೂತ. ಯೋ ವಿಲಂಘ್ಯ ಆಶ್ರಮಾನ್ ವರ್ಣಾನ್ ಆತ್ಮನ್ಯೇವ ಸ್ಥಿತಃ ಸದಾ ಅತಿವರ್ಣಾಶ್ರಮಿ ಯೋಗಿ ಅವಧೂತಸ್ಸ ಕಥ್ಯತೆ. ಯಾರಿಗೆ ಅವಧೂತ ಅಂತ ಹೇಳಬೇಕು? ಎಲ್ಲ ಆಶ್ರಮ ವರ್ಣಗಳನ್ನು ದಾಟಿ ತನ್ನಲ್ಲಿಯೇ ತಾನು ನೆಲೆಸಿರುವವನು. ಸಾಮಾನ್ಯರಾಗಿರ್ತಕ್ಕಂಥ ನಮಗೆ ವರ್ಣಾಶ್ರಮ ಧರ್ಮಗಳು, ಆದರೆ ಅವಧೂತರು ಆ ವರ್ಣಾಶ್ರಮ ಧರ್ಮಗಳನ್ನು ಮೀರಿಬಿಟ್ಟಿರ್ತಾರೆ. ಅವರಿಗೆ ಇರ್ತಕ್ಕಂಥದ್ದು ಒಂದೇ ಆಶ್ರಮ, ಅದೇ ಮಾನವಾಶ್ರಮ ಅಷ್ಟೇ, ಮನುಜ ಕುಲ. ಇನ್ನೇನು ಅವ್ರಿಗೆ ಹತ್ತಿರವೇ ಸುಳಿಯೋದಿಲ್ಲ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ 4 ಆಶ್ರಮಗಳಲ್ಲಿ ಬ್ರಹ್ಮಚಾರಿಯಾಗಿರ್ತಕ್ಕಂಥವನು ವೇದಾಧ್ಯಯನವನ್ನು ಮಾಡಬೇಕು ಅಂತ ನಮ್ಮಲ್ಲಿರೋದು. ಅಷ್ಟವರ್ಷೇ ಬ್ರಾಹ್ಮಣಮುಪನಿನೀತ. ಅದಕ್ಕೆ ಶ್ರುತಿವಾಕ್ಯ ಹೇಳೋ 7 ತುಂಬಿರಬೇಕು, 8 ಬಂದಿರಬಾರ್ದು. ಆವಾಗ ಉಪನೀತ ಸಂಸ್ಕಾರನಾದರೆ ಅಗ್ನಿರ್ಮಾಣವಕಃ, ಅಗ್ನಿ ತರಹ ಕಂಗೊಳಿಸ್ತಾ ಇರ್ತಾನೆ ಪ್ರಕಾಶಮಾನವಾಗಿ ತೇಜಸ್ಸಿನಿಂದ ಅಂತ. 2ನೇದು ಗೃಹಸ್ಥಾಶ್ರಮ. ಯಾರೂ ಕೂಡ ಗೃಹಸ್ಥಾಶ್ರಮ ಕೀಳು ಅಂತ ದಯವಿಟ್ಟು ಭಾವಿಸಬೇಕಾಗಿಲ್ಲ. ಮಿಕ್ಕ 3 ಆಶ್ರಮಗಳಿಗೆ ಅನ್ನವನ್ನು ಕೊಡ್ತಕ್ಕಂಥ ಆಶ್ರಮ ಗೃಹಸ್ಥಾಶ್ರಮ. ಹಿಂದಿನ ಕಾಲದಲ್ಲಿ ವಾರಾನ್ನ ಪದ್ಧತಿ ಇತ್ತು. ಬ್ರಹ್ಮಚಾರಿಗೆ 1 ದಿನ 1 ವಾರದಲ್ಲಿ ಊಟ ಕೊಟ್ಟು ಅವನನ್ನು ಸಾಕ್ತಾ ಇದ್ದರು. ಹಾಗೇನು ಈಗಿನ ಕಾಲ ತರಹ 1-2 ಮಕ್ಕಳಿರಲಿಲ್ಲ ಮನೆಯಲ್ಲಿ. 8 ಜನ ಸ್ವಂತ ಮಕ್ಕಳಿದ್ದರೂ ಕೂಡ ಇನ್ನು 1-2 ಮನೆ ಕರೆಸಿ ಅವ್ರಿಗೆ ಊಟ ಹಾಕಿ ಅವ್ರಿಗೆ ಆಗಿನ ಕಾಲದಲ್ಲಿ ಬರ್ತಾ ಇರ್ತಕ್ಕಂಥ ಸಂಪಾದನೆಯಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ರು. ಅದಕ್ಕೆ ಹೃದಯ ಬೇಕು, ಹಣ ಅಲ್ಲ ಬೇಕಾಗಿರೋದು. ಆ ಹೃದಯವಂತಿಕೆ ಇತ್ತು ಆಗಿನ ಜನರಿಗೆ. ಆ ತರಹ ಬೆಳೆದು ಬಂದಿರತಕ್ಕಂಥವರು ಎಷ್ಟು ಉದ್ದಾಮ ವಿದ್ವಾಂಸರಾಗಿ ನನ್ನ ಕಣ್ಮುಂದೆನೇ ಇವತ್ತಿಲ್ಲ ನೋಡಿ. ವಿಶ್ವೇಶ್ವರಯ್ಯನವರಿಂದ ಹಿಡ್ಕೊಂಡು ಎಲ್ಲ ವಾರಾನ್ನ ಪದ್ಧತಿ ಮಾಡ್ಕೊಂಡು ಬಂದವರೇ. ಸುಪ್ರಸಿದ್ಧ ಕನ್ನಡ ಸಾಹಿತಿಗಳು ಆರಾಮಿತ್ರ ಅವರು ವಾರಾನ್ನ ಮಾಡ್ಕೊಂಡು ಬಂದಿದ್ದು, ಕೋಲಾರಲ್ಲಿ ವಾರಾನ್ನ ಮಾಡ್ತಾ ಇದ್ದಿದ್ದು. KN ಸುಬ್ರಹ್ಮಣ್ಯ ಅಂತ ನನಗೆ ವೇದವನ್ನು ಬೋಧಿಸಿರ್ತಕ್ಕಂಥ ಮಹನೀಯರು ಅವರಿಗೆ ವಾರಾನ್ನ ಕೊಟ್ಟು ನಡೆಸ್ಕೋತಾ ಇದ್ರು ಕೋಲಾರಲ್ಲಿ. ಈ ರೀತಿ 1-2 ನಿಮಗೆ ಬೇಕಾದಷ್ಟು ದೃಷ್ಟಾಂತಗಳನ್ನು ಕೊಡಬಲ್ಲೆ. ಇವತ್ತು ಸಮಾಜದಲ್ಲಿ ಒಂದು ನಿಜವಾದಂತಹ ಸ್ಥಾನಮಾನಗಳನ್ನು ಗಳಿಸ್ಕೊಂಡು ಹಿರಿಯರಾಗಿರ್ತಕ್ಕಂಥ ವಿದ್ವಾಂಸರು ಎಷ್ಟೋ ವಾರಾನ್ನ ಪದ್ಧತಿಯಿಂದ ಮುಂದೆ ಬಂದಿರತಕ್ಕಂಥವ್ರು ಲೋಕದಲ್ಲಿ. ಬ್ರಹ್ಮಚಾರಿ ಆಗಿರ್ತಕ್ಕಂಥವನಿಗೆ ವಾರಾನ್ನ, ಸನ್ಯಾಸಿ ಆಗಿರೋವನಿಗೆ ಭಿಕ್ಷೆ ಕೊಟ್ಟು ಕಾಪಾಡ್ತಕ್ಕಂಥವನು ಗೃಹಸ್ಥ. ಅದಕ್ಕೆ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಶ್ರೇಷ್ಠ ಅನ್ನೋ ಮಾತನ್ನು ಮನು ಕೂಡ ಒಪ್ಕೊಂಡಿದ್ದಾನೆ. ವರ್ಣಾಶ್ರಮ ವ್ಯವಸ್ಥಾಮುತ್ತೀರ್ಯ ವಿಧೂಯ ವಿದ್ಯಾದೀನ್. ಸಮಸ್ತವಾಗಿರ್ತಕ್ಕಂಥ ವರ್ಣಾಶ್ರಮಗಳನ್ನು ತೊರೆದು ಪರಿಶಿಷ್ಯತೆ ಯತೀಂದ್ರ. ಎಂತಹ ಯತಿ ಅವನು? ಯತನಾತ್ ಯತಿ ಅಂತ ಲಕ್ಷಣ. ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತಾನೆ ತನ್ನ ಆತ್ಮಾನ್ವೇಷಣೆಯ ದೃಷ್ಟಿಯಲ್ಲಿ. ಪರಿಪೂರ್ಣಾನಂದ ಬೋಧ ಮಾತ್ರೇಣ. ಯಾವಾಗಲೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಬೋಧದಿಂದ ಕೂಡ್ಕೊಂಡಿರ್ತಾನೆ. ಬೋಧೋಹಂ ಆನಂದಪೂರ್ಣ ಬೋಧೋಹಂ, ಸದಾಶಿವ ಬ್ರಹ್ಮೇಂದ್ರರ ಒಂದು ಸಂಗೀತ ಕೃತಿ. ಯಾವುದು ಪೂರ್ಣವಾಗಿರೋದು ಅಂದರೆ ಆನಂದ ಪರಿಪೂರ್ಣೋಹಂ, ನಾನು ಸಮಸ್ತವಾಗಿರ್ತಕ್ಕಂಥ ಬ್ರಹ್ಮಾನಂದದಿಂದ ಕೂಡಿಕೊಂಡಿದ್ದೀನಿ ಅನ್ನೋ ದೃಷ್ಟಿಯಿಂದ ಆ ಮಾತು ಬರ್ತಕ್ಕಂಥದ್ದು. ದತ್ತಾತ್ರೇಯರು ವರ್ಣನೆ ಮಾಡ್ತಾರೆ, ಈ ಮಟ್ಟದಲ್ಲಿರ್ತಕ್ಕಂತಹ ಯೋಗಿ ವರೇಣ್ಯನಾಗಿರ್ತಕ್ಕಂಥ ಅವಧೂತನು ಯಾವ ರೀತಿಯಾಗಿರ್ತಾನೆ ಅಂದರೆ 10 ತರಹ ಇರ್ತಾನಂತೆ. ಭೂಮಿ ತರಹ, ಗಾಳಿ ತರಹ, ಆಕಾಶದ ತರಹ, ನೀರಿನ ತರಹ, ಬೆಂಕಿ ತರಹ, ಚಂದ್ರನ ತರಹ, ಸೂರ್ಯನ ತರಹ, ಪಾರಿವಾಳದ ತರಹ, ಹೆಬ್ಬಾವಿನ ತರಹ, ಸಮುದ್ರ ತರಹ. ಹೇಗೆ ಅಂತ ನೋಡಿ. ಭೂಮಿ ತರಹ ಹೇಗಿರ್ತಾನೆ ಅಂದರೆ ಕ್ಷಮಾಗುಣ ಭೂಮಿಗಿರ್ತಕ್ಕಂಥದ್ದು. ಕ್ಷಮಯಾ ಧರಿತ್ರಿ, ಅದಕ್ಕೆ ನಾವು ಆ ಮಾತು ಬಂದಿರೋದು.
ಸುಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ ಅದು. ಭೋಜ್ಯೇಶು ಮಾತಾ ಶಯನೇಶು ರಂಭ ಕಾರ್ಯೇಚ ದಾಸಿ ಕರಣೇಶು ಮಂತ್ರಿ ರೂಪೇಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಷಾಡ್ಗುಣ್ಯಯುಕ್ತ ಕುಲಧರ್ಮಪತ್ನಿ ಅಂತ. ಕ್ಷಮಯಾ ಧರಿತ್ರಿ ಭೂದೇವಿ ಕ್ಷಮಾಗುಣಕ್ಕೆ ಮಾಡಿಟ್ಟಿರ್ತಕ್ಕಂಥದ್ದು. ನಾವು ಏನೆಲ್ಲ ಮಾಡಲ್ಲ, ಭೂಮಿ ಮೇಲೆ ಕುಣಿತೀವಿ, ಕುಪ್ಪಳಿಸ್ತೀವಿ, ನಗಿತೀವಿ, ಜಿಗಿತೀವಿ, ಹಾರಾಡ್ತೀವಿ. ಒಂದು ಸಲ ಆದರೂ ಭೂದೇವಿ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದಿದೆಯಾ? ಎಲ್ಲವನ್ನೂ ಕ್ಷಮಿಸಿಬಿಡ್ತಾಳೆ ಭೂದೇವಿ. ಕ್ಷಮಾಗುಣ ಅಂದರೆ ಭೂಮಿಯಿಂದ ಕಲಿಬೇಕು ನಾವು. ವಾಯು ಗಾಳಿಯಿಂದ ಕಲಿಬೇಕಾಗಿರೋದೇನು ಅಂತ ಹೇಳಿದರೆ, ನಿರ್ಲಿಪ್ತವಾಗಿ ಮದುವೆ ಮನೆಯಲ್ಲೂ ಬೀಸತ್ತೆ, ಸ್ಮಶಾನದಲ್ಲೂ ಬೀಸತ್ತೆ ಗಾಳಿ. ಇಲ್ಲಿ ಬೀಸಬೇಕು, ಅಲ್ಲಿ ಬೀಸಬಾರ್ದು ಅನ್ನೋದೇ ಇಲ್ಲ ಗಾಳಿಗೆ. ನೋಡಿ, ಒಂದೇ ಸಮ ಬೀಸತ್ತೆ. ಹಾಗೆ ಸತ್ಪುರುಷರಾಗಿರ್ತಕ್ಕಂಥವರು, ಮಹಾತ್ಮರಾಗಿರ್ತಕ್ಕಂಥವರು, ಅವಧೂತರಾಗಿರ್ತಕ್ಕಂಥವರು ಬೇರೆಯವರಿಂದ ತಮಗೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಪ್ರತಿಯಾಗಿ ತಾವು ಒಳ್ಳೆಯದನ್ನೇ ಮಾಡ್ತಾರೆ. ಯಾರು ಏನು ಬೇಕಾದರೂ ಮಾಡ್ಬೋದು ಅವರಿಗೆ, ಆದರೆ ಅವರು ಮಾತ್ರ ಯಾವಾಗಲೂ ಬೇರೆಯವರಿಗೆ ಒಳ್ಳೆಯದನ್ನೇ ಮಾಡ್ತಾರೆ. ಈ ದೃಷ್ಟಿಯಿಂದ ಗಾಳಿಯಿಂದ ನಿರ್ಲಿಪ್ತತೆಯನ್ನು ನಾವು ಕಲಿಬೇಕಂತೆ. ಇನ್ನು ಮುಂದೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಕಾಶ. ಆಕಾಶದಲ್ಲಿ ಗುಡುಗ್ಬೋದು, ಸಿಡಿಲ್ಬೋದು, ಮಳೆ ಆಗ್ಬೋದು, ಏನಾದರೂ ಕೂಡ ಆಕಾಶ ಯಾವುದಕ್ಕೂ ಧೃತಿಗೆಡದೆ ಒಂದೇ ರೀತಿಯಾಗಿರುತ್ತೆ ನೋಡಿ. ಆ ಏಕಾತ್ಮವಾಗಿರ್ತಕ್ಕಂಥ ಬುದ್ಧಿ, ಕಷ್ಟ ಬರಲಿ ಸುಖ ಬರಲಿ ಒಂದೇ ತರಹ ನೋಡ್ಕೊಳ್ತಕ್ಕಂಥ ಬುದ್ಧಿಯನ್ನು ಆಕಾಶದಿಂದ ನಾವು ಕಲಿಬೇಕಂತೆ. ನೀರು ಮುಖ್ಯವಾಗಿರ್ತಕ್ಕಂಥದ್ದು. ನೀರು ಅತ್ಯಂತ ಪವಿತ್ರ. ಅದಕ್ಕೆ ನೋಡಿ, ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತೋದ್ರಿ ಸ್ತೋಮಗಂ ಸಚತ ಪರುಷ್ಣ್ಯ ಅಸಿಕ್ನಿಯ ಮರುದ್ವೃತೆ ವಿತಸ್ತಯಾರ್ಜೀಕೀಯೇ ಶೃಣುಹ್ಯ ಸುಶೋಮಯ. ಆ ಮಂತ್ರವನ್ನು ಹೇಳಿ ನೀರು ಬರೆಸಿರ್ತಕ್ಕಂತಹ ಕಥೆಯನ್ನು ನನ್ನ ತಾತ ಅವರು 68 ವರ್ಷಗಳ ಕೆಳಗೆ ಮೈಸೂರಿಂದ ಬೆಂಗಳೂರಿಗೆ ನಡ್ಕೊಂಡು ಬರ್ತಾ ಇರೋವಾಗ ಅವರು ನೋಡಿರೋ ದೃಷ್ಟಾಂತವನ್ನು ನನಗೆ 35 ವರ್ಷದ ಹಿಂದೆ ಹೇಳಿದ್ದನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಆಗ ಮೈಸೂರಿಂದ ಬೆಂಗಳೂರಿಗೆ ನಡ್ಕೊಂಡು ಬರ್ತಾ ಇದ್ರಂತೆ. ಮಧ್ಯಾಹ್ನ ಮಂಡ್ಯದ ಹತ್ರ ಬಂದಿದ್ದಾರೆ. ಮಾಧ್ಯಾಹ್ನಿಕ ಸಂಧ್ಯಾವನ್ನೇ ಮಾಡಬೇಕು. ಎಲ್ಲಿ ಮಾಡೋದು? ನೀರು ಹುಡುಕ್ತಾ ಇದ್ದಾರೆ. ಯಾರೋ ಬಂದು ಬಾವಿ ತೋರಿಸ್ಬಿಟ್ಟು ಹೊಟ್ಟೋದ್ರಂತೆ, ಸ್ನಾನ ಮಾಡಿ ಸ್ವಾಮಿ ಅಂತ. ಇವರೇನು ಅಂದ್ಕೊಂಡ್ರು, ಹಗ್ಗ ತರಕ್ಕೆ ಹೋಗಿದ್ದಾರೆ ಅಂತ ಕಾಯ್ತಾ ಇದ್ದಾರೆ. 1 ಗಂಟೆ ಬಿಟ್ಕೊಂಡು ಬಂದವರ ಸ್ನಾನ ಆಯ್ತಾ ಅಂತ ಕೇಳಿದ್ರಂತೆ. ಅಲ್ಲ ಸ್ವಾಮಿ, ನೀವು ಹಗ್ಗ ತರ್ತೀರಾ ಅಂತ ನಾನು ಕಾಯ್ತಾ ಇದ್ದರೆ ಸ್ನಾನ ಆಯ್ತಾ ಅಂತ ಕೇಳ್ತಿರಲ್ಲ, ಏನು ಅರ್ಥ ಅಂದ್ರಂತೆ. ಓಹೋ, ಹಾಗೋ ನಿಮ್ಮ ಸಮಾಚಾರ ಅಂತ ಹೇಳಿಬಿಟ್ಟು ಈ ಮಂತ್ರ ಹೇಳಿದ್ರಂತೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತೋದ್ರಿ ಸ್ತೋಮಗಂ ಸಜತ ಪರುಷ್ಣ್ಯ ಅಸಿಕ್ನಿಯ ಮರುದ್ವೃತೆ ವಿತಸ್ತಯಾರ್ಜೀಕೀಯೇ ಶೃಣುಹ್ಯ ಸುಶೋಮಯ. 50 ಅಡಿ ಬಾವಿ ನೀರಲ್ಲಿರ್ತಕ್ಕಂಥ ನೀರು ಬಂದು ಅವ್ರ ತಲೆ ಮೇಲೆ ಬಿದ್ದು ಅವ್ರಿಗೆ ಸ್ನಾನ ಆಯ್ತಂತೆ. ಇವತ್ತಿಗೂ ಮಂತ್ರಕ್ಕೆ ಶಕ್ತಿ ಇದೆ. ನನಗೆ ಶಕ್ತಿ ಇಲ್ಲ ಅಂತ ಹೇಳಬೇಕೇ ಹೊರತು ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಮಾತ್ರ ಯಾರೂ ಹೇಳಬಾರ್ದು. ಯಾವ ರೀತಿಯಾಗಿ ಏನು ಉಚ್ಚಾರ ಮಾಡಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಆಗಬೇಕೋ ಆ ರೀತಿಯಾಗಿರೋ ಪರಿಣಾಮ ಹಾಗೇ ಆಗತ್ತೆ. ನನಗೆ ವಿಶ್ವಾಸ ಇರಬೇಕು, ನನಗೆ ಶ್ರದ್ಧೆ ಇರಬೇಕು, ನನಗೆ ನಂಬಿಕೆ ಇರಬೇಕು, ಅಷ್ಟೇ ಹೊರತು ನನ್ನ ಕೈಯಲ್ಲಿ ಆಗಲ್ಲ ಅಂತ ಪ್ರಾಮಾಣಿಕವಾಗಿ ನಾನು ಒಪ್ಕೋಬೇಕೇ ಹೊರತು ಯಾರಿಂದಾನೂ ಆಗಲ್ಲ ಅಂತ ಜನರಲೈಸೇಷನ್ ಮಾಡಬಾರ್ದು ಯಾವತ್ತಿದ್ರೂ ಕೂಡ. ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀರಿ. ಮೈಸೂರು ಮಹಾರಾಜರು ವಿದ್ವಾಂಸರಿಗೆ ಜರಿ ಶಾಲು ಕೊಟ್ಟಾಗ ಅವರು ಎಡಗೈಯಲ್ಲಿ ಇಸ್ಕೊಂಡ್ರಂತೆ. ಮಹಾರಾಜರು ಕೇಳಂತೆ, ಅಲ್ಲ ಸ್ವಾಮಿ, ಸಾಮಾನ್ಯವಾಗಿರೋ ತಿಳುವಳಿಕೆ ಎಲ್ಲರಿಗೂ ಗೊತ್ತು, ಬರಿ ಕೈಯಲ್ಲಿ ಏನು ಕೊಟ್ಟರು ಇಸ್ಕೋಬೇಕು, ಎಡಗೈಯಲ್ಲಿ ಅಲ್ಲ ಅಂತ. ಎಲ್ಲ ಗೊತ್ತಿರೋ ವಿದ್ವಾಂಸರು ತಾವು ಎಡಗೈಯಲ್ಲಿ ಇಸ್ಕೋತಾ ಇದ್ದೀರಲ್ಲ ಅಂತ. ಅವರು ಹೇಳಿದ್ರಂತೆ, ಮಹಾಪ್ರಭುಗಳ ಅಪ್ಪಣೆ ಆದರೆ ಬಲಗೈಯಲ್ಲಿ ತಗೋತೀನಿ, ಪರಿಣಾಮ ಏನಾಗತ್ತೆ ಅನ್ನೋದು ನೀವು ಸ್ವಂತ ನಿಮ್ಮ ಕಣ್ಣಿಂದ ನೋಡ್ತೀರಾ ಅಂತ ಹೇಳಿದ್ರಂತೆ. ಬಲಗೈಯಲ್ಲಿ ಟ್ರಾನ್ಸ್ಫರ್ ಆದ ಕೂಡಲೇ ಆ ಶಾಲು ಊರಿದು ಬಿದ್ದೋಯ್ತಂತೆ. ಯಾಕಂದರೆ ಅಗ್ನಿ ಕಾರ್ಯ ಮಾಡ್ತಕ್ಕಂಥ ಕೈ ಅದು. ಆ ಅಗ್ನಿ ಕಾರ್ಯ ಮಾಡೋ ಕೈಯಿಂದ ಏನೇ ಮುಟ್ಟಿದ್ರೂ ಕೂಡ ದಗ್ಧವಾಗಿಬಿಡತ್ತೆ, ಅದು ಎಲ್ಲ ಪುಡಿ ಆಗಿಬಿಡತ್ತೆ. ಅಂತಹ ಇದು ಆ ಅಗ್ನಿರ್ಮಾಣವಕಃ. ಆ ರೀತಿಯಾಗಿರ್ತಕ್ಕಂಥ ತೇಜಸ್ಸು ಕಾಂತಿ ಅನ್ನೋದು ಹೊರಹೊಮ್ಮತಾ ಇರಬೇಕು ಯಾವಾಗಲೂ ಕೂಡ. ಅದಕ್ಕೆ ಕಲಿಬೇಕಾಗಿರೋದೇನು, ನೀರಿನಿಂದ ಆ ಪಾವಿತ್ರತೆಯನ್ನು ನಾವು ಕಲಿಬೇಕು ಅನ್ನೋ ದೃಷ್ಟಿಯಿಂದ. ಅದಾದಮೇಲೆ ನೋಡಿ, ಅಗ್ನಿಯಿಂದ ಅಪರಿಗ್ರಹತ್ವ ಹೇಗೆ ಅಂತ ಹೇಳಿದರೆ, ಅದು ತನ್ನ ಸಮರ್ಪಿಸಿದ್ದನ್ನು ಯಾವ ರೀತಿಯಾಗಿ ಸಂಪೂರ್ಣವಾಗಿ ತಿನ್ನತ್ತೋ ಹಾಗೆ, ಮಧ್ಯ ಬಿಡೋದಿಲ್ಲ ಯಾವುದನ್ನು ಕೂಡ. ಹಾಕಿದ್ದನ್ನು ಅಷ್ಟು ಕೂಡ ದಗ್ಧ ಮಾಡಿಬಿಡತ್ತೆ. ಹಾಗೆ ನಮಗೆ ನಿಜವಾಗಿ ಹಸುವಾದಾಗ ಮಾತ್ರ ಊಟ ಮಾಡಬೇಕೇ ಹೊರತು ಅರ್ಧಂಬರ್ಧ ಹಸುವಾದಾಗ ಪೂರ್ತಿ ಹಾಕಿಸ್ಕೊಂಡು ಅರ್ಧಂಬರ್ಧ ತಿಂದು ಅರ್ಧಂಬರ್ಧ ಬಿಸಾಡೋದು ಧರ್ಮ ಅಲ್ಲ. ಅದನ್ನು ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಅಗ್ನಿಯಿಂದ. ಏಕೆಂದರೆ ಅಗ್ನಿಗೆ 7 ನಾಲಿಗೆಗಳಿರೋದು, ಒಂದಲ್ಲ ಎರಡಲ್ಲ, 7 ನಾಲಿಗೆಗಳಿಂದ ದಹನ ಮಾಡ್ತಕ್ಕಂಥ ಶಕ್ತಿ ಅಗ್ನಿಗಿರುತ್ತೆ. ಚಂದ್ರ
ಚಂದ್ರ ನೋಡಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಹಿಗ್ಗೋದು ಕುಗ್ಗೋದು ಆದರೂ ಕೂಡ ತನ್ನನ್ನು ತಾನು ತೊಡಗಿಸ್ಕೊಂಡು ಕೊರಗೋದಿಲ್ಲ, ಸಮಭಾವ. ದುಃಖೇಶು ಅನುದ್ವಿಗ್ನಮನಃ ಸುಖೇಶ ವಿಗತ ಸ್ಪೃಹ ಅನ್ನೋದಕ್ಕೆ ಚಂದ್ರ ಉದಾಹರಣೆ. ಆ ರೀತಿಯಾಗಿ ಮಹಾತ್ಮರಾಗಿರೋರು ಹಣ ಬಂದಾಗ ಹಿಗ್ಗೋದಾಗಲಿ ಹಣ ಹೋದಾಗ ಕುಗ್ಗೋದಾಗಲಿ ಇರೋದಿಲ್ಲ, ಒಂದೇ ತರಹ ಇರ್ತಾರೆ. ಇನ್ನು ಸೂರ್ಯನಿಂದ ಪರೋಪಕಾರ ಬುದ್ಧಿಯನ್ನು ನಾವು ಕಲಿಬೇಕು. ನೋಡಿ, ಬೆಳಗಿನ ಜಾವ ಸೂರ್ಯೋದಯ ಆದ ಕೂಡಲೇ ಎಲ್ಲ ಕಡೆ ಎಂತಹ ಲವಲವಿಕೆ, ಎಂತಹ ಕೆಲಸ ಮಾಡಬೇಕು ಅನ್ನೋ ಸ್ಫೂರ್ತಿನ ಭಗವಂತ ಸೂರ್ಯ ಕೊಡ್ತಾನೆ ನೋಡಿ. ಅದಕ್ಕೇ ನಮ್ಮಲ್ಲಿ ಆದಿತ್ಯ ಹೃದಯ ಪಾರಾಯಣ ಮಾಡೋದು, ರಾಮಾಯಣದಲ್ಲಿ ಬರ್ತಕ್ಕಂಥ ಆದಿತ್ಯ ಹೃದಯ, ಅರುಣ ಪ್ರಶ್ನೆಯನ್ನು ಪಾರಾಯಣ ಮಾಡ್ತಕ್ಕಂತಹದ್ದು ತುಂಬ ಶ್ರೇಯಸ್ಕರ ಅಂತ. ಸೂರ್ಯೋದಯದ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು 4 ಗಂಟೆಗೆ ಸೂರ್ಯೋದಯದ ಸಮಯದಲ್ಲಿ ಆದಿತ್ಯ ಹೃದಯವನ್ನು ಮತ್ತು ಅರುಣವನ್ನು ಪಾರಾಯಣ ಮಾಡಿದ್ರೆ ಅತ್ಯಂತ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು. ಅರುಣ ಪ್ರಶ್ನೆಯಲ್ಲೇ ಬರ್ತಕ್ಕಂಥದ್ದು ಮಂತ್ರಪುಷ್ಪ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ನಕ್ಷತ್ರಾಣಿ ವಾ ಅಪಾಮಾಯತನಂ ಆಯತನವಾನ್ ಭವತಿ ಯೋ ನಕ್ಷತ್ರಾಣಾಮಾಯತನಂ ವೇದ ಆಯತನವಾನ್ ಭವತಿ. ಇದನ್ನೇ ಚಿಟ್ಟಿಬಾಬು ಕುಕ್ಕು ಸಾಂಗ್ ಅಂತ ಹಾಡು ಹೇಳಿಸ್ಬಿಟ್ಟು ವೆಸ್ಟಲ್ಲಿ ಪ್ರಸಿದ್ಧಿ ಪಡೆದಿದ್ದು. ಇನ್ನು ಪಾರಿವಾಳದಿಂದ ನಾವು ಏನು ಪಾಠ ಕಲಿಬೇಕು ಅಂದರೆ ನೋಡಿ, ಹೆಣ್ಣು ಪಾರಿವಾಳ ಬೇಡನ ಬಲೆಯಲ್ಲಿ ಸಿಕ್ಕಿದ್ದನ್ನು ಕಂಡು ತಾನೂ ಸಿಕ್ಕಿ ಹಾಳಾದಂತೆ ಅತಿಯಾದ ಸಾಂಸಾರಿಕ ಕಾಳಜಿಯಿಂದ ನಾವು ದೂರ ಇರಬೇಕು ಅನ್ನೋದನ್ನು ಪಾರಿವಾಳ ಪಕ್ಷಿಯಿಂದ ನಾವು ಕಲಿಬೇಕಾಗಿರೋದು. ಇನ್ನು ಹೆಬ್ಬಾವು ಕೂಡ ಒಂದನ್ನು ಹೇಳ್ಕೊಡುತ್ತೆ. ಏನು ಅಂದರೆ, ಆ ಹೆಬ್ಬಾವಿನ ಬಾಯಿಗೆ ಪ್ರವೇಶ ಮಾಡಿದ್ದನ್ನು ಮಾತ್ರ ತಿನ್ನತ್ತೆ ಹೊರತು ಅದು ಹುಡ್ಕೊಂಡು ಹೋಗಿ ಯಾರನ್ನೂ ತೊಂದರೆ ಕೊಡಲ್ಲ. ಹಾಗೆ ನಮಗೆ ಬಂದ ಅನ್ನವನ್ನು ತಿಂದು ನಾವು ತೃಪ್ತರಾಗಿರಬೇಕೇ ಹೊರತು ಬೇರೆಯವರ ಎಲೆಗೆ ಕೈ ಹಾಕಬಾರ್ದು ಯಾವತ್ತಿದ್ರೂ ಕೂಡ. ಅದನ್ನು ನಾವು ಹೆಬ್ಬಾವಿಂದ ಕಲಿಬೇಕಾಗಿರ್ತಕ್ಕಂಥದ್ದು. ಸಮುದ್ರ ಹೇಗೆ ಗಂಭೀರವಾಗಿರುತ್ತೋ ಹಾಗೆ ಸಾಧಕ ಗಂಭೀರವಾಗಿರ್ತಾನೆ ಅಂತ. ಈ 10 ದೃಷ್ಟಾಂತಗಳಿಂದ ದತ್ತಾತ್ರೇಯರು ಯಾವ ರೀತಿಯಾಗಿ ಸಾಧಕ ಪರಿವ್ರಾಜಕ ಅಜಗರ ವೃತ್ತಾಂತದಿಂದ ಕೂಡಿಕೊಂಡು ಅವಧೂತನಾಗಿರ್ತಾನೆ ಅನ್ನೋದನ್ನು ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ನಾನು ಮೊನ್ನೆ ದಿನದ ಉಪನ್ಯಾಸದಲ್ಲಿ ಹೇಳಿದ ಹಾಗೆ ಭಾಗವತ ಅಷ್ಟು ಸುಲಭವಾಗಿರ್ತಕ್ಕಂಥ ಗ್ರಂಥವಲ್ಲ. ಕೆಲವು ಅನ್ಕೋತಾರೆ, ಏನ್ರಿ ಕೃಷ್ಣನ ಬಾಲಲೀಲೆಗಳು, ಅದರಲ್ಲಿ ಏನು ಮಹಾತತ್ವ ಇದೆ ಅಂತ. ಹಾಗಲ್ಲ. ಕೆಲವು ಕೂಟ ಶ್ಲೋಕಗಳಿದೆ, ಓದ್ತಾ ಇದ್ದರೆ ಒಳಗಡೆ ಪ್ರವೇಶ ಮಾಡ್ತಾ 2-3 ಅರ್ಥಗಳು ಒಂದೊಂದೇ ಶ್ಲೋಕಕ್ಕೆ ಸ್ಫುರಿಸ್ತಾ ಹೋಗುತ್ತೆ. ಅದಕ್ಕೆ ಇರೋದು ಮಾತು ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ವಿದ್ವಾಂಸನಿಗೆ ಶ್ರೀಮದ್ ಭಾಗವತದ ಶ್ಲೋಕ ಅರ್ಥ ಮಾಡೋದರಲ್ಲಿ ಇದೆಯೇ ಹೊರತು ಬೇರೆ ಗ್ರಂಥಗಳಲ್ಲ. ಅಷ್ಟು ಕ್ಲಿಷ್ಟವಾಗಿರ್ತಕ್ಕಂಥ ಗ್ರಂಥ ಭಾಗವತ ಅಂತ. ಯಾವಾಗ ಪಾರಾಯಣ ಮಾಡಬೇಕು ಅಂತ ರಾತ್ರಿ ಅಂತ, ಅದನ್ನು ಕೂಡ ನಾನು ಮೊನ್ನೆನೇ ಹೇಳಿದ್ದೀನಿ. ಯಾವ್ಯಾವ ಗ್ರಂಥವನ್ನು ಯಾವ್ಯಾವಾಗ ಪಾರಾಯಣ ಮಾಡಬೇಕು, ಯಾವಾಗ ಮಾಡಿದ್ರೂ ಪುಣ್ಯ ಉಂಟು. ಆದರೆ ವಿಶೇಷವಾದ ಪುಣ್ಯ ಯಾವಾಗ ಅಂದರೆ ಪ್ರಾತರ್ದ್ಯೂತ ಪ್ರಸಂಗೇನ, ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ, ರಾತ್ರೌ ಚೋರ ಪ್ರಸಂಗೇನ, ಕಾಲೋ ಗಚ್ಚತಿ ಧೀಮತಾಂ. ಇದ್ದಿದ್ದ ಹಾಗೆ ಅರ್ಥ ಮಾಡಿಬಿಟ್ರೆ ಭಗವಂತನೇ ಕಾಪಾಡಬೇಕು. ಬೆಳಿಗ್ಗೆ ಜೂಜಾಡೋದು, ಮಧ್ಯಾಹ್ನ ಹೆಂಗಸರ ಜೊತೆ ಇರೋದು, ರಾತ್ರಿ ಕಳ್ತನ ಮಾಡೋನು ಮಹಾತ್ಮ ಅಂತಾಗತ್ತೆ. ಜೂಜ್ ಬಂದಿದ್ದು ಮಹಾಭಾರತದಲ್ಲಿ, ಅದರಿಂದ ಮಹಾಭಾರತ ಬೆಳಗ್ಗೆ ಪಾರಾಯಣ ಮಾಡೋ ಅಂತಿರೋದು. ಸೀತಾಪಹರಣ ಆಗಿದ್ದು ಮಧ್ಯಾಹ್ನ, ಅದರಿಂದ ಮಧ್ಯಾಹ್ನ ರಾಮಾಯಣ ಓದು ಅಂತಿರೋದು. ಶ್ರೀಕೃಷ್ಣನ ಬಾಲಲೀಲೆಗಳು, ಅವನ ಸಾಹಸ ಕೃತ್ಯಗಳು ನಡೆದಿದ್ದ ರಾತ್ರಿ, ಅದರಿಂದ ರಾತ್ರಿ ಭಾಗವತ ಪಾರಾಯಣ ಮಾಡೋ ಅಂತಿರೋದು. ಅದಕ್ಕೇ ಲಿಟರಲ್ ಸೆನ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಲಿಟರರಿ ಸೆನ್ಸ್, ವಿಚ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಫಿಲಸಾಫಿಕಲ್ ಸೆನ್ಸ್. ನಾವು ಆ 3ನೇ ಮಟ್ಟಕ್ಕೆ ಹೋಗಬೇಕೇ ಹೊರತು 1ನೇ ಮಟ್ಟದಲ್ಲಿದ್ದರೆ ತೊಂದರೆ ಆಗತ್ತೆ. ಈ ದೃಷ್ಟಿಯಿಂದನೇ ಈ ವರ್ಣಾಶ್ರಮಗಳನ್ನು ಮೀರಿರ್ತಕ್ಕಂಥ ಯತೀಂದ್ರ ಹೇಗಿರ್ತಾನೆ ನೋಡಿ, ಸಕಲ ವಿಧಿ ನಿಷೇಧಗಳನ್ನು ಕೊಡಬೇಕೊಂಡಿರ್ತಾನೆ. ಅವನಿಗೆ ವಿಧಿಯೂ ಇಲ್ಲ, ನಿಷೇಧವೂ ಇಲ್ಲ. ಇದು ಮಾಡಬೇಕು ಅನ್ನೋದು ಇಲ್ಲ, ಇದು ಮಾಡಬಾರ್ದು ಅನ್ನೋದು ಇಲ್ಲ. ಯಾಕೆಂದರೆ ಅದಕ್ಕೆಲ್ಲ ಅತೀತ. ನಾವು ಇನ್ನು ಈ ಮಟ್ಟದಲ್ಲೇ ಇದ್ದೀವಿ. ಅಹರಹ ಸಂಧ್ಯಾ ಮುಪಾಸೀತ ಯಾವಜ್ಜೀವಂ ಅಗ್ನಿಹೋತ್ರಂಜುಹುಯಾತ್, ಇದೆಲ್ಲ ವಿಧಿವಾಕ್ಯಗಳು. ಪ್ರತಿದಿನ ತ್ರಿಕಾಲ ಸಂಧ್ಯಾ ವಂದನೆ ಮಾಡು, ಅಗ್ನಿ ಕಾರ್ಯ ಮಾಡು, ವಿಧಿವಾಕ್ಯ. ಮಾಡಿದ್ರೆ ಏನು ಫಲ ಇಲ್ಲ, ಮಾಡದೆ ಹೋದರೆ ಪಾಪ ಉಂಟು. ನಿತ್ಯ ಕರ್ಮಕ್ಕೆ ಫಲ ಏನು ಅಂದರೆ ಪಾಪ ನಿವಾರಣೆಯ ಫಲ. ಯಾಕಂದ್ರೆ ನಿತ್ಯ ಕರ್ಮ ಅದು ನಿನ್ನ ಡ್ಯೂಟಿ, ನೀನು ಮಾಡ್ತಾ ಇದೆಯಾ, ನೀನೇನು ಅದಕ್ಕೆ ಹೆಚ್ಚಾಗಿ ಇದು ಮಾಡ್ತಾ ಇಲ್ಲ. ಹಾಗೆಯೇ ನಿಷಿದ್ಧ ಕರ್ಮ ಯಾವುದು, ನ ಕಲಂಜಂ ಭಕ್ಷಯೇತ್ ನ ಸುರಾಂ ಪಿಬೇತ್, ತಿನ್ನಬಾರದನ್ನು ತಿನ್ನಬೇಡ, ಕುಡಿಬಾರದನ್ನು ಕುಡಿಬೇಡ, ಅದು ಹೇಳುತ್ತೆ ವೇದ.
ಯಾಕೆಂದರೆ ಬರೀ ಇಷ್ಟು ಮಾತ್ರ ಹೇಳಿಬಿಟ್ರೆ ಏನು ಮಾಡಬಾರ್ದು ಅನ್ನೋದ್ರ ಕಡೆ ನಮಗೆ ಸಂದೇಹ ಹುಟ್ಟತ್ತೆ. ಅದಕ್ಕೆ ನೋಡಿ, ಇದಮಿತ್ತಂ ಸ್ಪಷ್ಟವಾಗಿ ಹೇಳುತ್ತೆ ವೇದ, ಇದು ಮಾಡು, ಇದು ಮಾಡಬೇಡ, ಇದು ಮಾಡಲೇಬೇಕು, ಅದನ್ನು ಮಾಡಲೇಬಾರ್ದು, ಎರಡನ್ನೂ ಹೇಳುತ್ತೆ ಬಿಡಿಸಿ. ಇಂತಹ ಅವಧೂತನ ಮನಸ್ಥಿತಿ ಹೇಗಿರುತ್ತೆ ನೋಡಿ, ವರ್ಣನೆ ಮಾಡ್ತಾರೆ. ಪರಿಪೂರ್ಣಾನಂದ ಘನ ಸ್ವರೂಪದಿಂದ ಅವನು ವಿರಾಜಿಸುತ್ತಿರುತ್ತಾನೆ. ಯಾವಾಗಲೂ ಆನಂದವೇ ಅವನಿಗೆ. ಎಂತಹ ಆನಂದ? ಅದೇ ಬ್ರಹ್ಮಾನಂದ. ಧನ್ಯೋಹಂ ಧನ್ಯೋಹಂ ನಿತ್ಯಂ ಸ್ವಾತ್ಮಾನಮಂಜಸಾ ವೇದ್ಮಿ, ಧನ್ಯೋಹಂ ಧನ್ಯೋಹಂ ಬ್ರಹ್ಮಾನಂದೋ ವಿಭಾತಿ ಮೇ ಸ್ವರೂಪ ಸ್ಪಷ್ಟಂ, ಧನ್ಯೋಹಂ ಧನ್ಯೋಹಂ ದುಃಖಂ ಸಾಂಸಾರಿಕಂ ನ ವಿಲೋಕಯೇ, ಧನ್ಯಂ ಧನ್ಯಂ ಸ್ವಸ್ಯ ಅಜ್ಞಾನಂ ಪಲಾಯಿತಂ ಚೇತಿ, ಧನ್ಯಂ ಧನ್ಯಂ ಕರ್ತವ್ಯಂ ನ ವಿದ್ಯತೆ ಕಿಂಚಿತ್, ಧನ್ಯಂ ಧನ್ಯಂ ಪ್ರಾಪ್ತವ್ಯಂ ಸರ್ವಮತ್ರ ಸಂಪನ್ನಃ, ಧನ್ಯೋಹಂ ಧನ್ಯೋಹಂ ತೃಪ್ತಿರ್ಮೇ ಕೋಪಿ ಅಪಮಾ ಭವೇ ಲೋಕೆ, ಧನ್ಯೋಹಂ ಧನ್ಯೋಹಂ ಧನ್ಯೋ ಧನ್ಯಃ ಪುನಃ ಪುನಃ ಧನ್ಯಃ. ಈ ಸ್ಥಿತಿಲಿ ಇರ್ತಾನೆ ಅವಧೂತನಾಗಿರೋವನು. ನೋಡಿ ಸ್ವಾನುಭವ ಹೇಗಿದೆ ಅಂದರೆ, ನಾನು ಧನ್ಯ, ನಾನೇ ಧನ್ಯ, ನಾನೇ ನನ್ನ ಆತ್ಮಕ್ಕೆ ಒಡೆಯ. ಅದು ಬೇಕಾಗಿರೋದು, ದೇಹಕ್ಕಲ್ಲ ಒಡೆಯ ನಾವು ಆಗಬೇಕಾಗಿರೋದು, ನಮ್ಮ ಆತ್ಮಕ್ಕೆ ನಾವು ಒಡೆಯರಾಗಿರಬೇಕು. ಅಂಥವ್ರಿಗೆ ಆತ್ಮೇಶ್ವರ ಅಂತ ಹೇಳೋದು. ಈಶ್ವರ ಅಂದ್ರೇನಪ್ಪ? ಈಟಿತಿ ಈಶಾ ಈಶಾವಾಸ್ಯಂ ಆಚ್ಛಾದನೀಯಂ, ಸಂಪೂರ್ಣವಾಗಿ ತನ್ನ ಹಿಡಿದಲ್ಲಿ ಇಟ್ಕೊಂಡಿರೋನು ಅಂತ ಈಶ್ವರ ಅಂದರೆ. ಹೃಷಿಕೇಶ ಅಂದರೆ ಏನು ಗೊತ್ತಾ ಅರ್ಥ? ಹೃಷಿಕ ಅಂದರೆ ಇಂದ್ರಿಯಗಳು, ಈಶಾ ಅಂದರೆ ಒಡೆಯ. ಇಂದ್ರಿಯಗಳಿಗೆ ಅಧೀನವಾಗದ ಅಲ್ಲದೆ ಇಂದ್ರಿಯವನ್ನೇ ತನ್ನ ಅಧೀನದಲ್ಲಿ ಇಟ್ಕೊಂಡಿರೋನು ಅಂತ ಹೃಷಿಕೇಶ ಅಂದರೆ ಅರ್ಥ. ಸಾಮಾನ್ಯವಾಗಿ ನಾವು ಇಂದ್ರಿಯಗಳಿಗೆ ಮಾರು ಹೋಗಿಬಿಡ್ತೀವಿ, ಆದರೆ ಇಂದ್ರಿಯವನ್ನೇ ನಮ್ಮ ಕೈಯಲ್ಲಿ ಇಟ್ಕೊಂಡಿರಬೇಕು. ಯಾಕೆ? ಇಂದ್ರಿಯಾಣಿ ಹಯಾನಾಹು ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಕಠೋಪನಿಷತ್ತಲ್ಲಿ ಹೇಳುತ್ತೆ ನೋಡಿ, ಇಂದ್ರಿಯಾಣಿ ಹಯಾನಾಹು, ನಮ್ಮ ಇಂದ್ರಿಯಗಳೇ ಕುದುರೆಗಳು. ಕುದುರೆಗಳು ಬೇರೆಯಲ್ಲ, ಇಂದ್ರಿಯಗಳು ಬೇರೆಯಲ್ಲ. ನಮ್ಮ ಲಗಾಮ್ ನಮ್ಮ ಕೈಯಲ್ಲಿ ನಮ್ಮ ಹಿಡಿದಲ್ಲಿದ್ದರೆ ನಾವು ಹೋಗೋ ಕಡೆ ಕುದುರೆ ಬರುತ್ತೆ. ಲಗಾಮ್ ಸ್ವಲ್ಪ ಸಡಿಲ ಆದರೆ ಕುದುರೆ ಹೋಗೋ ಕಡೆ ನಾವು ಹೋಗಬೇಕಾಗತ್ತೆ. ಹೇಗೆಂದರೆ ನಮ್ಮ ಬೆಂಗಳೂರಲ್ಲಿರ್ತಕ್ಕಂತಹ ಆಟೋ ವಾಲಾಸ್ ತರಹ. ಏನಪ್ಪ ಜಯನಗರಕ್ಕೆ ಬರ್ತೀಯಾ? ನಾನು ವಿಜಯನಗರಕ್ಕೆ ಹೋಗ್ತೇನೆ ಸ್ವಾಮಿ, ನಾನು ಜಯನಗರಕ್ಕೆ ಬರೋಲ್ಲ. ಕೊಟ್ಟು ದುಡ್ಡು ಕೊಟ್ಕೊಂಡು ಅವನು ಹೋಗೋ ಕಡೆ ನೀವು ಹೋಗಬೇಕೇ ಹೊರತು ನೀವು ಹೋಗೋ ಕಡೆ ಅವ್ನು ಬರೋಲ್ಲ. ಅವಾಗೇನಾಯಿತು? ದುಷ್ಟಾಶ್ವ ಇವ ಸಾರಥೇ, ಅಷ್ಟೇ. ನೀವು ಹೋಗೋ ಕಡೆ ಬಂದುಬಿಟ್ರೆ ಸದಶ್ವ ಇವ ಸಾರಥೇ, ಅಷ್ಟೇ ವ್ಯತ್ಯಾಸ ಎರಡಕ್ಕೂ ಕೂಡ. ನೋಡಿ ಇವನ ಭಾವನೆ ಹೇಗಿರುತ್ತೆ? ನನ್ನ ಆತ್ಮಕ್ಕೆ ನಾನೇ ಒಡೆಯ, ಇದ್ದಿದ್ದು ಇದ್ದಂತೆ ನಾನು ಅರಿತಿರುವೆ. ಅದು ನಮಗೆ ಬೇಕಾಗಿರೋದು. ಅದಕ್ಕೆ ಪ್ರಮಾತ್ಮಕ ಜ್ಞಾನ ಅಂತ ಕರೆಯೋದು. ಇದ್ದಿದ್ದನ್ನು ಇದ್ದ ಹಾಗೆ ಅರಿತುಕೊಂಡ್ರೆ ಪ್ರಮಾತ್ಮಕ ಜ್ಞಾನ. ಇರೋದನ್ನು ಇಲ್ಲದೇ ಇರೋ ತರಹ ಅಥವಾ ಇಲ್ಲದೇ ಇರೋದನ್ನು ಇರೋ ತರಹ ಅರಿತುಕೊಂಡ್ರೆ ಅಥವಾ ಸಂಶಯಾತ್ಮಕವಾಗಿ ಅರಿತುಕೊಂಡ್ರೆ ಅದು ಭ್ರಮಾತ್ಮಕ ಜ್ಞಾನ. ಪ್ರಮ ಅಂದರೆ ಯಥಾರ್ಥಂ ಜ್ಞಾನಂ ಪ್ರಮ, ಅಯಥಾರ್ಥಂ ಜ್ಞಾನಂ ಭ್ರಮ. ಈಗ ಹಗ್ಗವನ್ನು ಹಾವು ಅಂತ ತಿಳ್ಕೊಳ್ಳೋದು ಭ್ರಮೆ, ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ತಿಳ್ಕೊಳ್ಳೋದು ಭ್ರಮೆ, ಮರುಮರೀಚಿಕೆಯನ್ನು ನೀರು ಅಂತ ತಿಳ್ಕೊಳ್ಳೋದು ಭ್ರಮೆ, ಮೋಟು ಮರವನ್ನು ಮನುಷ್ಯ ಅಂತ ತಿಳ್ಕೊಳ್ಳೋದು ಭ್ರಮೆ. ಇದೆಲ್ಲವೂ ಭ್ರಮಾತ್ಮಕವಾಗಿರ್ತಕ್ಕಂಥದ್ದು. ಪ್ರಮ ಅಂದರೆ ಏನೋ? ಇರೋದನ್ನು ಇರೋ ಹಾಗೆ ತಿಳ್ಕೊಳ್ತಕ್ಕಂಥದ್ದು ಪ್ರಮಾತ್ಮಕ ಜ್ಞಾನ. ಬ್ರಹ್ಮ ಆನಂದ ನನ್ನಲ್ಲಿ ಸ್ಪಷ್ಟವಾಗಿ ಬೆಳಗುತ್ತಿದೆ. ನೋಡಿ ಯಾವ ಆನಂದ ಬೆಳಗ್ತಾ ಇರೋದು? ಜಿಲೇಬಿ ಆನಂದ ಅಲ್ಲ, ರಸಗುಲ್ಲ ಆನಂದ ಅಲ್ಲ, ಚಕ್ಲಿ ಆನಂದ ಅಲ್ಲ, ಆದರೆ ಬ್ರಹ್ಮಾನಂದ ಬೆಳಗ್ತಾ ಇರತಕ್ಕಂಥ. ಬ್ರಹ್ಮಾನಂದಂ ಪರಮಸುಖದಂ ಯೋಗಿನಾಮಪ್ಯಗಮ್ಯಂ ದ್ವಂದ್ವಾತೀತಂ. ಕೊನೆಗೆ ಎಲ್ಲಿ ನಿಲ್ಲತ್ತೆ? ತತ್ವಮಸ್ಯಾದಿ ಲಕ್ಷ್ಯಂ. ತತ್ವಮಸಿಯಲ್ಲಿ ಲಕ್ಷಣ ಪುರಸ್ಸರವಾಗಿ ನಿಲ್ತಕ್ಕಂಥದ್ದೇ ಬ್ರಹ್ಮಾನಂದ. ಈಗ ಸಂಸಾರದ ದುಃಖ ನನಗೆ ಕಾಣುತ್ತಲೇ ಇಲ್ಲ. ನೋಡಿ ಯಾವ ಸಾಂಸಾರಿಕ ದುಃಖಗಳೂ ಕೂಡ ತಟ್ಟೋದಿಲ್ಲ ಈ ಅವಧೂತನಿಗೆ. ಏಕೆಂದರೆ ಅದಕ್ಕೆ ಅವನು ಅತೀತನಾಗಿ ಬಿಟ್ಟಿರ್ತಾನೆ ಜೀವನದಲ್ಲಿ. ಈ ಸಾಂಸಾರಿಕ ದುಃಖಗಳು ಮೂರು ತರಹ: ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ. ಇದಕ್ಕೆ ದುಃಖತ್ರಯಗಳು ಅಂತ ನಮ್ಮಲ್ಲಿ ಕರೆಯೋದು. ಈ ದುಃಖತ್ರಯಗಳನ್ನು ನಾವು ದಾಟಬೇಕು ಅಂತ ಸಾಂಖ್ಯರು ಸಾಂಖ್ಯಕಾರಿಕೆ ಮೊದಲನೇ ಕಾರಿಕೆಯಲ್ಲಿ ಈಶ್ವರ ಕೃಷ್ಣ ಅಪ್ಪಣೆ ಕೊಡಿಸ್ತಾನೆ. ದುಃಖತ್ರಯ ವಿಘಾತ ಜಿಜ್ಞಾಸ ತದಪಘಾತಕೆ ಹೇತೌ ದೃಷ್ಟೇ ಸಾ ಪಾರ್ಥ ಚೇತ್ ನೈಕಾಂತತಃ ಅತ್ಯಂತತೋ ಅಭಾವಾತ್. ದುಃಖತ್ರಯಗಳನ್ನು ನಾವು ದಾಟಬೇಕು ಅನ್ನೋ ದೃಷ್ಟಿಯಿಂದ ನನಗಿದ್ದ ಅಜ್ಞಾನ ತೊಲಗಿ ಹೋಯಿತು. ಇದೇ ಮಾತೆ ತಾನೇ ಅರ್ಜುನ ಕೃಷ್ಣನಿಗೆ ಗೀತೆಯಲ್ಲಿ ಕೊನೆಗೆ ಹೇಳಿದ್ದು, ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ಅಷ್ಟೇ ನಮಗೆಲ್ಲ ಆಗಬೇಕಾಗಿರೋದು. ಮೋಹ ಹೋಯಿತು ಅಂದರೆ ಸ್ಮೃತಿ ಬಂತು ಅಂತಲೇ ಅರ್ಥ.
ಸ್ಮೃತಿ ಹೊಸದಾಗಿ ಬರಬೇಕಾಗಿಲ್ಲ, ಮೋಹ ಹೋಗೋದ್ರಲ್ಲಿ ತಾತ್ಪರ್ಯ. ಅದು ಹೇಗೆ ನಾನು ನಿನ್ನೆ ನಿಮಗೊಂದು ಉದಾಹರಣೆ ಕೊಟ್ಟೆ. ಇಲ್ಲಿ ಡಿ ವಿ ಜಿಯವರ ವಿಗ್ರಹವನ್ನು ಯಾರಾದರೂ ಶಿಲ್ಪಿಯಾಗಿರೋನ ಕೆತ್ತಬೇಕಾದ್ರೆ ಡಿ ವಿ ಜಿಯವರ ವಿಗ್ರಹವನ್ನು ತಂದು ಅವನ ಸ್ಥಾಪನೆ ಮಾಡಲ್ಲ. ಡಿ ವಿ ಜಿಯವರಿಗೆ ಏನೇನು ಬೇಡವೋ ಅದನ್ನೆಲ್ಲ ತೆಗೆದಾಕ್ತಾನೆ. ಕೊನೆಗೆ ಉಳ್ಕೊಳ್ಳೋದು ಯಾರು? ಅದೇ ಡಿ ವಿ ಜಿಯವರು. ಹಾಗೆ ನಾವು ಇರ್ತಕ್ಕಂಥ ಜ್ಞಾನವನ್ನು ಪಡ್ಕೊಳ್ಳೋದಲ್ಲ, ಆ ಜ್ಞಾನವನ್ನು ಮುಚ್ಚಾಕಿರ್ತಕ್ಕಂಥ ಅಜ್ಞಾನವನ್ನು ದೂರ ಮಾಡೋದ್ರಲ್ಲಿ ತಾತ್ಪರ್ಯ ಅಷ್ಟೆ. ನಾನು ಮಾಡಬೇಕಾದದ್ದು ಯಾವುದೂ ಉಳಿದಿಲ್ಲ, ನಾನು ಪಡೆಯಬೇಕಾದದ್ದೆಲ್ಲವೂ ಪಡೆದಾಯಿತು, ನನ್ನ ಸಮಾಧಾನಕ್ಕೆ ಎಣೆಯೇ ಇಲ್ಲ, ನಾನೇ ಧನ್ಯ, ಮತ್ತೆ ಮತ್ತೆ ನಾನೇ ಧನ್ಯ. ಈ ಸ್ಥಿತಿಯನ್ನು ಅವಧೂತನಾಗಿರ್ತಕ್ಕಂಥವನು ತಲುಪಿರ್ತಾನೆ ಅನ್ನೋ ದೃಷ್ಟಿಯಿಂದಲೇ ಮಹೋಪನಿಷತ್ ಅಂತ ಒಂದು ಉಪನಿಷತ್ತು, 108 ಉಪನಿಷತ್ತುಗಳಲ್ಲಿ, ಅಲ್ಲಿ ಶುಕ ಮಹರ್ಷಿಗಳು ಎಂತಹ ಅವಧೂತರಾಗಿದ್ದರು ಅಂತ ಅವರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂತಹ ತಿಳಿವಳಿಕೆ ನಮಗೆ ಗೊತ್ತಾಗತ್ತೆ. ಪ್ಯಾಲೇಸ್ ಆರ್ಚರ್ಡ್ಸಲ್ಲಿ ವಿಜಯ ಅಪಾರ್ಟ್ಮೆಂಟ್ಸ್ ಅಂತಿದೆ, 8th ಮೇನ್ ರೋಡ್, ಲೋಯರ್ ಪ್ಯಾಲೇಸ್ ಆರ್ಚರ್ಡ್ಸ್, ವಿಜಯ ಅಪಾರ್ಟ್ಮೆಂಟ್ಸ್, B2 ಡೋರ್ ನಂಬರಲ್ಲಿ ವಿ ಸೂರ್ಯನಾರಾಯಣ ಅಂತ BCom LLB ಮಾಡಿರ್ತಕ್ಕಂತಹ ಸುಪ್ರಸಿದ್ಧ ವಿದ್ವಾಂಸರು ಶುಕ ಆ್ಯಂಡ್ ಅವಧೂತ ಪಾರ್ ಎಕ್ಸಲೆನ್ಸ್ ಅಂತ ಒಂದು ವೇದಾಂಗ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಅನ್ನೋತಕ್ಕಂತಹ 10/11 ಫಸ್ಟ್ ಮೇನ್ ರೋಡ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರ್ 20ನಲ್ಲಿ 1989ನಲ್ಲಿ ಒಂದು ಪುಸ್ತಕ ಪಬ್ಲಿಷ್ ಮಾಡಿದ್ದಾರೆ. ಅದನ್ನು ನೀವು ತೆಗೆದು ನೋಡಿದ್ರೆ ಹೌ ಶುಕ ಈಸ್ ಎ ಬ್ರಹ್ಮಜ್ಞಾನಿ ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಅವರು ಸ್ಪಷ್ಟವಾಗಿ. ಮಹೋಪನಿಷತ್ತಲ್ಲಿ ಶುಕವೃತ್ತ ಅಂತ ಅನ್ನೋದು ಬರುತ್ತೆ ನೋಡಿ. ಎಂತಹದ್ದು ನಮ್ಮಲ್ಲಿ ಎಷ್ಟು ಜನ ಇದ್ದರೂ ಆ ಅವಧೂತರು ಅಂತ ಹೇಳಿದ್ರೆ ಸಂವರ್ತ ಕೇಳೋಣವಾ, ರುಭು ಕೇಳೋಣವಾ, ನಿದಾಗ ಕೇಳೋಣವಾ, ಶುಕರನ್ನು ಕೇಳೋಣವಾ, ಈ ರೀತಿಯಾಗಿದ್ದಂತಹ ಮಹನೀಯರಿಗೇ ನಾವು ಅವಧೂತರು ಅಂತ ಹೇಳೋದಕ್ಕೆ ಸಾಧ್ಯ. ಅದನ್ನು ಇಟ್ಕೊಂಡೇ ಜಯಚಾಮರಾಜ ಒಡೆಯರ್ ಅವರು ಇಂಗ್ಲೀಷಲ್ಲಿ ದತ್ತಾತ್ರೇಯ ದ ವೇ ಆ್ಯಂಡ್ ದ ಗೋಲ್ ಎಂಬತಕ್ಕಂಥ ಗ್ರಂಥವನ್ನು ಜಾರ್ಜ್ ಆ್ಯಲನ್ ಆ್ಯಂಡ್ ಅನ್ವಿನ್ ಪಬ್ಲಿಕೇಶನ್ಸು 1957 ಲಂಡನ್ನಲ್ಲಿ ಪಬ್ಲಿಷ್ ಆಗಿದೆ. ಅದನ್ನೇ ಕನ್ನಡಕ್ಕೆ ದತ್ತಾತ್ರೇಯ ಸಾಗಬೇಕಾದ ದಾರಿ, ಹೊಂದಬೇಕಾದ ಗುರಿ ಅನ್ನೋ ಶೀರ್ಷಿಕೆಯಲ್ಲಿ ಕನ್ನಡದಲ್ಲಿ ವೆಂಕಟಾಚಲಪತಿಯವರು ಭಾಷಾಂತರ ಮಾಡಿ ಪ್ರಜಾ ಪ್ರಿಂಟರ್ಸ್, ಬುಲ್ ಟೆಂಪಲ್ ರೋಡ್, 1982ರಲ್ಲಿ ಪ್ರಕಟ ಆಗಿದೆ. ಈ ದೃಷ್ಟಿಯಿಂದ ನಿಜವಾಗಿರ್ತಕ್ಕಂತಹ ಈ ಅವಧೂತ ಹೇಗಿರ್ತಾನಪ್ಪ ಅಂದರೆ ಆ ಅವಧೂತ ಲಕ್ಷಣವನ್ನೇ ನಾವು ನೋಡಬೇಕು. ಅವಧೂತ ಅನ್ನೋದರಲ್ಲಿ 4 ಅಕ್ಷರ ಇದೆ ನೋಡಿ. ಆ, ವ, ಧೂ, ತ. ಆ ಅಂದ್ರೇನು, ವಾ ಅಂದ್ರೇನು, ಧೂ ಅಂದ್ರೇನು, ತ ಅಂದ್ರೇನು, ಅಷ್ಟು ನೋಡಿದ್ರೆ ಸಾಕು ಇನ್ನು 45 ನಿಮಿಷದಲ್ಲಿ. ಸೊ ಅಕ್ಷರತ್ವಾತ್ ವರೇಣ್ಯತ್ವಾತ್ ಧೂತ ಸಂಸಾರ ಬಂಧನಾತ್ ತತ್ವಮಸ್ಯಾದಿ ಲಕ್ಷತ್ವಾತ್ ಅವಧೂತ ಇತೀರ್ಯತೆ. ನಿಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು. ವಿದ್ಯಾಲಂಕಾರ ಶಾಸ್ತ್ರಚೂಡಾಮಣಿ ಪ್ರೊಫೆಸರ್ SK ರಾಮಚಂದ್ರರಾವ್ ಅವರು ಅವಧೂತ ಅಂತ ಒಂದು ಪುಸ್ತಕ ಕನ್ನಡದಲ್ಲಿ ಬರೆದಿದ್ದಾರೆ. ಇಲ್ಲೇ ಸೂರ್ಯಪ್ರಕಾಶ್ ಪಂಡಿತ್ ಅಂತ ಇದ್ದರು, ನಮ್ಮ ಪ್ರಿಂಟ್ ಮಾಡ್ತಕ್ಕಂತಹ ಪಬ್ಲಿಷರು, ಅವರು ಅದನ್ನು ಅಚ್ಚಾಕ್ಸಿದ್ದಾರೆ. ಅವಧೂತ ಎಂಬತಕ್ಕಂತಹ 4 ಅಕ್ಷರಗಳಲ್ಲಿ ಆ ಎನ್ನುವ ಅಕ್ಷರಕ್ಕೆ ನಾಶವಿಲ್ಲದ ಅಂತ ಅರ್ಥ. ಅಕಾರ ಅಂದರೆ ನಾಶರಹಿತ. ವ ಅನ್ನೋ ಅಕ್ಷರಕ್ಕೆ ವರೇಣ್ಯ. ವರೇಣ್ಯ ಅಂದರೆ ಶ್ರೇಷ್ಠತಮನಾದ. ವರ ವರೇಣ್ಯ. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಎಂತಹ ಉದಾತ್ತವಾಗಿರ್ತಕ್ಕಂಥ ಮಂತ್ರ ನೋಡಿ, ಗಾಯತ್ರಿ ಮಂತ್ರ. ಧಿಯೋ ಯೋ ನ ಪ್ರಚೋದಯಾತ್, ನಮ್ಮ ಎಲ್ಲರ ಬುದ್ಧಿಶಕ್ತಿಯೂ ಹರಿತಗೊಳ್ಳಲಿ. ನಹ ಅನ್ನೋದು ಬಹುವಚನ ಶಬ್ದ ಸಂಸ್ಕೃತದಲ್ಲಿ. ಮಾಮ್ಮ ಆವಾನ್ನೌ ಅಸ್ಮಾನ್ ನಹ ಅಂತ ನಡೆಯುತ್ತೆ. ನಮ್ಮ ಎಲ್ಲರ ಬುದ್ಧಿಶಕ್ತಿಯೂ ಹರಿತಗೊಳ್ಳಲಿ. ಎಂಥ ಉದಾತ್ತ ಭಾವನೆ. ನಮ್ಮಲ್ಲಿ ಯಾವತ್ತೂ ಕೂಡ ನಾವು ನ್ಯಾಷನಲ್ ಇಂಟಿಗ್ರೇಷನ್ ಅಲ್ಲ ಪ್ರಯತ್ನ ಪಟ್ಟಿದ್ದು, ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ನು. ಈಗ ನಾವು ದೊಡ್ಡದಾಗಿ ಮಾತಾಡ್ತೀವಿ, ನ್ಯಾಷನಲ್ ಇಂಟಿಗ್ರೇಷನ್ ಮಾಡ್ತೀವಿ, ಅದು ಇದು ಅಂತ. ನಮ್ಮ ವೇದದಲ್ಲಿರ್ತಕ್ಕಂಥ ಶಾಂತಿ ಮಂತ್ರ ನೀವು ತೆಗೆದು ನೋಡಿದ್ರೆ ವಿಶ್ವ ಸಾಮರಸ್ಯಕ್ಕೆ ಅವರು ಹೊರಟಿದ್ದು, ಬರೀ ನಮ್ಮ ದೇಶದ ಸಾಮರಸ್ಯಕ್ಕಲ್ಲ. ಪೃಥ್ವೀ ಶಾಂತಿ ರಗ್ನಿಶಾಂತಿ ಔಷಧ ಯಶಾಂತಿ ವನಸ್ಪತ ಯಶಾಂತಿ ಅಜಾಶಾಂತಿ ಅಶ್ವಶಾಂತಿ ಬ್ರಹ್ಮಶಾಂತಿ ಬ್ರಾಹ್ಮಣ ಶಾಂತಿ ಶಾಂತಿರ್ಮೇ ಅಸ್ತು ಶಾಂತಿ. ಏನು ಬಿಟ್ಟಿದ್ದಾರೆ ಆ ಶಾಂತಿ ಮಂತ್ರದಲ್ಲಿ? ಪ್ರಕೃತಿನೆಲ್ಲ ತಂದುಬಿಟ್ಟಿದ್ದಾರಲ್ಲ. ಆ ದೃಷ್ಟಿಯಿಂದನೇ ಪ್ರಕೃತಿಗೂ ಮತ್ತು ಪ್ರಜೆಗಳಿಗೂ ಇರ್ತಕ್ಕಂಥ ಸಂಬಂಧವನ್ನು ಕಲ್ಪಿಸಿ
ಬರೋ ತಿಂಗಳು 25ನೇ ತಾರೀಕು ವಿಟನ್ಬರ್ಗ್ ಯೂನಿವರ್ಸಿಟಿ ಜರ್ಮನಿನಲ್ಲಿ ಒಂದು ಗೋಷ್ಠಿಯನ್ನು ಅವರು ಏರ್ಪಡಿಸಿದ್ದಾರೆ. ಸೊ ಆ ದೃಷ್ಟಿಯಿಂದ ವರೇಣ್ಯ ಅಂದರೆ ಶ್ರೇಷ್ಠನಾಗಿರ್ತಕ್ಕಂಥವನು ಅಂತ ಅರ್ಥ, ಎಲ್ಲರಿಗಿಂತ ಮಿಗಿಲಾದವನು ಎಂಬುದಾಗಿಯೂ ಕೂಡ ಅರ್ಥ. ಧೂ ಅಂದರೆ ಒದರುವುದು, ಜಾಡಿಸುವುದು, ಸಾಂಸಾರಿಕ ಕಟ್ಟುಗಳನ್ನು ಕಿತ್ತು ಬಿಸಾಕುವುದು ಅಂತ ಅರ್ಥ ಧೂನೋ ಅಕ್ಷರಕ್ಕೆ. ತಾ ಅಂದರೆ ಉಪನಿಷತ್ತಿನ ಮಹಾವಾಕ್ಯವಾದ ತತ್ವಮಸಿ ವಾಕ್ಯಾರ್ಥಕ್ಕೆ ಹೊಂದಿಕೊಳ್ಳುವವನು. ಹೀಗಿರಬೇಕು ಅವಧೂತ ಅಂತ ಹೇಳಿದರೆ ಆ, ವಾ, ಧೂ ಮತ್ತು ತ. ಈಗ ಮೊದಲನೇದು ನೋಡಿ, ಆ ಅಂದ್ರೇನು? ಅಕ್ಷರತ್ವಾತ್. ಅಕ್ಷರ ಅಂದರೆ ಯಾವುದು? ಅಕ್ಷರಂ ಬ್ರಹ್ಮ ಪರಮಂ. ಭಗವದ್ಗೀತೆ 8ನೇ ಅಧ್ಯಾಯ 3ನೇ ಶ್ಲೋಕ. ಅಕ್ಷರಂ ಬ್ರಹ್ಮ ಪರಮಂ. ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಬ್ರಹ್ಮಸ್ವರೂಪಕ್ಕೇ ನಾವು ಅಕ್ಷರ ಅಕ್ಷರ ಅಂತ ಕರೀತಕ್ಕಂಥದ್ದು. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ. ಅದೇ ಭಗವದ್ಗೀತೆ 15ನೇ ಅಧ್ಯಾಯ 16ನೇ ಶ್ಲೋಕ. ಸರ್ವಾಣಿ ಭೂತಾನಿ ಕ್ಷರಾಣಿ. ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸಾಂಸಾರಿಕ ವಸ್ತುಗಳು ಕ್ಷರವೇ, ನಾಶವುಳ್ಳದ್ದೇ. ಆದರೆ ಕೂಟಸ್ಥಃ ಅಕ್ಷರ ಉಚ್ಯತೆ. ಆದರೆ ನಿಜವಾಗಿ ಆ ಪಾರಮಾರ್ಥಿಕವಾಗಿರ್ತಕ್ಕಂಥ ಸದ್ವಸ್ತು ಒಂದೇ ಅಕ್ಷರವಾಗಿರ್ತಕ್ಕಂಥದ್ದು. ಬೃಹದಾರಣ್ಯಕ ಉಪನಿಷತ್ ನೀವು ತೆಗೆದು ನೋಡಿದರೆ ಯಾಜ್ಞವಲ್ಕ್ಯ ಏನು ಉಪದೇಶ ಕೊಡ್ತಾನೆ ಅನ್ನೋ ಮಾತಿನಲ್ಲಿ, ಏ ತದ್ವೈ ತದಕ್ಷರಂ ಗಾರ್ಗಿ ಬ್ರಾಹ್ಮಣ ಅಭಿವದಂತಿ ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಅಸ್ನೇಹಂ ಅಚ್ಛಾಯಂ ಅತಮಃ ಅವಾಯು ಅನಾಕಾಶಂ ಅಸಂಗಂ ಅರಸಂ ಅಗಂಧಂ ಅಚಕ್ಷು ಅಮನಃ ಅಶ್ರೋತ್ರಂ ಅವಾಕ್ ಅತೇಜಸ್ಕಂ ಅಪ್ರಾಣಂ ಅಮುಖಂ ಅಮಾತ್ರಂ ಅನಂತರಂ ಅಬಾಹ್ಯಂ ನತದಶ್ನಾತಿ ಕಿಂಚನ ನತದಶ್ನಾತಿ ಕಶ್ಚನ. ಯಾವುದು ಅಕ್ಷರ ಅಂದರೆ ಒಂದು ಮಂತ್ರ ಸಾಕು. ಅಸ್ಥೂಲಂ. ಸ್ಥೂಲ ಅಂದರೆ ದಪ್ಪ, ಸ್ಥೂಲ ಅಂದರೆ ಫ್ಯಾಟ್ ಅನ್ನೋ ದೃಷ್ಟಿಯಿಂದ. ಸೊ ಸಣ್ಣ ದಪ್ಪ ಇದೆಲ್ಲಕ್ಕೂ ಕೂಡ ಅತೀತನಾಗಿರ್ತಕ್ಕಂಥವನು. ಶಾಸ್ತ್ರದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಪೀನಃ ಅಂದರೂ ಒಂದೇ, ಸ್ಥೂಲಃ ಅಂದರೂ ಒಂದೇ. ದೇವದತ್ತ ಅಂತ ಒಬ್ಬ ಇದ್ದಾನೆ, ಅವನು ದಪ್ಪವಾಗಿದ್ದಾನೆ. ಆದರೆ ಅವನು ಬೆಳಗ್ಗೆ ಊಟ ಮಾಡೋದನ್ನೇ ಯಾರೂ ಕಂಡಿಲ್ಲ. ಅದು ಹೆಂಗೆ ದಪ್ಪ ಆದ ಅವನು? ಪೀನೋ ದೇವದತ್ತಃ ದಿವಾನ ಭುಂಕ್ತೆ. ಹಾಗಿದ್ರೆ ರಾತ್ರವು ಭುಂಕ್ತೆ, ಬೆಳಗಿಂದು ಸೇರಿಸಿ ರಾತ್ರಿ ಊಟ ಮಾಡ್ತಾನೆ ಅಂತ ಅರ್ಥಾಪತ್ತಿ ಪ್ರಮಾಣ ಅವರು ಅದಕ್ಕೆ ಉತ್ತರ ಕೊಡೋದು. ಸಾಮಾನ್ಯವಾಗಿ ದಪ್ಪವಾಗಿರೋರಿಗೆ ಪಾಪ ಜಾಸ್ತಿ ತಿನ್ನೋಕ್ಕೆ ಆಗಲ್ಲ. ಸಣ್ಣಕ್ಕಿರೋರು ನೋಡಿ, ಕೆಲವರು ಹೊಟ್ಟೆ ಬೆನ್ನಿಗೆ ಅಂಟ್ಕೊಂಡಿರತ್ತೆ, ಅಚ್ಚೇರನ್ನು ಇಳಿಸ್ಬಿಡ್ತಾರೆ ಕೂತ್ಕೊಂಡ್ರೆ. ಏನು 3 ದಿನ ಉಪವಾಸ ಮಾಡಿದ್ದಾರೋ ಏನೋ ಅಂತ ಅನ್ಕೋಬೇಕು ಯಾವಾಗಲೂ ಕೂಡ. ಅದಕ್ಕೆ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಶೇಕ್ಸ್ಪಿಯರ್ ಒಂದು ಕಡೆ ಹೇಳಿಸ್ತಾನೆ ಸೀಸರ್ ಮಾತಿಂದ, ಯಾನ್ಡ್ ಕ್ಯಾಶಿಯಸ್ ಲುಕ್ಸ್ ಲೀನ್ ಆ್ಯಂಡ್ ಹಂಗ್ರಿ ಲುಕಿಂಗ್, ಸಚ್ ಮೆನ್ ಆರ್ ಡೇಂಜರಸ್, ಐ ವಾಂಟ್ ಓನ್ಲಿ ಫ್ಯಾಟ್ ಪೀಪಲ್ ಅರೌಂಡ್ ಮೀ ಅಂತ. ನನ್ನ ಸುತ್ತಲೂ ಯಾವಾಗಲೂ ದಪ್ಪವಾಗಿರೋರೇ ಇರಲಿ, ಸಣ್ಣವಾಗಿರೋರು ಇದ್ದರೆ ಡೇಂಜರು ಅಂತ. ಯಾನ್ಡ್ ಕ್ಯಾಶಿಯಸ್ ಲೀನ್ ಆ್ಯಂಡ್ ಹಂಗ್ರಿ ಲುಕಿಂಗ್, ಹಿ ಥಿಂಕ್ಸ್ ಅ ಲಾಟ್. ಅವನು ತುಂಬ ಯೋಚನೆ ಮಾಡ್ತಾನೆ, ಅದರಿಂದ ಅವನು ಬೇಡ ನನ್ನ ಹತ್ರ ದಪ್ಪವಾಗಿರೋರನ್ನೇ ಸುತ್ತಲೂ ಸೇರಿಸ್ಕೊಳ್ಳೋಣ ಅಂತ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಸ್ಥೂಲಂ ಅನಣು ನೋಡಿ, ಅಣುವು ಅಲ್ಲ. ಯಾಕೆ? ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋ ನಿಹಿತೋ ಗುಹಾಯಾಂ ತಮಕ್ರತು ಪಶ್ಯತಿ ವೀತಶೋಕಃ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ. ಸ್ಪಷ್ಟವಾಗಿ ಹೇಳ್ತಾ ಇದೆ ಕಟಶ್ರುತಿ. ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿಗಿಂತಲೂ ಚಿಕ್ಕದ್ದು, ಮಹತ್ತಿಗಿಂತಲೂ ದೊಡ್ಡದು. ಅದೇನು ಪರಸ್ಪರ ವಿರೋಧವಾಗಿ ಮಾತಾಡ್ತಾ ಇದೆಯಲ್ಲ ಅಂದರೆ ವಿರೋಧ ಅಲ್ಲ, ವಿರೋಧಾಭಾಸ. ಅದು ವಿರೋಧದ ತರಹ ತೋರುತ್ತೆ ಹೊರತು ಇರುವಿಕೆ ಬೇರೆ, ತೋರುವಿಕೆ ಬೇರೆ. ಅವ್ರು ಹಾಗಿದ್ದಾರೆ ಅಂದರೆ ಒಳ್ಳೆ ಮಾತು, ಅವ್ರು ಹಾಗೆ ತೋರ್ತಾ ಇದ್ದಾರೆ ಅಂದರೆ ಡೇಂಜರಸ್ ಸ್ಟೇಟ್ಮೆಂಟ್. ಮುಂದಿನ ನಿಮಿಷ ಮತ್ತೊಂದು ತರಹ ತೋರ್ತಾರೇನೋ ಅಭಿಪ್ರಾಯ ಕೊಡುತ್ತೆ. ಅದಕ್ಕೆ ಬೀಯಿಂಗ್ ಆ್ಯಂಡ್ ನಥಿಂಗ್ನೆಸ್, ಬೀಯಿಂಗ್ ಆ್ಯಂಡ್ ಬಿಕಮಿಂಗ್ ಅಂತ ಜಾನ್ ಪಾಲ್ ಸಾರ್ತರ್ ಫ್ರೆಂಚ್ ಫಿಲಾಸಫರು ಒಂದು ಗ್ರಂಥವನ್ನು ಬರೆದಿದ್ದಾನೆ. ಸೊ ಈ ದೃಷ್ಟಿಯಿಂದ ವಾಟ್ ಈಸ್ ಬೀಯಿಂಗ್, ವಾಟ್ ಈಸ್ ಬಿಕಮಿಂಗ್, ಅದಕ್ಕೆ ನಾವು ವ್ಯತ್ಯಾಸ ತಿಳ್ಕೋಬೇಕಾಗತ್ತೆ. ಮುಖ್ಯವಾಗಿ ಅನಣು ಅಹ್ರಸ್ವಂ, ಅಣುವೂ ಅಲ್ಲ. ಹಾಗಿದ್ರೆ ಏನದು? ಆತ್ಮವಸ್ತು ಹೇಗಿದೆ? ಅಣು ಅಂದರೆ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಎಷ್ಟು ಮಟ್ಟಿಗೆ ವಿಜ್ಞಾನ ಅಭಿವೃದ್ಧಿ ಹೊಂದಿತ್ತು ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಡಾಕ್ಟರ್ PS ರಾಮಾನುಜಂ ತಮಗೆಲ್ಲ ಗೊತ್ತು. IPS ಆಫೀಸರ್ ಆಗಿ, ಟ್ರಾಫಿಕ್ ಕಮಿಷನರ್ ಆಗಿ ವಿಭಿನ್ನ ಹುದ್ದೆಗಳಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿರ್ತಕ್ಕಂಥವ್ರು. ಅವರಿಗೆ 2 ಡಿಗ್ರಿ, ಒಂದು PhD, ಒಂದು D.Litt, MA ಆದಮೇಲೆ ಸಮೃದ್ಧದಲ್ಲಿರೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹಿ ಈಸ್ ಬೋತ್ ಎ PhD ಅಂಡ್ ಎ D.Litt ಅಲಾಂಗ್ ವಿತ್ MA ಇನ್ ಸಾಂಸ್ಕ್ರಿಟ್. ಅವರ
PhD ಥೀಸಿಸ್ ಏನು ಗೊತ್ತಾ? ನ್ಯಾಯ ವೈಶೇಷಿಕರ ಪರಮಾಣುವಾದ ಮತ್ತು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಕಂಪ್ಯಾರಿಟಿವ್ ಪರ್ಸ್ಪೆಕ್ಟಿವ್. PhD ಥೀಸಿಸ್. ನ್ಯಾಯ ವೈಶೇಷಿಕರು ಪರಮಾಣುವನ್ನು ಹೇಗೆ ಡಿಫೈನ್ ಮಾಡ್ತಾರೆ ಗೊತ್ತಾ? ತರ್ಕ ಸಂಗ್ರಹ ಇದೆ ಅನ್ನಂಭಟ್ಟಂದು, ಅದರ ಮೇಲೆ ವ್ಯಾಖ್ಯಾನ ಕಾರಿಕಾವಳಿ, ಕಾರಿಕಾವಳಿಯ ಮೇಲೆ ವ್ಯಾಖ್ಯಾನ ಮುಕ್ತಾವಳಿ, ಮುಕ್ತಾವಳಿಯ ಮೇಲೆ ವ್ಯಾಖ್ಯಾನ ದಿನಕರಿ, ದಿನಕರಿಯ ಮೇಲೆ ವ್ಯಾಖ್ಯಾನ ರಾಮರುದ್ರಿ. ರಾಮರುದ್ರಿ ಗ್ರಂಥದಲ್ಲಿ ಪರಮಾಣು ಅಂದರೆ ಏನು ಅಂತ ಡಿಫೈನ್ ಮಾಡ್ತಾರೆ. ಜಾಲ ಸೂರ್ಯ ಮರೀಚಿಸ್ತಂ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ ತಸ್ಯ ಷಷ್ಠಸ್ತು ಯೋ ಭಾಗಃ ಪರಮಾಣು ಸ ಉಚ್ಯತೆ. ಇದು ಪರಮಾಣುಗಿರ್ತಕ್ಕಂಥ ಡೆಫಿನೇಷನ್ನು. ನೀವು ಕಿಟಕಿ ಹಾಕಿದರೆ ಕಿಟಕಿ ಮೇಲ್ಗಡೆ ಭಾಗದ ತೂತಿನಿಂದ ಒಳಗಡೆ ಬರ್ತಕ್ಕಂತಹ ಸೂರ್ಯನ ಕಿರಣವನ್ನು 6ನೇ ಒಂದು ಭಾಗ ನೀವು ಕಟ್ ಮಾಡಿದರೆ ಆ 6ನೇ ಒಂದು ಭಾಗ ಏನಾಗತ್ತೋ ಅದಕ್ಕೆ ಪರಮಾಣು ಅಂತ ಕರೀತಾರೆ ನೈಯಾಯಿಕರ ಪ್ರಕಾರ. ಅಷ್ಟು ಮಟ್ಟಿಗೆ ಮುಂದುವರೆದಿತ್ತು ನಮ್ಮಲ್ಲಿ ವಿಜ್ಞಾನ ಅನ್ನೋದು. ಲೋಕಕ್ಕೆ 0 ಕೊಟ್ಟವರೇ ನಾವು. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಯಾರು 0 ತೊಗೊಂಡ್ರೆ ಪರೀಕ್ಷೆಯಲ್ಲಿ ಹೆಮ್ಮೆ ಪಡಬೇಕು, ಬೈಬಾರ್ದು. They have maintained our tradition, you see. 0 is a complete number. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. 0ಇಂದ ಹಿಡಿದು ಎಲ್ಲಿ ತನಕ ಗುಣಾಕಾರದ್ದು ಬರ್ತಾಯಿತ್ತು ಗೊತ್ತಾ? 10 × 10 × 10 17 ಸಲ ಗುಣಾಕಾರ ಮಾಡಿದ್ರೆ ಪರಾರ್ಧ ಅಂತ ಸಂಖ್ಯೆ ಬರುತ್ತೆ. ಪರಾರ್ಧದ ತನಕ ಗುಣಾಕಾರ ಮಾಡೋದು ನಮಗೆ ಬರ್ತಾಯಿತ್ತು ಭಾರತೀಯರಿಗೆ ಅನ್ನೋ ಮಾತನ್ನು ಹಂಸ ದಮಯಂತಿ ಹತ್ರ ಬಂದು ನಳನ ಗುಣಗಾನ ಮಾಡುವಾಗ ನೈಷಧ ಮಹಾಕಾವ್ಯದ 3ನೇ ಸರ್ಗದ 17ನೇ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸತ್ತೆ. ಪರಾರ್ಧ ಅಂದರೆ ಏನು? ಏಕಂ ದಶ ಶತಂಚೈವ ಸಹಸ್ರಂ ಅಯುತಂತತ ಲಕ್ಷಂಚ ಪ್ರಯುತಂಚೈವ ಕೋಟಿ ಅರ್ಬುದಮೇವ ಚ ವೃಂದಂ ಖರ್ವೋ ನಿಖರ್ವಶ್ಚ ಶಂಖಃ ಪದ್ಮಶ್ಚ ಸಾಗರಃ ಅಂತ್ಯಂ ಮಧ್ಯಂ ಪರಾರ್ಧಂಚ ದಶಾವೃದ್ಯ ಯಥಾಕ್ರಮಂ. 10⁻17 ಪರಾರ್ಧ ಅಂದರೆ 0 to 10⁻17. That much we had advanced in ancient mathematics, remember. Foreigners need not teach us mathematics. We have taught them. They are ungrateful not being recognizing that. ಅಷ್ಟೇ ಹೊರತು ಇನ್ನೇನು ಆಗಿಲ್ಲ. ಅಸ್ಥೂಲಂ ಅನಣು ಅಹ್ರಸ್ವಂ. ನೋಡಿ, ಹ್ರಸ್ವ ಅಂದರೆ ಅತ್ಯಂತ ಚಿಕ್ಕದಾಗಿರೋದು. ಅಹ್ರಸ್ವ ಚಿಕ್ಕದಾಗಿಯೂ ಇರ್ತಕ್ಕಂಥದ್ದಲ್ಲ. ಅದೀರ್ಘಂ ಅತ್ಯಂತ ದೀರ್ಘವಾದದ್ದು ಅಲ್ಲ. ಅಲೋಹಿತಂ ಕೆಂಪಾಗಿರ್ತಕ್ಕಂಥದ್ದಲ್ಲ. ಅಸ್ನೇಹಂ ಯಾವುದಕ್ಕೂ ಅಂಟ್ಕೊಳ್ತಕ್ಕಂಥದ್ದಲ್ಲ. ಅತಮಃ ತಮಸ್ಸಲ್ಲ. ಅವಾಯು ವಾಯುವಿಗೆ ಸಂಬಂಧಪಟ್ಟಿದ್ದಲ್ಲ. ಅನಾಕಾಶಂ ಅಸಂಗಂ ಅರಸಂ ಅಗಂಧಂ. ಮೂಗಿನಿಂದ ನೀವು ವಾಸನೆ ತಿಳ್ಕೊಳ್ಳೋಕ್ಕಾಗಲ್ಲ, ಕಿವಿಯಿಂದ ಕೇಳೋಕ್ಕಾಗಲ್ಲ, ಬಾಯಿಂದ ಮಾತಾಡೋಕ್ಕಾಗಲ್ಲ, ಕಣ್ಣಿಂದ ನೋಡೋಕ್ಕಾಗಲ್ಲ, ಮನಸ್ಸಿಂದ ಅರಿಯೋಕ್ಕಾಗಲ್ಲ. ಅದಕ್ಕೇನೆ ಪಂಚಕೋಶಗಳಿಗೆ ಅತೀತವಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದಲೇ ನಾವು ಯಾವ ಇಂದ್ರಿಯದಿಂದಲೂ ಆತ್ಮವನ್ನು ಅರ್ಥಕೊಳ್ಳೋಕ್ಕಾಗಲ್ಲ. ಇಂದ್ರಿಯಾತೀತ, ಮನೋತೀತ. ಅದಕ್ಕೇ ಮನೋಜವ ಅಂತ ಹೇಳೋದು. ಮಾರುತಿ ಹನುಮಂತ ಎಷ್ಟು ವೇಗವಾಗಿ ಸಮುದ್ರವನ್ನು ದಾಟದ ಅಂದರೆ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ. ಮನಸಾ ಸ್ಮರಾಮಿ ಅಂತ ಬೇಕಾದರೆ ಇಟ್ಕೊಳ್ಳಿ, ಶಿರಸಾ ನಮಾಮಿ ಅಂತ ಬೇಕಾದರೆ ಇಟ್ಕೊಳ್ಳಿ. ಪಾಠಾಂತರ ಭೇದ. ಧಾರವಾಡ ಕಡೆ ನೀವು ಹೋದರೆ ಜವ್ ಬಾ, ಲಘು ಲಘು ಬಾ ಅಂತ ಕರೀತಾರೆ. ಬೇಗ ಬಾ ಅನ್ನೋದಕ್ಕೆ. ಜವ ಅನ್ನೋದು ಸಂಸ್ಕೃತ ಶಬ್ದ. ಜವೋತ ಶೀಘ್ರಂ ತ್ವರಿತಂ ಲಘು ಕ್ಷಿಪ್ರಮರಂಧೃತಂ ಸತ್ವರಂ ಚಪಲಂ ತೂರ್ಣಂ ಅವಿಲಂಬಿತಂ ಆಶು ಚ. ಅಮರಕೋಶದಲ್ಲಿ 12 ಪರ್ಯಾಯ ಪದ ಇದೆ ಬೇಗ ಅನ್ನೋದಕ್ಕೆ. ಇವತ್ತು ನಮಗೆ ಅಮರ ಮರ್ತಿರೋದ್ರಿಂದನೇ ಈ ಗೋಳಾಗಿರೋದು. ಅಮರ ಮರ ಹತ್ತಿಬಿಟ್ಟಿದೆ, ಅದರಿಂದ ನಮಗೆ ಪರ್ಯಾಯ ಪದಗಳಿಗೆ ತಡಕಾಡೋ ಸ್ಥಿತಿ ಬಂದುಬಿಟ್ಟಿದೆ. ಹಿಂದಿನ ಕಾಲದಲ್ಲಾದರೆ ಒಂದು ಪರ್ಯಾಯ ಪದ ಕೇಳಿದ್ರೆ 24 ಪರ್ಯಾಯ ಪದ ಕೊಡ್ತಾಯಿದ್ರು ಅಮರಕೋಶ ಬಾಯಲ್ಲಿದ್ದವರಿಗೆ. ಇಂದ್ರ ಅಂತ ಬಂದರೆ ಬಂದ್ಬಿಡ್ಬೇಕು 24. ಇಂದ್ರೋ ಮರತ್ವಾನ್ ಮಗವ ಬಿಡೋ ಜಾಪಾಕ ಶಾಸನ ವೃದ್ಧಶ್ರವ ಸುನಾಸೀರ ಪುರುಹೂತ ಪುರಂದರ ಜಿಷ್ಣು ಲೈಕರ್ಷಭ ಶಕ್ರ ಶತಮನ್ಯು ದಿವಸ್ಪತಿ ಸುತ್ರಾಮ ಗೋತ್ರಭಿದ್ ವಜ್ರಿ ವಾಸವೋ ವೃತ್ರ ವೃಷ ವಾಸ್ತೋಷ್ಪತಿ ಸುರಪತಿ ಬಲಾರಾತಿ ಶಚೀಪತಿ. ಬರಬೇಕು 24 ಪರ್ಯಾಯ ಪದ. ಮನ್ಮಥ ಅಂತ ಹೇಳ್ತೀರಾ? ಮದನೋ ಮನ್ಮಥೋ ಮಾರೋ ಪ್ರದ್ಯುಮ್ನೋ ಮೀನಕೇತನಃ ಕಂದರ್ಪಃ ದರ್ಪಕಃ ಅನಂಗಃ ಕಾಮಃ ಪಂಚಶರಃ ಸ್ಮರಃ ಶಂಬರಾರಿಃ ಮನಸಿಜಃ ಕುಸುಮೇಶು ಅನನ್ಯಜಃ ಪುಷ್ಪಧನ್ವಾರತಿಪತಿಃ ಮಕರಧ್ವಜ ಆತ್ಮಭೂಃ ಶೃಂಗಾರಯೋನಿ ಶ್ರೀಪುತ್ರಃ ಶೂರ್ಪಕಾರಾತಿರಿತ್ಯಪಿ ಅರವಿಂದಮಶೋಕಂಚ ಚೂತಂಚ ನವಮಲ್ಲಿಕ. ಅದು ಬರಬೇಕಾಗಿರ್ತಕ್ಕಂಥದ್ದು ಆ ರೀತಿಯಾಗಿ. ನಮ್ಮ ವಾಚಾ ಪರಂಪರೆ ಇರತಕ್ಕಂಥದ್ದು ಹಾಗೆ. ಪರಂಪರೆ ಬಿಟ್ಟಿರೋದ್ರಿಂದನೇ ನಾವು ಇವತ್ತು ಒದ್ದಾಡ್ತಾ ಇರೋದು. ಅಚಕ್ಷುಹು ಅಶ್ರೋತ್ರಂ. ನೋಡಿ, ಕಿವಿಯಿಂದ ಕೇಳಿ ತಿಳ್ಕೊಳ್ಳೋಕ್ಕಾಗಲ್ಲ, ಕಣ್ಣಿಂದ ನೋಡೋಕ್ಕಾಗಲ್ಲ ಈ ಆತ್ಮವಸ್ತುವನ್ನು. ಅಪ್ರಾಣಂ ಅಮುಖಂ ಎಲ್ಲ ಹೇಳಿ ಬಂದು ಕೊನೆಗೆ ನತದಶ್ನಾತಿ ಕಿಂಚನ ನತದಶ್ನಾತಿ ಕಶ್ಚನ.
ಮತ್ತು ಭಗವದ್ಗೀತೆಯಲ್ಲೇ ನೋಡೋದಾದರೆ 11ನೇ ಅಧ್ಯಾಯ 18ನೇ ಶ್ಲೋಕ ನೋಡಿ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಂ ಅವ್ಯಯಃ ಶಾಶ್ವತ ಧರ್ಮ ಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಕೃಷ್ಣ ಪರಮಾತ್ಮ ಹೇಳ್ತಾ ಇರೋದು ನಮ್ಮಲ್ಲಿರೋದು ಸನಾತನ ಧರ್ಮ, ಮರಿಬೇಡಿ. ಸನಾತನ ಅಂದರೆ ನಿತ್ಯ ನೂತನ, ಎವರ್ ಫ್ರೆಶ್ ಅನ್ನೋ ಸೆನ್ಸಲ್ಲಿ ಸನಾತನ ಅಂತ ಬಂದಿರೋದು. ಗೊಡ್ಡು ಸಂಪ್ರದಾಯ ಅಂತಲ್ಲ. ಕೆಲವರು ಭಾಷಾಂತರ ಮಾಡ್ತಾರೆ ಹೀಗೆಲ್ಲ, ಪರಂಪರೆಗೆ ಮೋಸ ಬರೋ ಹಾಗೆ. ಅದನ್ನು ನಾವು ಖಂಡಿಸಬೇಕು. ಪರಂಪರೆಯನ್ನು ನಾವು ಎತ್ತಿಡಿಬೇಕೇ ಹೊರತು ಯಾರೇ ಪರಂಪರೆಗೆ ವಿರುದ್ಧವಾಗಿ ಮಾತಾಡಿದ್ರೂ ಕೂಡ ನಾವು ಅದು ಸರಿಯಲ್ಲ ಅಂತ ನಾವು ನಿಂತ್ಕೊಂಡು ಹೇಳಬೇಕು ಅವರಿಗೆ. ಇದ್ರೆ ಅದೇ ಬೆಳೀತಾ ಹೋಗುತ್ತೆ ಲೋಕದಲ್ಲಿ. ಕೆಟ್ಟದನ್ನು ಬೆಳೆಯೋದಕ್ಕೆ ಬಿಡಬಾರ್ದು. ಯಾವಾಗ ನಮಗೆ ಯಾವ ಸರಿ ಅಂತ ಗೊತ್ತಿದೆಯೋ ಅದಕ್ಕೆ ನಾವು ನಿಂತ್ಕೊಂಡು ಸಾಧನೆ ಮಾಡಬೇಕು. ಎಷ್ಟು ಜನ ಬೇಕಾದರೂ ಬರಲಿ ನಮ್ಮ ಜೊತೆ, ಬರದೇ ಹೋದರೆ ಬೇಡ, ಒಬ್ಬನೇ ಹೇಳೋಣ. ಸತ್ಯ ಯಾವತ್ತೂ ಕೂಡ ಒಂದೇ. ಸತ್ಯಕ್ಕೆ ಯಾವತ್ತೂ ಕೂಡ ಮರೆ ಮಾಚೋದಕ್ಕಾಗೋದಿಲ್ಲ. ಇರ್ತಕ್ಕಂಥದ್ದನ್ನು ಇದ್ದ ಹಾಗೆ ಹೇಳಲೇಬೇಕಾಗತ್ತೆ. ಅದಕ್ಕೆ ಪ್ರಮಾತ್ಮಕ ಜ್ಞಾನ ಅಂತ ಹೇಳ್ತಕ್ಕಂಥದ್ದು. ತ್ವಂ ಅಕ್ಷರಂ ಪರಮಂ ವೇದಿತವ್ಯಂ, ನೀನೇ ಅಕ್ಷರ ಸ್ವರೂಪ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ನೀನೇ ಈ ಸಮಸ್ತವಾಗಿರ್ತಕ್ಕಂಥ ಪ್ರಪಂಚಕ್ಕೆ ಆದಿ ಕಾರಣ. ನಿಧಾನಂತ್ವಾದಿ ಕಾರಣಂ ಅಮರಕೋಶ. ಯಾವುದು ಮೂಲ ಕಾರಣವೋ ಅದೇ ನಿಧಾನ ಅಂತ ಕರೆಯೋದು. ತ್ವಂ ಅವ್ಯಯಃ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಮತ್ತು ಈ ಅಕ್ಷರ ಸ್ವರೂಪ ಹೇಗಿದೆಯಪ್ಪ ಅಂತ ಕೇಳಿದರೆ, ಮಾಂಡೂಕ್ಯೋಪನಿಷತ್ ನೀವು ತೆಗೆದು ನೋಡಿದರೆ ಅದರಲ್ಲಿ ಪೂರ್ತಿ ಬರ್ತಕ್ಕಂಥದ್ದು ಓಮಿತ್ಯೇತದಕ್ಷರಂ ಇದಂ ಸರ್ವಂ. ಇರ್ತಕ್ಕಂಥದ್ದೆಲ್ಲವೂ ಓಂಕಾರವೇ. ಅಕಾರ ಉಕಾರ ಮಕಾರ ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ. ಆ ಓಂ ಯಾವ ಸಂದರ್ಭದಲ್ಲಿ ಹೇಳಬೇಕು ಓಂಕಾರ, ಯಾತಕ್ಕೋಸ್ಕರ ಓಂಕಾರ ಹೇಳೋದ್ರಿಂದ ಏನು ಉಪಯೋಗ ಅಂತ ಪ್ರತಿಯೊಬ್ಬರಿಗೂ ಸಂದೇಹ ಬರುತ್ತೆ ನೋಡಿ. ಯಾವ್ಯಾವ ಸಂದರ್ಭದಲ್ಲಿ ನಾವು ಓಂಕಾರವನ್ನು ಪಠಿಸಬಹುದು? ಓಂ ಯಾತಕ್ಕೆ ಅಷ್ಟು ಶ್ರೇಷ್ಠ? ಓಂಕಾರಶ್ಚಾತ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣ ಪುರ ಕಂಠಂ ಬಿತ್ವಾ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕಾ ಉಭೌ. ಅಥಾತೋ ಬ್ರಹ್ಮಜಿಜ್ಞಾಸ ಬ್ರಹ್ಮಸೂತ್ರದ ಮೇಲೆ ಆಚಾರ್ಯ ಶಂಕರ ಭಾಷ್ಯದ ಮೇಲೆ ರತ್ನಪ್ರಭಾ ವ್ಯಾಖ್ಯಾನಕಾರರು 3ನೇ ಸಾಲಲ್ಲಿ ಈ ಉದಾಹರಣೆ ಕೊಡ್ತಾ ಇದ್ದಾರೆ. ಓಂಕಾರ ಮತ್ತು ಅತಶಬ್ದ ಎರಡೂ ಕೂಡ ಸಾಕ್ಷಾತ್ ಬ್ರಹ್ಮನ ಮುಖದಿಂದ ಬಂದಿರೋದ್ರಿಂದ ಬ್ರಹ್ಮನಷ್ಟೇ ಶ್ರೇಷ್ಠ ಅನ್ನೋ ದೃಷ್ಟಿಯಿಂದ. ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಭಗವದ್ಗೀತೆ. ಓಂ ತತ್ಸ್ ಮತ್ತು ಸತ್ ಈ ಮೂರೂ ಕೂಡ ಬ್ರಹ್ಮವಾಚಕವಾಗಿರ್ತಕ್ಕಂತಹ ಶಬ್ದಗಳು. ಮಂಖಕೋಶ ಅಂತ ಒಂದು ಕೋಶ ಇದೆ ನಮ್ಮಲ್ಲಿ. ಅಮರಕೋಶ, ವೈಜಯಂತಿ ಕೋಶ, ಮೇದಿನಿ ಕೋಶ, ಮಂಖಕೋಶ, ನಾರದ ಕೋಶ, ಏಕಾಕ್ಷರ ಕೋಶ, ಅನೇಕಾಕ್ಷರ ಕೋಶ, ಈ ರೀತಿ ಅನೇಕ ಕೋಶಗಳಿದೆ. ಅದರಲ್ಲಿ ಮಂಖಕೋಶದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಓಂಕಾರವನ್ನು ಉಚ್ಚಾರ ಮಾಡಬಹುದು ಅನ್ನೋದಕ್ಕೆ ವಿವರಣೆ ಸಿಗತ್ತೆ. ಅಭ್ಯುದಾನೆ ಅಭ್ಯುಪಗಮೆ ತೂಷ್ಣೀಂ ಭಾವೇ ಸಮರ್ಚನೆ ದಾನ ಪ್ರತಿಗ್ರಹ ಅದೌಚ ಓಂಕಾರೇಪಿ ಚ ಮಂಗಳೇ. ಈ ಎಲ್ಲ ಸಂದರ್ಭದಲ್ಲೂ ಓಂಕಾರವನ್ನು ನಾವು ಸ್ತುತಿ ಮಾಡ್ಬೋದು. ಅಭ್ಯುದಾನೆ ಯಾರಿಗಾದರೂ ಮರ್ಯಾದೆ ಮಾಡುವಾಗ, ಈಗ ಮಾಡುವಾಗ ನನ್ನ ಮನಸ್ಸಲ್ಲಿ ಹೇಳ್ಕೊಂಡೆ ಓಂ ಅಂತ, ಮಾಡಿಸ್ಕೊಳ್ಳೋವಾಗ ಮಾಡೋರು ಓಂ ಅಂತ ಹೇಳಿ ಕೊಡಬಹುದು, ಮಾಡಿಸ್ಕೊಳ್ಳೋರು ಓಂ ಅಂಥೇಳಿ ಸ್ವೀಕರಿಸ್ಬೋದು. ಅಭ್ಯುದಾನೆ ಅಭ್ಯುಪಗಮೆ ತೂಷ್ಣೀಂ ಭಾವೆ ಸುಮ್ಮನೆ ಕೂತಿರೋವಾಗ, ಸಮರ್ಚನೆ ಭಗವಂತನ ಪೂಜೆ ಮಾಡೋವಾಗ, ದಾನ ಕೊಡೋವಾಗ, ದಾನ ತೆಗೆದುಕೊಳ್ಳೋವಾಗ, ಈ ಎಲ್ಲ ಸಂದರ್ಭದಲ್ಲೂ ಕೂಡ ಓಂಕಾರವನ್ನು ನಾವು ಉಚ್ಚಾರ ಮಾಡಬಹುದು. ಓಂಕಾರದಲ್ಲಿರ್ತಕ್ಕಂಥ 3 ಅಕ್ಷರಗಳು ಆ, ಉ ಮತ್ತು ಮ ಅನ್ನೋದಕ್ಕೆ ಸುಧಾಕರ್ ಚತುರ್ವೇದಿಯವರು ಬರೆದಿರ್ತಕ್ಕಂಥ ಗ್ರಂಥ ನೀವು ತೆಗೆದು ನೋಡಿದ್ರೆ 43 ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಆ ಅಂದ್ರೇನು, ಉ ಅಂದ್ರೇನು, ಮಾ ಅಂದ್ರೇನು, ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ಅಂದ್ರೇನು ಅಂತ. ಅಕಾರ ಅಂದರೆ ಋಗ್ವೇದ, ಉಕಾರ ಅಂದರೆ ಯಜುರ್ವೇದ, ಮಕಾರ ಅಂದರೆ ಸಾಮವೇದ, ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ಅಂದರೆ ಅಥರ್ವವೇದ ಅಂತ ಒಂದು ಇಂಟರ್ಪ್ರಿಟೇಷನ್ನು. ಅಕಾರ ಅಂದರೆ ಜಾಗ್ರತ್ತು, ಉಕಾರ ಅಂದರೆ ಸ್ವಪ್ನ, ಮಕಾರ ಅಂದರೆ ಸುಷುಪ್ತಿ, ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ಅಂದರೆ ತುರಿಯ ಅಂತ 2ನೇ ಇಂಟರ್ಪ್ರಿಟೇಷನ್ನು. ಅಕಾರ ಅಂತ ಹೇಳಿದರೆ ತಾಯಿ, ಉಕಾರ ಅಂತ ಹೇಳಿದರೆ ತಂದೆ, ಮಕಾರ ಅಂತ ಹೇಳಿದರೆ ಗುರು, ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ಅಂದರೆ ಅತ್ಯಾಶ್ರಮಿ ಅಂತ ಇನ್ನೊಂದು ಇಂಟರ್ಪ್ರಿಟೇಷನ್ನು. ಅಕಾರ ಅಂದರೆ ಅಗ್ನಿ, ಉಕಾರ ಅಂದರೆ ವಾಯು, ಮಕಾರ ಅಂದರೆ ಇಂದ್ರ, ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ಅಂದರೆ ಪರಮಾತ್ಮ ಅಂತ ಇನ್ನೊಂದು ಇಂಟರ್ಪ್ರಿಟೇಷನ್. ಈ ರೀತಿ ಒಟ್ಟು 43 ಇಂಟರ್ಪ್ರಿಟೇಷನ್ಸ್ ಕೊಡ್ತಾರೆ ಅವರು ಆವು ಮತ್ತು ಮಾಗೆ. ಅದನ್ನು ಯಾವ ರೀತಿ ಉಚ್ಚಾರ ಮಾಡಬೇಕು ಓಂ ಅನ್ನೋದನ್ನು ನಾವು ದೀರ್ಘವಾಗಿ ಹೇಗೆ ಉಸಿರು ತೆಗೆದುಕೊಂಡು ಆಮೇಲೆ ಪ್ಲುತದಲ್ಲಿ ಓಂಕಾರ ಉಚ್ಚಾರ ಮಾಡಬೇಕು ಅಂತಿರೋದು. ಪ್ಲುತ ಅಂದರೆ 3 ಮಾತ್ರ ಕಾಲ, ಒಂದು ಹ್ರಸ್ವ ಒಂದು ದೀರ್ಘ ಸೇರಿದ್ರೆ ಪ್ಲುತ ಅಂತ ಆಗುತ್ತೆ. ಉಸಿರು ದೀರ್ಘವಾಗಿ ನಾವು ತೆಗೆದುಕೊಂಡು ಓಂ ಅಷ್ಟು ಕಾಲ ಆಗಬೇಕು ಒಂದು ಸಲ ಓಂಕಾರ ಉಚ್ಚಾರ ಮಾಡೋಕ್ಕೆ. ಅದಕ್ಕೆ ಪ್ಲುತ ಅಂತ ಕರೆಯೋದು. ಸೊ ಈ ರೀತಿಯಾಗಿ ಓಂಕಾರದ ಬಗ್ಗೆ ನಮಗೆ ವಿಶೇಷವಾಗಿರ್ತಕ್ಕಂತಹ ಮಾಹಿತಿ ದೊರೆಯುತ್ತೆ.
ಸ ಬ್ರಹ್ಮ ಸ ಶಿವ ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಕೈವಲ್ಯ ಉಪನಿಷತ್ತಿನಲ್ಲಿ ಓಂಕಾರಕ್ಕೂ ಮತ್ತು ಈ ಅಕ್ಷರ ಸ್ವರೂಪಕ್ಕೂ ಇರತಕ್ಕಂಥ ಇದು ನೋಡಿ. ಸ ಬ್ರಹ್ಮ ಅವನೇ ಬ್ರಹ್ಮ, ಸ ಶಿವ ಅವನೇ ಪರಮೇಶ್ವರ, ಸ ಇಂದ್ರ ಅವನೇ ಇಂದ್ರ, ಸ ಅಕ್ಷರ ಅವನೇ ಅಕ್ಷರ ಸ್ವರೂಪ, ಅವನೇ ಸ್ವರಾಟ್. ಅಕ್ಷರಂ ಮೋಕ್ಷಂ ಚಿಂತಯತಿ ಗರ್ಭೋಪನಿಷತ್ತು. 108 ಉಪನಿಷತ್ತುಗಳಲ್ಲಿ ಗರ್ಭೋಪನಿಷತ್ ಒಂದು ಉಪನಿಷತ್ತಿದೆ. ನಾನು 2 ಕೈ ಮುಗಿದುಕೊಂಡು ಬೇಡ್ಕೊಳ್ಳೋದೇನು ಅಂದರೆ, ಇಲ್ಲಿ ಯಾರಾದರೂ ವೈದ್ಯ ವೃತ್ತಿ ಇರತಕ್ಕಂಥ ಹಿನ್ನೆಲೆ ಇರೋರಾದರೆ ದಯವಿಟ್ಟು ಗರ್ಭೋಪನಿಷತ್ ಓದಿಪ್ಪ ಅಂತ. ತಾಯಿಯ ಗರ್ಭದಲ್ಲಿ ಯಾವ್ಯಾವ ತಿಂಗಳಲ್ಲಿ ಮಗು ಯಾವ್ಯಾವ ರೀತಿಯಾಗಿ ಅಭಿವೃದ್ಧಿ ಹೊಂದತ್ತೆ, ಕೈ ಯಾವಾಗ ಬರುತ್ತೆ, ಕಾಲು ಯಾವಾಗ ಬರುತ್ತೆ, ಕಾನ್ಷಿಯಸ್ನೆಸ್ ಯಾವಾಗ ಎಂಟರ್ ಆಗುತ್ತೆ, ಅಷ್ಟನ್ನು ಕೂಲಂಕಷವಾಗಿ ಗರ್ಭೋಪನಿಷತ್ತಲ್ಲಿ ನಿರೂಪಣೆ ಮಾಡಿದ್ದಾರೆ ನಮ್ಮ ಋಷಿಮುನಿಗಳು ಸ್ವಾನುಭವದಿಂದ. ಅದಿರೋದೇ ಗೊತ್ತಿಲ್ಲ ನಮ್ಮ ವೈದ್ಯರಿಗೆ. ವೈದ್ಯ ವೃತ್ತಿ ಇರತಕ್ಕಂಥವ್ರಿಗೆ ಗರ್ಭೋಪನಿಷತ್ ಗೊತ್ತಿಲ್ಲ, ಗರ್ಭೋಪನಿಷತ್ ಗೊತ್ತಿರೋರಿಗೆ ವೈದ್ಯ ವೃತ್ತಿ ಗೊತ್ತಿಲ್ಲ. ಅದರಿಂದ ಏನಾಗಿದೆ ಅಂದರೆ ಸಮನ್ವಯ ಮಾಡೋಕ್ಕಾಗ್ತಾ ಇಲ್ಲ. ಗರ್ಭೋಪನಿಷತ್ತನ್ನು ಗಿರಿನಗರದಲ್ಲಿ 8ನೇ ಮೇನ್ ರೋಡಲ್ಲಿ 2ನೇ ಹಂತದಲ್ಲಿ ಅಕ್ಷರ ಕಾರ್ಯಾಲಯದ ಪಕ್ಕದಲ್ಲಿರ್ತಕ್ಕಂತಹ ವೇದಮಾತಾ ಗೃಹವಾಸಿಗಳಾದ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ವಿದ್ಯಾವಾಚಸ್ಪತಿ ಅನ್ನೋ ಬಿರುದಾಂಕಿತರಾಗಿರ್ತಕ್ಕಂತಹ ವಿದ್ವಾನ್ ಶೇಷಾಚಲ ಶರ್ಮಾ ಅವರು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಬರೀ ಮೂಲ ಸಮೃದ್ಧಲ್ಲಿದೆ, ನಮಗೆ ಅರ್ಥ ಆಗಲ್ಲ ಅಂತ ಯಾರೂ ಹೇಳೋ ಹಾಗಿಲ್ಲ. ಪ್ರತಿಯೊಂದಕ್ಕೂ ಭಾಷಾಂತರಗಳು ಬರ್ತಾ ಇದೆ. ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಬೇಕೇ ಹೊರತು ಅದಿಲ್ಲ ಅಂತ ಮಾತ್ರ ಯಾರೂ ಹೇಳಬಾರ್ದು. ಅದಕ್ಕೆ ನಾವು 4 ಕಡೆ ಹೋಗಿ ನೋಡಿದರೆ ಎಷ್ಟು ಗ್ರಂಥಗಳಿಗೆ ಉಪಲಬ್ಧ ಇದೆ, ಯಾವ ಕಾಲಕ್ಕೆ ಇದೆಲ್ಲ ಓದೋದು ಅಂತ ಅನಿಸ್ಬಿಡತ್ತೆ. ನಿಜವ್ರು ಭಯ ಆಗತ್ತೆ, ಇಷ್ಟು ಗ್ರಂಥಗಳು ಬರ್ತಾ ಇದೆಯಲ್ಲಪ್ಪ, ನನಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು, ಯಾವಾಗ ಇದನ್ನೆಲ್ಲ ನಾನು ಅವಲೋಕನ ಮಾಡೋದು ಅಂತ. ಈ ದೃಷ್ಟಿಯಿಂದ ನಿಜವಾಗಿ ಎಂತಹ ಕಾಣಿಕೆಯನ್ನು ಲೋಕಕ್ಕೆ ಕೊಡ್ಬೋದು ಅಂದರೆ, ಸಂಸ್ಕೃತ ಶಾಸ್ತ್ರ ಗೊತ್ತಿರತಕ್ಕಂಥವ್ರು ಪೂರ್ವಾಗ್ರಹಗಳನ್ನು ಬಿಟ್ಟು ವೈದ್ಯರ ಜೊತೆಗೆ ಕೂತ್ಕೊಂಡು ಅವರಿಗೆ ಗರ್ಭೋಪನಿಷತ್ತನ್ನು ಪಾಠ ಮಾಡಬೇಕು. ವೈದ್ಯರಾಗಿರ್ತಕ್ಕಂಥವರು ತಮ್ಮ ಶಾಸ್ತ್ರದ ಬಗ್ಗೆ ಇರತಕ್ಕಂಥ ಅಸಡ್ಡೆ ಮನೋಭಾವವನ್ನು ಕೂತ್ಕೊಂಡು ಇವ್ರ ಜೊತೆ ಡಿಸ್ಕಸ್ ಮಾಡಬೇಕು. ಅವರಿಬ್ಬರು ಒಂದು ಕಾಮನ್ ರೂಟ್ ಚಾಕೌಟ್ ಮಾಡಿ ಲೋಕಕ್ಕೆ ಕೊಟ್ಟರೆ ಎಷ್ಟು ಸೈಂಟಿಫಿಕ್ ಆಗಿ ನಮ್ಮ ಮುಂದಿನ ಪೀಳಿಗೆ ಯುವ ಜನಾಂಗಕ್ಕೆ ನಮ್ಮ ಶಾಸ್ತ್ರದಲ್ಲಿರ್ತಕ್ಕಂಥ ವೈಜ್ಞಾನಿಕ ಅಂಶಗಳನ್ನು ನಾವು ತೋರಿಸ್ಬೋದು. ಅಂಥ ಕೆಲಸ ಆಗಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಬರೀ ಒಂದಿದ್ದರೆ ಈಗಿನ ಕಾಲದಲ್ಲಿ ನಾವು ವಿ ಕೆನಾಟ್ ಕನ್ವಿನ್ಸ್ ಅವರ್ ಚಿಲ್ಡ್ರನ್ ಹೂ ಆರ್ ಇನ್ ದಿ 21st century ಹೂ ಹ್ಯಾವ್ ಗಾಟ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಹೂ ವಾಂಟ್ ಪ್ರೂಫ್ಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಹೂ ವಾಂಟ್ ಅ ರ್ಯಾಷನಲ್ ಎಕ್ಸ್ಪ್ಲನೇಷನ್. ಆಯಿತು ತೊಗೊಂಬ, ನಿನಗೆ ರ್ಯಾಷನಲ್ ಎಕ್ಸ್ಪ್ಲನೇಷನ್ ತಾನೇ ಬೇಕಾಗಿರೋದು, ಕೊಡ್ತೀನಿ ತೊಗೊಂಬ. ನನಗೆ ಸಂಧ್ಯಾವನೆ ಮಾಡೋದಕ್ಕೆ ಅರ್ಥ ಗೊತ್ತಿದ್ದರೆ ಇದು ಮಾಡೋದ್ರಿಂದ ಹಿಂಗಾಗತ್ತಪ್ಪ ಮಾಡು ಅಂತ ಅವನಿಗೆ ಕನ್ವಿನ್ಸ್ ಮಾಡ್ಬೋದು. ನಮ್ಮಪ್ಪ ಮಾಡ್ತಾಯಿದ್ದ ಮಾಡ್ಕೊಂಡು ಹೋಗೋ ಅಂತ ನಾನು ಮಾಡಲ್ಲ ಅಂತ ನಾನು. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಅರ್ಥನ, ಆವಾಗಲೇ ನಾವು ಅವನಿಗೆ ಕನ್ವಿನ್ಸ್ ಮಾಡೋಕ್ಕಾಗೋದು. ಸುಮ್ಮನೆ ಪೊಳ್ಳುವಾದ ಮಾಡಿ ಪ್ರಯೋಜನ ಇಲ್ಲ. ನಮ್ಮ ಮಕ್ಕಳು ನಮಗಿಂತ ತುಂಬ ಬುದ್ಧಿವಂತರು ಈಗಿನ ಕಾಲದಲ್ಲಿ. ಸೊ ಆ ದೃಷ್ಟಿಯಿಂದ ಅಕ್ಷರಂ ಅಜರಂ ಅಜ್ಞಾನಂ ಸೂಕ್ಷ್ಮತರಾಪೂರ್ವ ಶುದ್ಧ ವಿಜ್ಞಾನಂ ಪ್ರಗಲಿತ ಸರ್ವಕ್ಲೇಶಂ ಪರತತ್ವಂ ವರ್ತತೆ ಕಿಮಪಿ. ಇದೇ ಆತ್ಮವಿದ್ಯಾವಿಲಾಸದ 60ನೇ ಶ್ಲೋಕದಲ್ಲಿ ಇದೇ ಸದಾಶಿವ ಬ್ರಹ್ಮೇಂದ್ರರು ಅಕ್ಷರ ಸ್ವರೂಪದ ಬಗ್ಗೆ ಈ ಮಾತನ್ನು ಹೇಳ್ತಾರೆ. ಅದು ನಾನು ಪೂರ್ತಿಯಾಗಿ ಹೇಳೋಕ್ಕೆ ನನಗೆ ಸಮಯ ಆಗಲಿಲ್ಲ, ಅದಂತ ಇಲ್ಲೇ ಸೇರಿಸ್ತಾ ಇದ್ದೀನಿ ಅದನ್ನು ತಂದು. ಅಕ್ಷರಂ, ಆ ಅಕ್ಷರ ಸ್ವರೂಪ ಹೇಗಿದೆಯಪ್ಪ? ಅಜರಂ, ಜರ ಅಂದರೆ ಮುಪ್ಪು. ಯಾವುದಕ್ಕೆ ಹುಟ್ಟೇ ಇಲ್ವೋ ಅದಕ್ಕೆ ಬೆಳವಣಿಗೆ ಇಲ್ಲ, ಯಾವುದು ಬೆಳವಣಿಗೆ ಇಲ್ವೋ ಅದಕ್ಕೆ ವೃದ್ಧಾಪ್ಯ ಇಲ್ಲ, ಯಾವುದಕ್ಕೆ ವೃದ್ಧಾಪ್ಯ ಇಲ್ವೋ ಅದಕ್ಕೆ ಸಾವಿಲ್ಲ. ಅದಕ್ಕೆ ಅದು ನಿತ್ಯ ವಸ್ತುವಾಗಿರ್ತಕ್ಕಂಥದ್ದು. ಜರ ಅನ್ನೋದು ದೇಹಕ್ಕೆ ಬರ್ತಕ್ಕಂಥ ಮಾತೇ ಹೊರತು ಆತ್ಮನಿಗೆ ಯಾವ ಜರೇನೂ ಬರೋದಿಲ್ಲ. ನಿತ್ಯ ನೂತನ ಚಿರಂತನವಾಗಿರ್ತಕ್ಕಂಥದ್ದು ಆತ್ಮ. ಆ ಮುಪ್ಪು ಅನ್ನೋದು ಬರತಕ್ಕಂಥದ್ದು ದೇಹಕ್ಕೆ, ದೇಹ ಧರ್ಮ ಅದು. ಏನೆಲ್ಲ ಆಗುತ್ತೆ ನೋಡಿ, ವಯಸ್ಸಾದ ಮೇಲೆ ದೇಹ ಕುಗ್ಗತ್ತೆ, ಕಾಲಲ್ಲಿ ನಡೆಯೋಕ್ಕೆ ಶಕ್ತಿ ಇರೋದಿಲ್ಲ, ಕಿವಿ ಕೇಳೋದಿಲ್ಲ, ಬಾಯಲ್ಲಿ ಹಲ್ಲು ಉದುರೋಗುತ್ತೆ, ಬಾಯಿ ಬೊಚ್ಚಬಾಯಿ ಆಗುತ್ತೆ. ಅದರಿಂದನೇ ಚಿಕ್ಕ ಮಕ್ಕಳಿಗೆ ಹಲ್ಲು ಬರದೇ ಬೊಚ್ಚಬಾಯಿ ಆಗಿದ್ದರೆ ವಯಸ್ಸಾದ್ಮೇಲೆ ಹಲ್ಲು ಬಿದ್ದೋಗಿ ಬೊಚ್ಚಬಾಯಿ ಆಗುತ್ತೆ. ಬೊಚ್ಚಬಾಯಿ ಕಾಮನ್ ಫ್ಯಾಕ್ಟರ್ ಇಬ್ರಿಗೂ ಕೂಡ. ಅದರಿಂದ ಮಧ್ಯ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರು ತಂದೆ ತಾಯಿಗಳನ್ನು ಚಿಕ್ಕ ಮಕ್ಕಳನ್ನು ನೋಡ್ಕೊಳ್ಳೋ ಹಾಗೆ ಮುತುವರ್ಜಿಯಿಂದ ನೋಡ್ಕೋಬೇಕು. ನಾಳೆ ಇವ್ರ ಗತಿನೂ ಅದೇ. ಇವರೇನು ಶಾಶ್ವತವಾಗಿ ಶಂತನೋ ತರಹ ಯಾವಾಗಲೂ ಯುವಕರಾಗೇ ಇರೋಕ್ಕೆ ಸಾಧ್ಯ ಇಲ್ಲ. ಏನೋ ಭೀಷ್ಮಾಚಾರ್ಯರು ಅದು ಕೊಡಿಸಿದ್ರಿಂದ ಶಂತನೂ ಆಗಿರೋಕ್ಕಾಯಿತು. ಎಲ್ಲ ಮಕ್ಕಳು ಭೀಷ್ಮಾಚಾರ್ಯ ಆಗಿರೋಕ್ಕಾಗಲ್ವಲ್ಲ. ಅಕ್ಷರಂ ಅಜರಂ
ಸೂಕ್ಷ್ಮತರ ಪೂರ್ವ ಶುದ್ಧ ವಿಜ್ಞಾನಂ. ನೋಡಿ, ವಿಜ್ಞಾನ ಅಂದರೆ ಸೈನ್ಸ್ ಅಂತಾನೆ ಅರ್ಥ ನಾವು ಇಟ್ಕೋಬೇಕಾಗಿಲ್ಲ. ವಿಶೇಷಂ ಜ್ಞಾನಂ ವಿಜ್ಞಾನಂ, ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ, ಆತ್ಮಜ್ಞಾನ ಅಂತ ಅರ್ಥ ವಿಜ್ಞಾನ ಅಂದರೆ. ಲಿಟ್ರಲ್ ಆಗಿ ವಿಜ್ಞಾನ ಅಂದರೆ ಸೈನ್ಸನ್ನು ಟ್ರಾನ್ಸ್ಲೇಟ್ ಮಾಡ್ಬೋದು 1:1 ರೇಷಿಯೋ ಇಟ್ಕೊಂಡು. ಆದರೆ ಲಿಟರರಿಯಾಗಿ ಮೆಟಫಿಸಿಕಲ್ ಆಗಿ ನೀವು ಅರ್ಥ ಮಾಡಿದರೆ ವಿಜ್ಞಾನ ಕುಡ್ ಬಿ ಇಂಟರ್ಪ್ರಿಟೆಡ್ ಆಸ್ ಆತ್ಮಜ್ಞಾನ, ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನ ಅದು. ಪ್ರಗಲಿತ ಸರ್ವಕ್ಲೇಶಂ, ಸಮಸ್ತವಾಗಿರ್ತಕ್ಕಂಥ ಕ್ಲೇಶಗಳು ಕೂಡ ದೂರವಾದಾಗ ಪರತತ್ವಂ ವರ್ತತೆ ಕಿಮಪಿ. ಆವಾಗ ಆ ಪರತತ್ವ ಅನ್ನೋದು ಏನು ಅನ್ನೋದು ನಮಗೆ ಅರ್ಥವಾಗುತ್ತೆ. ನಾವು ತತ್ವಗ್ರಾಹಿಗಳಾಗಬೇಕು. ಅದಕ್ಕೇ ತತ್ವಜ್ಞಾನಾತ್ ನಿಶ್ರೇಯಸ ಅಧಿಗಮಃ, ಗೌತಮರ ನ್ಯಾಯಸೂತ್ರ. ತತ್ವಜ್ಞಾನದಿಂದಲೇ ನಿಶ್ರೇಯಸ್ ಪ್ರಾಪ್ತಿ ಅಂತ ಹೇಳ್ತಕ್ಕಂಥದ್ದು. ಗೌಡಪಾದಾಚಾರ್ಯರು ಮಾಂಡುಕ್ಯ ಕಾರಿಕೆ ಮೇಲೆ ವ್ಯಾಖ್ಯಾನ ಮಾಡ್ತಾ ವೈತತ್ಯ ಪ್ರಕರಣದ ಕೊನೆಯ ಶ್ಲೋಕದಲ್ಲಿ ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾತ ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾದ ಪ್ರಚ್ಯುತೋ ಭವೇತ್. ತತ್ವದೊಂದಿಗೆ ಒಂದಾಗಬೇಕು. ಹೇಗೆ ನದಿಗಳ ನೀರು ಸಮುದ್ರದೊಂದಿಗೆ ಒಂದಾಗಿ ನಾಮರೂಪಗಳನ್ನು ಕಳ್ಕೊಂಡು ನೀರು ಒಂದಾಗೋ ಹಾಗೆ. ನಿರ್ವಿಕಲ್ಪಮನಲ್ಪಮಕ್ಷರಂ ಯಕ್ಷರಾಕ್ಷರ ವಿಲಕ್ಷಣಂ ಪರಂ ನಿತ್ಯಮವ್ಯಯ ಸುಖಂ ನಿರಂಜನಂ ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ಶಂಕರಾಚಾರ್ಯರ ವಿವೇಕ ಚೂಡಾಮಣಿಯ 262ನೇ ಶ್ಲೋಕ. ಯಾವ ರೀತಿಯಾಗಿ ಆ ಸ್ಥಿತಿ ಇರುತ್ತೆ ಮನಸ್ಸಿನಲ್ಲಿ? ನಿರ್ವಿಕಲ್ಪಮನಲ್ಪಮಕ್ಷರಂ, ಎಲ್ಲ ವಿಕಲ್ಪಗಳಿಂದ ದೂರವಾಗಿರ್ತಕ್ಕಂಥದ್ದು. ಯತ್ ಕ್ಷರಾಕ್ಷರ ವಿಲಕ್ಷಣಂ ಪರಂ, ಕ್ಷರಕ್ಕೂ ಅಕ್ಷರಕ್ಕೂ ಅತೀತವಾಗಿರ್ತಕ್ಕಂಥದ್ದು. ನಿತ್ಯಂ ಅವ್ಯಯ ಸುಖಂ, ನೋಡಿ ಅವ್ಯಯ ಅಂದರೆ ವ್ಯಯವಲ್ಲದ್ದು, ಖರ್ಚಾಗದೇ ಇರತಕ್ಕಂಥದ್ದು, ಶಾಶ್ವತವಾದದ್ದು, ನಿತ್ಯವಾದದ್ದು ಅನ್ನೋ ಅರ್ಥದಲ್ಲಿ ಆ ಬ್ರಹ್ಮವಸ್ತು ಇದೆ. ಅಜರೋಹಂ ಅಕ್ಷರೋಹಂ ಪ್ರಾಜ್ಞೋಹಂ ಪ್ರತ್ಯಗಾತ್ಮಬೋಧೋಹಂ ಪರಮಾನಂದಮಯೋಹಂ ಪರಮಶಿವೋಹಂ ಸದಾತ್ಮ ಪರಿಪೂರ್ಣಃ. ಇದೇ ಸದಾಶಿವ ಬ್ರಹ್ಮೇಂದ್ರರ ಅದ್ವೈತ ತಾರಾವಳಿ ಅಂತ ಇನ್ನೊಂದು ಗ್ರಂಥ. ಅದನ್ನು ನಾನು ಮುಟ್ಟಕ್ಕೆ ಆಗಲಿಲ್ಲ ಈ 5 ದಿನದಲ್ಲಿ, ಕ್ಷಮಿಸ್ಬೇಕು ನೀವೆಲ್ಲ. ಬಿಟ್ಟಿರೋ ತುಂಬ ಇದೆ. ನಾನು ಆ ಅದ್ವೈತ ತಾರಾವಳಿಯ 24ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ ಬ್ರಹ್ಮೇಂದ್ರರು. ನಾನು ಅಂದರೆ ಯಾರು ನೋಡಿ, ಅಜರೋಹಂ, ನನ್ನ ಆತ್ಮಕ್ಕೆ ಮುಪ್ಪಿಲ್ಲ. ಅಕ್ಷರೋಹಂ, ನಾನು ಕ್ಷರನಲ್ಲ, ನಾನು ಅಕ್ಷರ ಸ್ವರೂಪ. ಪ್ರಾಜ್ಞೋಹಂ, ನಾನು ಪ್ರಾಜ್ಞನಾಗಿದ್ದೇನೆ. ಪ್ರತ್ಯಗಾತ್ಮಬೋಧೋಹಂ, ನನ್ನ ಆತ್ಮಬೋಧ ಅನ್ನೋದು ನನಗುಂಟಾಗಿದೆ. ಅದಕ್ಕೆ ಆತ್ಮಬೋಧ ಅಂತಲೇ ಒಂದು ಗ್ರಂಥವನ್ನು ಲೋಕಕ್ಕೆ ಕೊಟ್ಟರು ಶಂಕರ ಭಗವತ್ಪಾದಾಚಾರ್ಯರು. ಆತ್ಮ ಅಂದರೆ ಏನು, ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಮೊನ್ನೆ ದಿನದ ಉಪನ್ಯಾಸದಲ್ಲಿ 44ನೇ ಶ್ಲೋಕ ತಮ್ಮೊಡನೆ ಹಂಚ್ಕೊಂಡಿದ್ದೀನಿ. ಆತ್ಮಬೋಧದಿಂದ ಒಬ್ಬರು ಹೆಣ್ಮಗಳು ಕುತ್ತಿಗೆಲೇ ಸರ ಹಾಕ್ಕೊಂಡು ನನ್ನ ಸರ ಕಳೆದೋಯ್ತು ಅಂತ ಎಲ್ಲರನ್ನೂ ಕೇಳಿದಂತೆ ಮನೆಯಲ್ಲಿ. ಯಾರೋ ಹೇಳಿದಂತೆ ನಿನ್ನ ಕುತ್ತಿಗೆಲೇ ಇದ್ದಂಗೆ ಇದೆಯಲ್ಲಮ್ಮ, ನೋಡಿಕೊಂಡ್ರೆ ಇಲ್ಲೇ ಇದೆ ಸರ, ಎಲ್ಲೂ ಹೋಗಿಲ್ಲ. ಇರೋ ಜಾಗ ಬಿಟ್ಟು ಎಲ್ಲ ಕಡೆ ಹುಡುಕ್ತೀವಿ. ಹಾಗೆಯೇ ಆತ್ಮವಸ್ತುವನ್ನು ನಾವು ಒಳಗಡೆ ನೋಡ್ಕೋಬೇಕು ಅವ್ರದ್ದು, ಹೊರಗಡೆ ಬಜಾರಲ್ಲಿ, ಮಾರ್ಕೆಟಲ್ಲಿ, ಬೀದಿನಲ್ಲಿ ಸಿಗೋದಲ್ಲ ಆತ್ಮವಸ್ತು. ಯು ಕೆನಾಟ್ ಬೈ ಆತ್ಮನ್ ವಿತ್ ಯುವರ್ ಡಾಲರ್ಸ್ ಆರ್ ಪೌಂಡ್ಸ್. ದಟ್ ಹ್ಯಾಸ್ ಟು ಕಮ್ ಫ್ರಮ್ ವಿತಿನ್. ಆ ಮಾತು ಹೇಳುವಾಗ ನನಗೆ ತುಂಬ ದುಃಖ ಆಗುತ್ತೆ. 12 ವರ್ಷಗಳ ಕೆಳಗೆ ಒಬ್ಬಳು ಬ್ರಿಟಿಷ್ ಲೇಡಿ ನಮ್ಮ ಮನೆಗೆ ಬಂದು ಕೇಳಿದ್ಲು, ಹೌ ಮೆನಿ ಪೌಂಡ್ಸ್ ಶುಡ್ ಐ ಪೇ ಫಾರ್ ಯುವರ್ ಕಠೋಪನಿಷತ್ ಲೆಕ್ಚರ್ ಅಂತ. ಮೇಡಮ್, ಐ ಆಮ್ ನಾಟ್ ಫಾರ್ ಸೇಲ್ ಅಂತ ಹೇಳಿದೆ. ಯು ಕೆನಾಟ್ ಬೈ ಮೀ, ಐ ಆಮ್ ನಾಟ್ ಫಾರ್ ಸೇಲ್. ನಾನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೀನು ಪೌಂಡ್ಸು ಇದನ್ನು ಐ ಹ್ಯಾವ್ ಆಲ್ಸೋ ಸೀನ್ ಸಮ್ ಪೌಂಡ್ಸ್ ಡ್ಯೂರಿಂಗ್ ಮೈ ಸ್ಟೂಡೆಂಟ್ ಡೇಸ್. ಡೋಂಟ್ ಟಾಕ್ ಟು ಮೀ ಇನ್ ದ ಟೋನ್, ಮೆಂಡ್ ಯುವರ್ ವಾಯ್ಸ್ ಅಂತ ಹೇಳಿದೆ ಅವಳಿಗೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆ ಏನು, ಪೂರ್ವಭಾವಿ ಸಿದ್ಧತೆಗಳೇನು, ಯಾವ ರೀತಿ ಅಪ್ರೋಚ್ ಮಾಡಬೇಕು. ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಯಾಕೆ ಹೇಳಬೇಕಾಯ್ತು ಮುಂಡಕೋಪನಿಷತ್ತಲ್ಲಿ? ವಿದ್ಯಾರ್ಥಿಯಾಗಿರೋರು ಗುರು ಹತ್ರ ಹೇಗೆ ಹೋಗಬೇಕೋ ಹಾಗೆ ಹೋಗಬೇಕು. ಗುರುವಾಗಿರೋವನು ಏನು ಹೇಳಬೇಕು? ಏನೋ ನನಗೆ ಗೊತ್ತಿರೋಷ್ಟು ನಾನು ಹಂಚ್ಕೋತೀನಮ್ಮ, ಅಷ್ಟೇ, ನಾನು ಹೇಳ್ಕೊಡ್ತೀನಿ ಅನ್ನೋ ಭರವಸೆ ನನಗೇನು ಇಲ್ಲ ಅಂತ ಹೇಳಬೇಕು. ಇವ್ರು ಈ ಟೋನಲ್ಲಿ ಮಾತಾಡಿದ್ರೆ ನಾವು ಆ ಟೋನಲ್ಲಿ ಮಾತಾಡಬೇಕಾಗತ್ತೆ ಅಷ್ಟೇ. ಎರಡೂ ತಪ್ಪೆ ಹಂಗೆ ನೋಡಿದ್ರೆ. ಅಜರು, ಯಾಕೆಂದರೆ ಒಂದು ತಿಳ್ಕೋಬೇಕು, ಶಟಂ ಪ್ರತಿ ಶಾಟ್ಯಂ ಅಂತ ನಮ್ಮಲ್ಲೊಂದು ಮಾತಿದೆ. ವಿವೇಕಾನಂದರು ಒಂದು ಮಾತು ಹೇಳ್ತಾ ಇದ್ರು, ಇಫ್ ಎನಿಬಡಿ ಆಸ್ಕ್ ಎ ಫೂಲಿಶ್ ಕ್ವೆಶ್ಚನ್, ಡೋಂಟ್ ಆನ್ಸರ್ ದೆಮ್, ಪುಟ್ ದೆಮ್ ಅನದರ್ ಕ್ವೆಶ್ಚನ್, ದೇ ವಿಲ್ ಶಟ್ ಅಪ್ ಅಂತ. ಮುಟ್ಟಾಳ್ರಿಗೆ ಉತ್ತರ ಕೊಡೋಕ್ಕೆ ಹೋಗ್ಬೇಡ, ಮರು ಪ್ರಶ್ನೆ ಹಾಕು, ಅವರೇ ಬಾಯಿ ಮುಚ್ಕೋತಾರೆ ಅಂತ. ಕೆಲವರಿಗೆ ದೆ ಡೋಂಟ್ ಡಿಸರ್ವ್ ಎನ್ ಆನ್ಸರ್.
ದಾಕ್ಷಿಣ್ಯಂ ಸ್ವಜನೆ ದಯಾ ಪರಿಜನೆ ಶಾಠ್ಯಂ ಸದಾ ದುರ್ಜನೆ ಪ್ರೀತಿ ಸಾಧುಜನೆ ನಯೋ ನೃಪಜನೆ ವಿದ್ವಜ್ಜನೆ ಚಾರ್ಜವಂ ಶೌರ್ಯಂ ಶತ್ರುಜನೆ ಕ್ಷಮಾ ಗುರುಜನೆ ಕಾಂತಾಜನೆ ದೃಷ್ಟತ ಯೇ ಚೈವಂ ಪುರುಷ ಕಲಾಸು ಕುಶಲ ತೇಷ್ವೇವ ಲೋಕಸ್ಥಿತಿ. ಯಾಕೆ ಹೇಳಬೇಕಾಯ್ತು ಭರ್ತೃಹರಿ ಆ ಶ್ಲೋಕವನ್ನು? ಇರ್ತಕ್ಕಂಥ ಒಂದೇ ವಸ್ತು ಅನೇಕರನ್ನ ಅನೇಕ ತರಹ ನೋಡುತ್ತೆ. ಒಬ್ಬ ದೇಶಕ್ಕೆ ರಾಜ, ಅವರ ಅಪ್ಪನಿಗೆ ಅವನ ಮಗ, ಅವರ ಮಗನಿಗೆ ಅವನ ಅಪ್ಪ, ಅವನ ಹೆಂಡತಿಗೆ ಅವನ ಗಂಡ. ಈ ರೀತಿಯಾಗಿ ಒಬ್ಬನೇ ರಾಜ ಅನೇಕವಾಗಿ ಏಕಕಾಲದಲ್ಲಿ ವರ್ತನೆ ಮಾಡಲ್ವೇನೋ, ಅದೇ ತರಹನೇ ಇಲ್ಲೂ ಕೂಡ ಇರತಕ್ಕಂಥದ್ದು. ಪರಮಾನಂದಮಯೋಹಂ, ನಾನು ಅಂದರೆ ಯಾರು? ನಾನೇ ಪರಮಾನಂದ ಸ್ವರೂಪ. ಪರಮಾನಂದ ಭಾರತಿಗಳು ಅಂತಲೂ ಇದ್ದಾರೆ. ಪೂರ್ವಾಶ್ರಮದಲ್ಲಿ ಪ್ರೊಫೆಸರ್ ಶಂಕರ್ರಾಗಿ ಮೆಡ್ರಾಸ್ IITನಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದವರು. ಪರಮಶಿವೋಹಂ ಸದಾತ್ಮ ಪರಿಪೂರ್ಣ, ನಾನು ಯಾವಾಗಲೂ ಕೂಡ ಪರಿಪೂರ್ಣ ಸ್ವರೂಪ ಅನ್ನೋ ದೃಷ್ಟಿಯಿಂದ ಅಕ್ಷರತ್ವಾತ್ ಅಂತ ಮೊದಲನೇ ಅಕ್ಷರ ಆಯಿತು. ಅವಧೂತನಲ್ಲಿ ಅಕಾರ ಆಯಿತು ಅಂತ ಹೇಳ್ತಾ ಇದ್ದೀನಿ. ಇನ್ನು ಎರಡನೇದಿದೆ ವ. ಅಂದ್ರೇನಪ್ಪ? ವರೇಣ್ಯತ್ವಾತ್. ಯಾವನು ವರೇಣ್ಯ, ಯಾವನು ಶ್ರೇಷ್ಠನಾಗಿರ್ತಕ್ಕಂಥವನು ಅಂತ ಹೇಳಿದರೆ, ಸರ್ವಾತ್ಮ ಭಾವವನ್ನು ಯಾವನು ಇಟ್ಕೊಂಡಿರ್ತಾನೋ ಅವನು ಶ್ರೇಷ್ಠನಾಗಿರೋಕ್ಕೆ ಸಾಧ್ಯ. ಎಲ್ಲರನ್ನೂ ಒಂದೇ ತರಹ ಕಾಣ್ತಕ್ಕಂಥವನು. ಸರ್ವಾತ್ಮಕೋಹಂ ಸರ್ವೋಹಂ ಸರ್ವಾತೀತೋಹಮದ್ವಯ ಕೇವಲಾಖಂಡಬೋಧೋಹಂ ಆನಂದೋಹಂ ನಿರಂತರಂ. ವಿವೇಕ್ ಚೂಡಾಮಣಿ 517ನೇ ಶ್ಲೋಕ. ಸರ್ವಾತ್ಮಕೋಹಂ, ಎಲ್ಲರ ಒಳಗಡೆ ಇರತಕ್ಕಂತಹ ಆತ್ಮಸ್ವರೂಪ. ಅದಕ್ಕೇನೆ ನೋಡಿ, ಸರ್ವತ್ರ ಸರ್ವತಃ ಸರ್ವಂ ಬ್ರಹ್ಮ ಮಾತ್ರಾವಲೋಕನಂ. ಯಾವಾಗಲೂ ಎಂದೂ ಕೇವಲ ಬ್ರಹ್ಮವನ್ನೇ ಯಾರು ನೋಡ್ತಾ ಇರ್ತಾರೋ ಅವರಿಗೆ ಸರ್ವಾತ್ಮ ಬುದ್ಧಿ ಇರುತ್ತೆ. ಅದಕ್ಕೆ ಬ್ರಹ್ಮಣಿ ಮಾನಸ ಸಂಚರರೆ ಅಂತ ಹೇಳಿದ್ದು ಕೀರ್ತನೆಯಲ್ಲಿ ಬ್ರಹ್ಮೇಂದ್ರರು. ಸರ್ವಂ ಬ್ರಹ್ಮಮಯಂ ಅಂತ ಹೇಳಿದ್ದು. ಇಲ್ಲದೆ ಹೋದರೆ ಯಾತಿಗೆ ಬರಬೇಕಾಯಿತು? ಪಿಬರೇ ರಾಮರಸಂ ಪರಿಪೂರ್ಣ ಬೋಧೋಹಂ ಆನಂದ ಸಾಗರೋಹಂ ಗೋಷ್ಠೇ ಕ್ರೀಡಿತಿ ವನಮಾಲಿ ಬ್ರೂಹಿ ಮುಕುಂದೇತಿ. ಯಾತಿಗೆ ಬರಬೇಕಾಯಿತು ಅಷ್ಟೊಂದು ಸಂಗೀತ ಕೃತಿಗಳು? ಯಾವಾಗ ವೇದಾಂತ ಸಂಗೀತಮಯವಾಗಿ ಪರಿಣಾಮ ಆಗತ್ತೋ ಆವಾಗ ಅದರ ಮಟ್ಟ ಏನು ಅನ್ನೋದನ್ನು ಶೆಲ್ಲಿ ಎಂಬತಕ್ಕಂಥ ಆಂಗ್ಲ ಕವಿ ಒಂದು ಕಡೆ ಹೇಳ್ತಾನೆ, ಮ್ಯೂಸಿಕ್ ಬ್ಯೂಟಿಫೈಸ್ ಫಿಲಾಸಫಿ ಆ್ಯಂಡ್ ಫಿಲಾಸಫಿ ಎಡಿಫೈಸ್ ಮ್ಯೂಸಿಕ್ ಅಂತ. That's the relation between music and philosophy. The highest philosophical truths are passed on from generation to generation in its pristine purity through music which knows no language. ಸಂಗೀತಕ್ಕೆ ಯಾವುದು ಭಾಷೆ ಬೇಕಾಗಿಲ್ಲ. ಅದಕ್ಕೆ ಮೊದಲನೇ ದಿನ ಒಂದು ಮಾತು ನಿಮ್ಮ ಹತ್ರ ಹಂಚಿಕೊಂಡೆ, MV ಸೀತಾರಾಮಯ್ಯನವ್ರ ಮಾತು. ಸಂಗೀತ ಅರಿಯಬೇಕಾದರೆ ಕಣ್ಣು ಮುಚ್ಚಿ ಕಿವಿ ತೆಗೆಯಬೇಕು, ಸಂಗೀತದ ಸಭೆ ಅರಿಯಬೇಕಾದರೆ ಕಿವಿ ಮುಚ್ಚಿ ಕಣ್ಣು ತೆಗೆಯಬೇಕು ಅಂತ. ಸೊ ಯಾವಾಗಲೂ ಕೂಡ ಕಿವಿ ತೆಕ್ಕೊಂಡಿರಬೇಕು ಸಂಗೀತ ನಮಗೆ ಅಭಿರುಚಿ ಆಗಬೇಕಾದ್ರೆ. ಸಂಗೀತ ಅಂದರೆ ಏನು? ಸಂ, ಗಿ ಮತ್ತು ತಾ. ಪಾರ್ವತಿ, ದುರ್ಗಾ ಮತ್ತು ಲಲಿತಾ ಪಿಂಡೀಭೂತವಾಗಿ ಸಂಗೀತವಾಗಿದೆ ಅಂತ ಮಂತ್ರಶಾಸ್ತ್ರದ ಇಂಟರ್ಪ್ರಿಟೇಷನ್ ಸಂಗೀತ ಅನ್ನೋ ಶಬ್ದಕ್ಕೆ. ನೀವು ಶ್ರೀ ಸೂಕ್ತವನ್ನು ಪಾರಾಯಣ ಮಾಡೋವಾಗ ಈಂಕಾರ 24 ಕಡೆ ಬರುತ್ತೆ. ನೀವು ಎಣಿಸಿ ನೋಡಿ ಬೇಕಾದರೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀಂ ಅನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಂ ಉಪಹ್ವಯೇ ಶ್ರೀರ್ಮಾ ದೇವಿ ಜುಷತಾಂ ಕಾಂಸೋಸ್ ಸ್ಮಿತಾಂ ಹಿರಣ್ಯ ಪ್ರಾಕಾರ ಆರ್ದ್ರಾಂಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಈ ರೀತಿ ಹೇಳ್ತಾ ಹೋದರೆ 24 ಕಡೆ ಈಂಕಾರ ರಿಪೀಟ್ ಆಗುತ್ತೆ. ಶ್ರೀ ಸೂಕ್ತ 3 ಸಲ ಹೇಳ್ಕೊಂಡ್ರೆ 24x72 ಮೇಳಕರ್ತ ರಾಗಗಳು ಸಂಗೀತದಲ್ಲಿರೋದು ಜನ್ಯವಾಗುತ್ತೆ. ಅದರಿಂದ ಸಂಗೀತಕ್ಕೆ ಮೂಲ ಆಧಾರ ಶ್ರೀ ಸೂಕ್ತ ಅಂತ ಮಂತ್ರಶಾಸ್ತ್ರದ ಇಂಟರ್ಪ್ರಿಟೇಷನ್. ಗಾಯತ್ರಿ ಮಂತ್ರದ 24 ಅಕ್ಷರಗಳಿಗೆ ಸಮಸ್ತವಾಗಿರ್ತಕ್ಕಂಥ ವಾಲ್ಮೀಕಿ ರಾಮಾಯಣದ 24,000 ಶ್ಲೋಕಗಳು ಸಾಕ್ಷಿ. ಒಂದೊಂದು ಅಕ್ಷರಕ್ಕೂ 1,000 ಶ್ಲೋಕಗಳು. ಗಾಯತ್ರಿ ಮಂತ್ರದ ಮೇಲೆ ರಾಮಾಯಣ ಹೊರಟಿರೋದು ಅಂತ ಎಡತೊರೆ ಸುಬ್ರಾಯ ಶರ್ಮರು ಅಂತಿದ್ರು. KG ಸುಬ್ರಾಯ ಶರ್ಮರಲ್ಲ. ಎಡತೊರೆ ಸುಬ್ರಾಯ ಶರ್ಮರು 1931ನೇ ಇಸ್ವಿನಲ್ಲಿ ರಾಮಾಯಣದ ಅಂತರಾರ್ಥ ಎಂಬತಕ್ಕಂಥ ಗ್ರಂಥವನ್ನು ಮಲ್ಲೇಶ್ವರದ ಸಂಪಿಗೆ ರೋಡ್ನ 42ನೇ ಡೋರ್ ನಂಬರ್ಲೆ ಬರೆದು ಅಚ್ಚಾಗಿದ್ದು 78 ವರ್ಷಗಳ ಕಾಲ ರೀಪ್ರಿಂಟ್ ಆಗದೆ 2 ವರ್ಷಗಳ ಕೆಳಗಡೆ ಮೈಸೂರಲ್ಲಿರ್ತಕ್ಕಂತಹ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ತಮ್ಮ ಆಶ್ರಮದಿಂದ ಮರುಮುದ್ರಣ ಮಾಡಿಸಿದ್ದಾರೆ ಅನ್ನೋದನ್ನು ನಿಮ್ಮ ಅವಗಾಹನೆಗೆ ತರ್ತಾ ಇದ್ದೀನಿ. ಆ ದೃಷ್ಟಿಯಿಂದ ನಾನು ಅಂದರೆ ಯಾರು?
ಅಹಂ ಬ್ರಹ್ಮಾಸ್ಮೀತಿ ಯೋ ವೇದ ಸ ಸರ್ವಂ ಭವತಿ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಈಶಾವಾಸ್ಯೋಪನಿಷತ್ನ 6ನೇ ಮಂತ್ರ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ. ಶೋಕವೂ ಇಲ್ಲ, ಮೋಹವೂ ಇಲ್ಲ ಅವನಿಗಿರ್ತಕ್ಕಂಥದ್ದು. ಶೋಕ ಮತ್ತು ಮೋಹಗಳು ಬರ್ತಕ್ಕಂಥದ್ದು ದೇಹಕ್ಕೆ. ಆತ್ಮನಿಗೆ ಯಾವ ಶೋಕ, ಆತ್ಮನಿಗೆ ಯಾವ ಮೋಹ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಒಂದು ಮಾತು ಹೇಳಿದರೆ, ಯಾರಾದರೂ ದೇಹತ್ಯಾಗ ಮಾಡಿದಾಗ ಅವರ ಆತ್ಮಶಾಂತಿಗೋಸ್ಕರ ನಾವು ಕೋರ್ತಾ ಇದ್ದೀವಿ ಅಂತ ಹೇಳ್ತೀವಿ. ಯಾವಾಗಲೂ ಶಾಂತವಾಗಿರೋದಕ್ಕೆ ನೀನೇನು ಶಾಂತಿ ಮಾಡೋದು? ನಿತ್ಯ ಶಾಂತ ಆತ್ಮ, ಅವನಿಗೆ ನೀನು ಶಾಂತಿ ಮಾಡೋದು? ಅಶಾಂತವಾಗಿರೋದಕ್ಕಾದರೆ ನೀನು ಶಾಂತಿ ಮಾಡ್ಬೋದಪ್ಪ. ಯಾವಾಗಲೂ ಶಾಂತವಾಗಿರೋದಕ್ಕೇನು ಶಾಂತಿ ಮಾಡೋದು? ಈ ಥರ ಸಂದೇಹಗಳು ಬರುತ್ತೋ ಇಲ್ವೋ? ದೊಡ್ಡವ್ರನ್ನ ಕೇಳಿ ಪರಿಹಾರ ಮಾಡ್ಕೋಬೇಕು ಇಂಥದ್ದಕ್ಕೆ. ನಾನು ಆ ಮಟ್ಟದಲ್ಲೇ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮ ಹತ್ರ ಸುಮ್ಮನೆ ಒಂದು ಬಾಣ ಬಿಟ್ಟಿದ್ದೀನಿ. ನಿಮ್ಗೆ ಯಾರು ಗೊತ್ತಾದರೆ ನನಗೆ ಹೇಳಿ ಅನ್ನೋ ದೃಷ್ಟಿಯಿಂದ. ನನಗೆ ತುಂಬ ದಿವಸದಿಂದ ಕಾಡ್ತಾ ಇದೆ ಈ ಥರದ್ದೆಲ್ಲ ಕೆಲವು ಪ್ರಶ್ನೆಗಳು. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ. ಇರ್ತಕ್ಕಂಥದ್ದೇ ಒಂದು ಆತ್ಮವಸ್ತು ಆಗಿರೋದ್ರಿಂದ ತತ್ರ ಕೋ ಶೋಕಃ ಕೋ ಮೋಹ. ಶೋಕ ಎಲ್ಲಿ, ಮೋಹ ಎಲ್ಲಿ? ಶೋಕ ಅಂದರೆ ದುಃಖ, ಮೋಹ ಅಂದರೆ ಪುತ್ರಮೋಹ, ಕಲತ್ರ ಮೋಹ, ಧನಮೋಹ, ದಾರಮೋಹ, ಇದೆಲ್ಲ ಮೋಹಗಳು. ಮಗ ಬೇಕು ಅನ್ನೋ ಆಸೆಯಿಂದ ಹೆಂಡತಿ ಬೇಕು ಅನ್ನೋ ಆಸೆ ಬಂತು ತಾನೇ ತಾನಾಗಿ. ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಂ ಅತೀವ ವಿಚಿತ್ರ ಕಸ್ಯ ತ್ವಂ ಕಹ ಕುತ ಆಯಾತಃ ತತ್ವಂ ಚಿಂತೆಯ ಯದಿದಂ ಭ್ರಾತಃ. ಯಾರಪ್ಪ ನಿನ್ನ ಹೆಂಡತಿ? ಮದುವೆ ಆಗೋಕ್ಕೆ ಮುಂಚೆ ಅದೇ ಭಾವನೆ ಇತ್ತ, ಅಥವಾ ಇಬ್ಬರಲ್ಲೊಬ್ಬರು ದೇಹತ್ಯಾಗ ಮಾಡಿದ್ಮೇಲೆ ಆ ಭಾವನೆ ಉಳಿಯತ್ತಾ? 60 ವರ್ಷ ಒಟ್ಟಿಗೆ ಸಂಸಾರ ಮಾಡಿಕೊಂಡಿರ್ತಕ್ಕಂಥ ಹೆಂಡತಿ ಗಂಡನ ದೇಹದಿಂದ ಪ್ರಾಣ ಪಕ್ಷಿ ಹಾರಿ ಹೋದ್ಮೇಲೆ ಹತ್ತಿರ ಬರೋದಕ್ಕೆ ಹೆದರ್ತಾಳೆ. ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೆ. ಹೀಗಿರುವಾಗ ಯಾರು ಹೆಂಡತಿ, ಯಾರು ಗಂಡ? ಈ ಸರ್ವಾತ್ಮ ಭಾವ ಇರ್ತಕ್ಕಂಥವನಿಗೆ ಏನಾಗುತ್ತೆ ಅಂದರೆ ಅವನು ಯಾವಾಗಲೂ ಕೂಡ ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೆ. ಆ ಸಮಾಧಿ ಸ್ಥಿತಿಯಲ್ಲಿ ಇದ್ದವರು ಬ್ರಹ್ಮೇಂದ್ರರು. ಅದು ನನಗೆ ಹೇಳೋದಕ್ಕೆ ತಾತ್ಪರ್ಯ. ಯಾವ ರೀತಿಯಾಗಿ ಅವರು ತಮ್ಮ ಅವಧೂತ ಚರ್ಯೆಯಿಂದ ಸರ್ವಾತ್ಮ ಸ್ಥಿತಿಯನ್ನು ತಲುಪಿದರು, ಆ ಸರ್ವಾತ್ಮ ಸ್ಥಿತಿ ಎಂಬತಕ್ಕಂಥದ್ದು ಯಾವ ರೀತಿಯಾಗಿ ನಮಗೆ ಸಮಾಧಿಯನ್ನು ಉಂಟು ಮಾಡ್ತು ಅನ್ನೋ ದೃಷ್ಟಿಯಿಂದ ನೋಡಿ. ಪ್ರಭಾಶೂನ್ಯಂ ಮನಃಶೂನ್ಯಂ ಬುದ್ಧಿಶೂನ್ಯಂ ನಿರಾಮಯಂ ಸರ್ವಶೂನ್ಯಂ ನಿರಾಭಾಸಂ ಸಮಾಧಿಸ್ತಸ್ಯ ಲಕ್ಷಣಂ. ಉತ್ತರ ಗೀತ 1ನೇ ಅಧ್ಯಾಯ 14ನೇ ಶ್ಲೋಕ. ನಾನು ಆಗಲೇ ಹೇಳಿದ್ದೀನಿ 29 ಗೀತೆ ಇದೆ ಅಂತ. ಉತ್ತರ ಗೀತ ಅನ್ನೋದು ಒಂದು ಗೀತೆ. ಆ ಗೀತಾ ಮಾಲಿಕೆಯಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಸಮಾಧಿ ಸಮತಾವಸ್ಥಾ ಜೀವಾತ್ಮ ಪರಮಾತ್ಮನೋ. ತಂತ್ರಸಾರಾಗಮದಲ್ಲಿ ಆಗಮ ಸಂಬಂಧಕ್ಕೆ ಸೇರಿರ್ತಕ್ಕಂಥ ಶ್ಲೋಕ ಇದು. ಸಮಾಧಿ ಸಮತಾವಸ್ಥಾ, ಎಲ್ಲರಲ್ಲೂ ಕೂಡ ಸಮತ್ವವನ್ನು ಉಂಟು ಮಾಡ್ತಕ್ಕಂಥದ್ದು ಸಮಾಧಿ ಸ್ಥಿತಿ. ಜೀವಾತ್ಮ ಪರಮಾತ್ಮನೋ, ಜೀವಾತ್ಮ ಮತ್ತು ಪರಮಾತ್ಮ ಒಂದಾಗತಕ್ಕಂಥ ಸ್ಥಿತಿ ಅದು. ಅದಕ್ಕೆ ಹೇಳ್ತಾರೆ ನೋಡಿ, ಸರ್ವಾತ್ಮಭಾವ ಸಾಮ್ರಾಜ್ಯ ನಿರಂತರಿತ ಚೇತಸಾಂ ಪರಿಪಕ್ವ ಸಮಾಧೀನಾಂ ಕಿಂ ಕಿಂ ನಾಮನ ಸಿದ್ಧ್ಯತಿ. ಶಂಕರರ ಸಾಕ್ಷಾ ಶಿಷ್ಯರಾಗಿದ್ದಂತಹ, ಶೃಂಗೇರಿ ಶಾರದಾ ಪೀಠದ ಪ್ರಥಮ ಜಗದ್ಗುರುಗಳಾಗಿದ್ದಂತಹ, ವಾರ್ತಿಕಾಚಾರ್ಯ ಅಂತಲೇ ಖ್ಯಾತರಾಗಿರ್ತಕ್ಕಂತಹ ಸುರೇಶ್ವರಾಚಾರ್ಯರು ಶಂಕರ ಭಗವತ್ಪಾದಾಚಾರ್ಯರ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಬರೆದಿರ್ತಕ್ಕಂಥ ಮಾನಸೋಲ್ಲಾಸ ವ್ಯಾಖ್ಯಾನದ 10ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ. ಸರ್ವಾತ್ಮಭಾವ ಸಾಮ್ರಾಜ್ಯ, ಯಾರು ಸರ್ವಾತ್ಮಭಾವವಾಗಿರ್ತಕ್ಕಂಥ ಸಾಮ್ರಾಜ್ಯದಲ್ಲಿ ನೆಲೆ ನಿಂತಿರ್ತಾರೋ ಅಂಥವರಿಗೆ ನಿರಂತರಿತ ಚೇತಸಾಂ, ಆ ಚಿತ್ ಶಕ್ತಿ ಎಂಬತಕ್ಕಂಥದ್ದು ಯಾವ ರೀತಿಯಾಗಿ ಕೂತ್ಕೊಂಡಿರುತ್ತೆ ಅಂದರೆ ಚಿತ್ಯೈ ನಮಃ ಚಿತ್ ಶಕ್ತಿಯೈ ನಮಃ. ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಆ ಮಾತಿಗೆ ಅನುಗುಣವಾಗಿ ಚಿತಿ ಅಂದರೆ ಕೇವಲ ರೂಪ, ಸಾಕ್ಷಾತ್ ಕೈವಲ್ಯ ಸ್ಥಿತಿಯನ್ನು ಮೂಡಿಸ್ತಕ್ಕಂಥ ಆ ಸ್ಥಿತಿ. ಅದೇ ಎಡತರೆ ಸುಬ್ರಾಯ ಶರ್ಮರು ಲಲಿತಾ ಸಹಸ್ರನಾಮ ಭಾಸ್ಕರ್ ರಾಯರ ವ್ಯಾಖ್ಯಾನದ ಜೊತೆಗೆ ಕನ್ನಡದಲ್ಲಿ 1932ನೇ ಇಸ್ವಿನಲ್ಲಿ ಭಾಷಾಂತರ ಮಾಡೋದಕ್ಕೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಮುನ್ನುಡಿ 16 ಪುಟ ನೀವು ತೆಗೆದು ನೋಡಿದರೆ ಲಲಿತಾ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ನಿಮಗೆ ಗೊತ್ತಾಗುತ್ತೆ. ಲಾ ಅಂದ್ರೇನು, ಲೀ ಅಂದ್ರೇನು, ತಾ ಅಂದ್ರೇನು. ಲಲಿತಾ ಸಹಸ್ರನಾಮಕ್ಕೆ 1 ಗಂಟೆ ತರಹ 1000 ಲೆಕ್ಚರ್ಸ್ ಕೊಡ್ಬೋದು. 1000 ನಾಮಕ್ಕೆ 1000 ಲೆಕ್ಚರು 1 ಗಂಟೆ.
ಅಷ್ಟು ಮೆಟೀರಿಯಲ್ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನು ಕೊಡ್ತೀನಿ ಅಂತ ನಾನು ಜಂಬ ಕಚ್ಕೋತಾ ಇಲ್ಲ, ನನ್ನ ಬೆನ್ನು ತಟ್ಕೋತಾ ಇಲ್ಲ. ಕೊಡ್ತಕ್ಕಂಥ ಮಹಾತ್ಮರು ಕೊಡ್ತಕ್ಕಂಥವ್ರು ಇದ್ದಾರೆ ಇವತ್ತಿನ ಕಾಲಕ್ಕೂ ಕೂಡ. ಅದರ ಮೇಲೆ ದೇಹ ಅಭಿಮಾನೇ ಗಲಿತೆ ವಿಜ್ಞಾತೆ ಪರಮಾತ್ಮನಿ ಯತ್ರ ಯತ್ರ ಮನೋ ಯಾತಿ ತತ್ರ ತತ್ರ ಸಮಾಧಯ. ಸಮಾಧಿ ಸ್ಥಿತಿ ಹೇಗೆ ತಲುಪತ್ತೆ ನೋಡಿ. ದೃಗ್ದೃಶ್ಯ ವಿವೇಕ 32ನೇ ಶ್ಲೋಕದಲ್ಲಿ ಭಗವತ್ಪಾದ ಶಂಕರರು ಹೇಳ್ತಕ್ಕಂಥ ಮಾತು, ದೇಹ ಅಭಿಮಾನೇ ಗಲಿತೆ. ಯಾವಾಗ ದೇಹಾಭಿಮಾನ ಸಂಪೂರ್ಣವಾಗಿ ಹೊಟ್ಟೋಯ್ತೋ, ವಿಜ್ಞಾತೆ ಪರಮಾತ್ಮನಿ, ಪರಮಾತ್ಮನ ಜ್ಞಾನ ಅನ್ನೋದು ಕೂತ್ಕೊಳ್ತೋ, ಯತ್ರ ಯತ್ರ ಮನೋ ಯಾತಿ, ಎಲ್ಲೆಲ್ಲಿ ಮನಸ್ಸು ಹೋಗುತ್ತೋ ತತ್ರ ತತ್ರ ಸಮಾಧಯ, ಅಲ್ಲೆಲ್ಲ ಅವನು ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೆ ಅಂತ. ರಾಮಾಯಣದ ಬಗ್ಗೆ ಒಂದು ಮಾತಿದೆ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಅಂತ. ಈಗ ಅವರು ಬರ್ತಾ ಇಲ್ಲ, ಇಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದರು. ಅವರು ಒಂದು ಸಲ ಹೇಳಿದರು, ಯತ್ರ ಯತ್ರ ಹೋಗ್ತಾ ಹೋಗ್ತಾ ತತ್ರ ತತ್ರ ಹೊಡೆಯತ್ ಸ್ವಾಮಿ ಅಂತ. ಆ ಸೀಟಲ್ಲಿ ಕೂತ್ಕೊಂಡು ಅವ್ರು ಹೇಳಿದರು. ನಾನು 3 ವರ್ಷದ ಹಿಂದೆ ಉಪನ್ಯಾಸ ಮಾಡಿದಾಗ ಆಚೆ ಕಡೆ. ಈಗ ಅವ್ರು ಬರ್ತಾ ಇಲ್ಲ, ಇರಲಿ. ಸೊ ಅದರಿಂದ ದೇಹ ಅಭಿಮಾನೇ ಗಲಿತೆ, ಯಾವಾಗ ದೇಹಾಭಿಮಾನ ಸಂಪೂರ್ಣವಾಗಿ ಹೊರಟೋಗೋಯ್ತೋ, ವಿಜ್ಞಾತೆ ಪರಮಾತ್ಮನಿ, ಪರಮಾತ್ಮನ ಜ್ಞಾನ ಅನ್ನೋದು ಉಂಟಾದಾಗ, ಯತ್ರ ಯತ್ರ ಮನೋ ಯಾತಿ, ಮನಸ್ಸು ಹೋದ ಕಡೆ ಎಲ್ಲ ತತ್ರ ತತ್ರ ಸಮಾಧಯ, ಅಲ್ಲಿ ಸಮಾಧಿ ಎಂಬತಕ್ಕಂಥದ್ದು ಉಂಟಾಗತ್ತೆ. ಆ ಆಯಿತು, ವಾ ಆಯಿತು. ಇನ್ನು 3ನೇ ಅಕ್ಷರ ಧೂ. ಧೂ ಅಂದರೆ ಏನಪ್ಪ? ಧೂಕಾರ ಅಂತ ಹೇಳಿದ್ರೆ ಸಮಸ್ತವಾಗಿರ್ತಕ್ಕಂತಹ ದೇಹಾಭಿಮಾನದ ಬಿಡುಗಡೆ, ಅದು ಧೂಕಾರಕ್ಕಿರ್ತಕ್ಕಂತಹ ಲಕ್ಷಣ. ಕೊನೆಯದು ತಕಾರ ಅಂದರೆ ತತ್ವಮಸಿ, ವಾಕ್ಯಾರ್ಥದಲ್ಲಿ ನೆಲೆ ನಿಲ್ತಕ್ಕಂಥದ್ದು. ನೋಡಿ, ಮಹಾವಾಕ್ಯಗಳು ನಮ್ಮಲ್ಲಿ 4 ಇರೋದು. ಪ್ರಜ್ಞಾನಂ ಬ್ರಹ್ಮ, ಐತರೇಯ ಉಪನಿಷತ್ತಲ್ಲಿರ್ತಕ್ಕಂತಹ ಋಗ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಪುರಿ ಜಗನ್ನಾಥ ಕ್ಷೇತ್ರ ಒರಿಸ್ಸಾನಲ್ಲಿರ್ತಕ್ಕಂತಹ ಋಗ್ವೇದಕ್ಕೆ ಸಾಕ್ಷೀಭೂತವಾಗಿರ್ತಕ್ಕಂಥ ಚತುರಾಮ್ನಾಯ ಪೀಠಗಳಲ್ಲಿ ಮೊದಲನೇದು. 2ನೇದು ಯಜುರ್ವೇದಕ್ಕೆ ಮೀಸಲಾಗಿರ್ತಕ್ಕಂಥ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರತಕ್ಕಂಥದ್ದು ಕರ್ನಾಟಕದ ಶೃಂಗೇರಿ ಶಾರದಾ ಪೀಠಕ್ಕೆ ಜ್ವಲಂತ ಪ್ರತೀಕವಾಗಿರ್ತಕ್ಕಂಥದ್ದು ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಹಾವಾಕ್ಯ. 3ನೇದು ಸಾಮವೇದಕ್ಕೆ ಸೇರಿರ್ತಕ್ಕಂತಹ ತತ್ವಮಸಿ ಎಂಬತಕ್ಕಂಥ ಮಹಾವಾಕ್ಯ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ 9 ದೃಷ್ಟಾಂತಗಳಿಂದ ಪ್ರತೀತವಾಗಿರ್ತಕ್ಕಂಥದ್ದು ಗುಜರಾತಿನ ದ್ವಾರಕಾ ಪೀಠದಲ್ಲಿರ್ತಕ್ಕಂತಹ ಶಂಕರ ಮಠಕ್ಕೆ ಸೇರಿರ್ತಕ್ಕಂಥದ್ದು. 4ನೇದು ಅಥರ್ವ ವೇದಕ್ಕೆ ಸೇರಿರ್ತಕ್ಕಂಥದ್ದು ಅಯಮಾತ್ಮ ಬ್ರಹ್ಮ ಎಂಬತಕ್ಕಂಥ ಮಹಾವಾಕ್ಯ ಮಾಂಡೂಕ್ಯ ಉಪನಿಷತ್ನಲ್ಲಿ ಬರತಕ್ಕಂಥದ್ದು. ಅತ್ಯಂತ ಚಿಕ್ಕದಾಗಿದ್ದರೂ ಕೂಡ ಅತ್ಯಂತ ಮಹತ್ವದಿಂದ ಕೂಡ್ಕೊಂಡಿರ್ತಕ್ಕಂಥ ಉಪನಿಷತ್ತು ಮಾಂಡೂಕ್ಯ. ಅದಕ್ಕೆ ಅದರ ಬಗ್ಗೆ ಒಂದು ಮಾತಿದೆ, ಮಾಂಡೂಕ್ಯಂ ಏಕಮೇವ ಅಲಂ ಮುಮುಕ್ಷೂಣ ಮುಮುಕ್ತಯೇ ಅಂತ. ಒಂದು ಮಾಂಡೂಕ್ಯ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕಿನ್ ಯಾವ ಉಪನಿಷತ್ತು ಓದಲೇಬೇಕಾಗಿಲ್ಲ ಅನ್ನೋಷ್ಟು ಮಟ್ಟಿಗೆ ಅದರಲ್ಲಿ ವರ್ಣನೆಗಳು ದೊರೆಯುತ್ತೆ. ಜೋಶಿರ್ ಮಠ ಬದರಿನಲ್ಲಿರ್ತಕ್ಕಂತಹ ಚತುರಾಮ್ನಾಯ ಪೀಠಕ್ಕೆ ಸೇರಿರ್ತಕ್ಕಂಥದ್ದಿದು. ಈ ದೃಷ್ಟಿಯಿಂದಲೇ ಈ ತತ್ವಮಸಿ ವಾಕ್ಯಾರ್ಥ ಅನ್ನೋದು ಕೇವಲ ಅನುಭವ ವೇದ್ಯ. ಇದನ್ನು ಬಾಯಿಂದ ಹೇಳೋದು ಬಹಳ ಕಷ್ಟ, ಹೇಳಲೂಬಾರ್ದು. ಹಾಗಿದ್ದರೆ ಅದನ್ನು ಹೆಂಗೆ ತಿಳಿಸ್ಕೊಡ್ಬೇಕು ಅಂದರೆ, ನಾನು ಆ ಅನುಭವದಲ್ಲಿ ನಿಂತ್ಕೊಂಡು ನಿಮ್ಗೆ ಆ ಅನುಭವವನ್ನು ಪಾಸಾನ್ ಮಾಡಬೇಕು, ನಿಶ್ಶಬ್ದವಾಗಿ ಬಾಯಿ ಬಿಡದೆ. ಆ ಮಟ್ಟದಲ್ಲಿ ಇರೋರು ಹೇಳಿದರೆ ಆ ವಾಕ್ಯಾರ್ಥಕ್ಕೆ ಒಂದು ಬೆಲೆ ಬರುತ್ತೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಕೇಳಿರೋದಕ್ಕಿಂತ ಕೇಳದೇ ಇರತಕ್ಕಂಥದ್ದು ಹೆಚ್ಚು ಶ್ರೇಷ್ಠ ಅಂತ. ಹರ್ಡ್ ಮೆಲೋಡೀಸ್ ಮೇ ಬಿ ಸ್ವೀಟ್ ಬಟ್ ದೋಸ್ ಅನ್ಹರ್ಡ್ ಆರ್ ಸ್ವೀಟರ್. ಓಡನ ಗ್ರೀಷನರ್ನಲ್ಲಿ ಕೀಟ್ಸ್ ಅನ್ನೋ ಕವಿ ಹೇಳ್ತಾನೆ ಆ ಮಾತನ್ನು. ನಾವು ತಿಳ್ಕೊಂಡಿರೋದಕ್ಕಿಂತ ತಿಳ್ಕೊಳ್ಳದೇ ಇರತಕ್ಕಂಥದ್ದು ಯಾವಾಗಲೂ ಕೂಡ ಬಹಳ ಇರುತ್ತೆ ಅನ್ನೋದಕ್ಕೆ. ಕಾವ್ಯಾದರ್ಶದಲ್ಲಿ ದಂಡಿ ಕವಿ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ಕಾವ್ಯಾದರ್ಶ ಈ ದಂಡಿಯ 3 ಕೃತಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕವಿರತ್ನ ಕಾಳಿದಾಸ ಆ ಸಿನಿಮಾ ಮಾಡಿದಾಗ ನ್ಯಾಷನಲ್ ಹೈಸ್ಕೂಲಿನ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದಂಥ KT ಸುಂದರ ಸಂಪತ್ ಕುಮಾರ್ ಆಚಾರ್ಯರು ದಂಡಿ ಪಾತ್ರ ಮಾಡಿದರು ಆ ಒಂದು ಸಿನಿಮಾನಲ್ಲಿ. ನನ್ನ ವಿದ್ಯಾಗುರುಗಳಾಗಿದ್ದರು. ಆಗ ನಾನು ಓದ್ತಾ ಇದ್ದಾಗ ಅವ್ರು ಶೂಟಿಂಗ್ ಹೋಗ್ತಾಯಿದ್ರು ಆ ಕವಿರತ್ನ ಕಾಳಿದಾಸಕ್ಕೆ. ಈಗಿಲ್ಲ ಅಂತ ಇಟ್ಕೊಳ್ಳಿ ಅವ್ರು ನಮ್ಮ ಜೊತೆ. ಇಕ್ಷು ಕ್ಷೀರ ಗುಡಾದೀನಾಂ ಮಾಧುರ್ಯಸ್ಯ ಅಂತರಂ ಮಹತ್ ಅಥಾಪಿ ನ ತದಖ್ಯಾತಂ ಸರಸ್ವತ್ಯಾಪಿ ಶಕ್ಯತೆ. ದಂಡಿ ಹೇಳ್ತಕ್ಕಂಥ ಎಂಥ ಒಳ್ಳೆ ಮಾತು ನೋಡಿ. ಈಗ ಇಕ್ಷು ಕಬ್ಬಿನ ರಸ ಇದೆಯಪ್ಪ, ಕಬ್ಬಿನ ರಸನೂ ಸಿಹಿನೇ,
ಆಯಿತು. ಎರಡನೇದು ಕ್ಷೀರ, ಹಾಲು. ಹಾಲಲ್ಲೂ ಸಿಹಿ ಇದೆ. ಹಾಗೆಯೇ ಗುಡಾದೀನಾಂ, ಬೆಲ್ಲದಲ್ಲೂ ಸಿಹಿ ಇದೆ. ಈಗ ಅದು ಸಿಹಿ ಅಂತ ನಾನು ಹೇಳಿಬಿಟ್ರೆ ಯಾವ ಥರ ಸಿಹಿ ಅಂತ ನನಗೆ ಅನುಭವಕ್ಕೆ ಬರಲ್ಲ. ನಾನು ಅದನ್ನು ಹೇಳೋಕ್ಕೆ ಬದಲು ಅವ್ರಿಗೊಂದು ಬೆಲ್ಲದ ತುಂಡನ್ನೋ, ಕಬ್ಬಿನ ಜ್ಯೂಸನ್ನೋ ಅಥವಾ ಒಂದು ಲೋಟ ಹಾಲನ್ನು ಕೊಟ್ಟರೆ ಸಿಹಿ ಅಂದ್ರೆ ಏನು ಅಂತ ತಾನೇ ತಾನಾಗಿ ಅರ್ಥ ಆಗುತ್ತೆ. ಹಾಗೆಯೇ ಅನುಭವವನ್ನು ನಾವು ಧಾರೆ ಎರಿಬೇಕೇ ಹೊರತು ಮಾತಿನಿಂದ ವಾಗ್ವೈಖರಿ, ಶಬ್ದಝರಿ, ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂತದ್ವತ್ ಭುಕ್ತಯೇ ನತು ಮುಕ್ತಯೇ. ಊಟ ಕೊಡತ್ತೆ ಹೊರತು ಈ ಶಾಸ್ತ್ರ ವ್ಯಾಖ್ಯಾನ ಎಲ್ಲವೂ ಕೂಡ ಮುಕ್ತಿ ಕೊಡಲ್ಲಪ್ಪ. ಸೊ ಮುಕ್ತಿಗೆ ಬೇಕಾದ ಅನುಭವವೇ ಬೇಕು. ಆ ಅನುಭವವನ್ನು ಕೊಡ್ತಕ್ಕಂಥವನು ಅನುಭವಿಸಿ ಆ ಅನುಭವದ ಮಟ್ಟದಿಂದ ಅನುಭವಿಯಾಗಿ ಅದನ್ನು ಅನುಸರಿಸೋ ಹಾಗೆ ಮಾಡಿದಾಗ ಮಾತ್ರವೇ ಆಂತರಿಕವಾಗಿರ್ತಕ್ಕಂಥ, ಸುಪ್ತವಾಗಿರ್ತಕ್ಕಂಥ, ಅನಂತ ಶಕ್ತ್ಯಾತ್ಮಕವಾಗಿರ್ತಕ್ಕಂಥ ಅಂತಃಸ್ಫುರಣ ಎಂಬತಕ್ಕಂಥದ್ದು ಆವಿರ್ಭೂತವಾದಾಗಲೇ ಆ ಅವಿಚ್ಛಿನ್ನವಾಗಿರ್ತಕ್ಕಂಥ, ಪಾರಂಪರಿಕವಾಗಿರ್ತಕ್ಕಂಥ, ಆನಂದ ಸಾಗರ ರೂಪದಲ್ಲಿರ್ತಕ್ಕಂಥ, ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧನ ಅನುಭವಕ್ಕೆ ಬಂದಾಗ ಆ ಅನುಭವದಲ್ಲಿ ನಾವು ನೆಲೆ ನಿಂತಾಗ ಆಗ ಅನುಭವಿಗಳಾಗಿ ನಾವಾದಾಗ ಆ ಅನುಭವವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗತ್ತೆ. ಅದಿಲ್ಲದೆ ಹೋದರೆ ಸಾಧ್ಯ ಇಲ್ಲ. ಸುಮ್ಮನೆ ನಾನು ಮಾತಾಡಿ ಹೋಗ್ಬೋದು ಅಷ್ಟೇ ಹೊರತು ಏನು ಪ್ರಯೋಜನ ಏನು ಬಂತು? ಈಗ ಇಕ್ಷು ಅಂತ ನಾನು ಹೇಳಿಬಿಡ್ತೀನಿ, ಬಾಯಲ್ಲಿ ಏನಪ್ಪ ಪ್ರಯೋಜನ ಬಂತು? ಅದರ ಬದಲು ಕಬ್ಬಿನ ರಸದ ಒಂದು ಲೋಟ ನಿಮಗೆ ಕೊಟ್ಟರೆ ಅದು ಯಾವ ರೀತಿ ಸಿಹಿ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಚುಟ್ಕೆ ನಿಮಗೆ ಬೆಲ್ಲ ಕೊಟ್ಟರೆ ಅದು ಯಾವ ರೀತಿ ಸಿಹಿ ಅಂತ ಗೊತ್ತಾಗುತ್ತೆ. ಇದು ಸಿಹಿನೇ ಅದು ಸಿಹಿನೇ, ಆದರೆ ಎರಡೂ ಒಂದೇ ಸಿಹಿ ಅಲ್ಲ ನೋಡಿ. ಹಾಗೆಯೇ ಅನುಭವದಿಂದನೇ ಮನುಷ್ಯನಾಗಿರ್ತಕ್ಕಂಥನು ತತ್ವಮಸಿ ವಾಕ್ಯಾರ್ಥವನ್ನು ಅರಿಬೇಕೇ ಹೊರತು ಬೇರೆ ತರಹ ನಾವು ಅರಿಯೋದಕ್ಕೆ ಸಾಧ್ಯವಿಲ್ಲ. ಅದನ್ನು ತೋರಿಸ್ಕೊಡೋದಕ್ಕೆ ಮೊನ್ನೆ ನಿಮಗೆ ಉಪನ್ಯಾಸದಲ್ಲಿ ಏನು ಡೆಮಾನ್ಸ್ಟ್ರೇಟ್ ಮಾಡಿದ್ನೋ ಅದನ್ನು ಮತ್ತೆ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ಇಷ್ಟೇ ತತ್ವಮಸಿ ಅಂದರೆ. ಮನೆಗೆ ಅಹಂಕಾರದಿಂದ ಶ್ವೇತಕೇತು ಬಂದ. ತಂದೆಯಾಗಿರೋನು ಒಂದೇ ಒಂದು ಪ್ರಶ್ನೆ ಕೇಳ್ದ, ಯಾವ ಒಂದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥವಾದಂಗೆ ಆಗತ್ತೋ ಅದು ನನಗೆ ಗೊತ್ತಾ ಅಂತ. ಅದಕ್ಕೆ ಅವನು ಏನು ಉತ್ತರ ಕೊಟ್ಟ? ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ. ಎಂಥ ಅಹಂಕಾರದ ಪರಮಾವಧಿ! ನನಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂದರೆ? ಆಗ ತಂದೆ ಓಹೋ ಯಾಕೋ ಇನ್ನು ಜಾಡ್ ತಪ್ಪು ಹೋಗ್ತಾ ಇದ್ದಾನೆ ಅಂತ ಅವನಿಗೊಂದು ಉದಾಹರಣೆ ಕೊಟ್ಟ. ನೋಡಪ್ಪ ಶ್ವೇತಕೇತು ಮಗು, ಒಂದು ಲೋಟ ತೊಗೊಂಬ, ಲೋಟ ತುಂಬ ನೀರು ಹಾಕು, ನೀರಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕು, ಆ ಉಪ್ಪು ಕರಗೋ ತನಕ ಬಿಡು, ಆಮೇಲೆ ನೀರು ಕುಡಿ. ಮೇಲ್ಭಾಗ ಕುಡಿ, ಹೇಗಿದೆ? ಉಪ್ಪಾಗಿದೆ. ಮಧ್ಯಭಾಗ ಕುಡಿ, ಹೇಗಿದೆ? ಉಪ್ಪಾಗಿದೆ. ಕೆಳಗಡೆ ಭಾಗ ಕುಡಿ, ಹೇಗಿದೆ? ಉಪ್ಪಾಗಿದೆ. ಉಪ್ಪು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇದೆಯೋ? ಕಾಣಿಸ್ತಾ ಇಲ್ಲ. ನೀರು ಉಪ್ಪಾಗಿದೆ ಅಂತ ಹೇಗೆ ಹೇಳ್ತಾ ಇದೆಯಾ? ರುಚಿ ನಾಲಿಗೆಗೆ ಅನುಭವಕ್ಕೆ ಬರ್ತಾ ಇದೆ. ಪ್ರತ್ಯಕ್ಷವಾಗಿ ಕಣ್ಣು ಮುಂದೆ ನೋಡ್ತಕ್ಕಂತಹ ಉಪ್ಪು ನೀರನ್ನೇ ನೀನು ಅನುಭವದಿಂದ ಅರಿಬೇಕಾದ್ರೆ ನಿನ್ನ ಆತ್ಮವಸ್ತುವನ್ನು ಅನುಭವ ಇಲ್ಲದೆ ಹೇಗಪ್ಪ ಅರಿತೀಯ? ಇದು ತತ್ವಮಸಿ ವಾಕ್ಯಾರ್ಥವನ್ನು 9 ದೃಷ್ಟಾಂತಗಳಿಂದ ಈ ರೀತಿಯಾಗಿ ಕೊಡ್ತಾ ಹೋಗ್ತಾನೆ ತಂದೆಯಾಗಿರ್ತಕ್ಕಂಥವನು ಮಗನಿಗೆ. ಆದ್ದರಿಂದ ಅವಧೂತಾನಲ್ಲಿ ತಾಂದ್ರೇನು ಅಂದರೆ ತತ್ವಮಸಿ ಲಾಕ್ಷಾರ್ಥದಲ್ಲಿ ಯಾರು ಕೂತಿರ್ತಾರೋ ಅವರು ಅದನ್ನು ಅನುಭವಿಸೋದಕ್ಕೆ ಸಾಧ್ಯ ಅಂತ. ತಿರುಪತಿನಲ್ಲಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಲ್ಲಿ ಅದ್ವೈತ ವಿಭಾಗದ ಪ್ರಾಧ್ಯಾಪಕರಾಗಿದ್ದಂತಹ ನನ್ನ ಪ್ರಾಕ್ತನ ಸಹಪಾಠಿಯಾಗಿರ್ತಕ್ಕಂತಹ ಎಂ ಲಕ್ಷ್ಮೀ ನರಸಿಂಹಮೂರ್ತಿ ಎಂಬತಕ್ಕಂಥ ವಿದ್ವಾಂಸರು ತತ್ವಮಸಿ ವಾಕ್ಯಾರ್ಥವನ್ನು ದ್ವೈತ ಸಿದ್ಧಾಂತದ ಪ್ರಕಾರ, ಅದ್ವೈತ ಸಿದ್ಧಾಂತದ ಪ್ರಕಾರ, ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಕಾರ ಯಾವ ರೀತಿ ಅರ್ಥಕೋಬೇಕು ಅಂತ ಬರೆದಿರ್ತಕ್ಕಂಥ 188 ಪುಟ ಸಂಸ್ಕೃತದಲ್ಲಿರ್ತಕ್ಕಂಥ ಡಾಕ್ಟ್ರೇಟ್ ಥೀಸಿಸ್ ನೀವು ತೆಗೆದು ನೋಡಿದರೆ ತತ್ವಮಸಿ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಅದನ್ನು ಬಿಡಿಸಿ ಹೇಳೋಕ್ಕೆ ನನಗೆ ಸಮಯ ಇಲ್ಲ, ಆಗಲೇ ಮುಳ್ಳು ತೋರಿಸ್ತಾ ಇದೆ 8 ಕಡೆ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನಾವಿಲ್ಲಿ ಅರ್ಥಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಅವಧೂತನಾಗಿರ್ತಕ್ಕಂಥವನು ಅಕ್ಷರ ಸ್ವರೂಪನಾಗಿ, ವರೇಣ್ಯನಾಗಿ, ಸಮಸ್ತವಾಗಿರ್ತಕ್ಕಂಥ ದೇಹಾಭಿಮಾನವನ್ನು ಹೊರಗಡೆ ತೊಲಗಿಸಿ ತತ್ವಮಸಿ ಎಂಬತಕ್ಕಂಥ ಸ್ಥಿತಿಯಲ್ಲಿ ನೆಲೆ ನಿಂತಿರ್ತಾನೆ. ಅಂತಹ ಸ್ಥಿತಿಯಲ್ಲಿ ಇದ್ದು ಸದಾಶಿವ ಬ್ರಹ್ಮೇಂದ್ರರು ಸ್ವಾನುಭವ ವೇದ್ಯವಾಗಿ 64 ಶ್ಲೋಕಗಳಲ್ಲಿ ಆರ್ಯಾವೃತ್ತದಲ್ಲಿ ಆತ್ಮ ಅಂದರೆ ಏನು ಅನ್ನೋದನ್ನು ಆತ್ಮವಿದ್ಯಾವಿಲಾಸದಲ್ಲಿ ತಮ್ಮೊಳಗೆ ಹಂಚಿಕೊಂಡಿದ್ದಾರೆ. ಅಂತಹ ಮಹೋನ್ನತ ವಿಷಯವನ್ನು ಕುರಿತು ಏನೋ ನನಗೆ ಗೊತ್ತಿರೋ ಬಾಲಭಾಷೆಯಲ್ಲಿ ಒಂದು 5 ದಿನ ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ 1-2 ಒಳ್ಳೆಯ ವಿಷಯಗಳಿದ್ದರೆ ಅದನ್ನು ಮಾತ್ರ ತಾವು ಗ್ರಹಿಸಬೇಕು. ಪ್ರಮಾದ ವಶದಿಂದ ನಾನೇನಾದರೂ ತಪ್ಪು ಮಾತಾಡಿದರೆ ಹಿರಿಯ ನನ್ನ ಕ್ಷಮಿಸಿಬಿಟ್ಟು ಆಶೀರ್ವದಿಸಬೇಕು ಅಂತ ಬೇಡಿಕೊಂಡು
ಇದನ್ನು ಪ್ರಯೋಜನ ಮಾಡಿರ್ತಕ್ಕಂಥ ಸತ್ಯನಾರಾಯಣ ಹಾಗೂ ಕುಟುಂಬದವರಿಗೆ ಸಂಪೂರ್ಣವಾಗಿ ಸದಾಶಿವ ಬ್ರಹ್ಮೇಂದ್ರ ಅನುಗ್ರಹ ಎಂಬತಕ್ಕಂಥದ್ದು ಇರಲಿ ಎಂಬುದಾಗಿ ಅವರ ಪರವಾಗಿ ನಾನು ಬೇಡಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಸುಸಜ್ಜಿತವಾಗಿ ನಡೆಸ್ತಾ ಬರ್ತಾ ಇರತಕ್ಕಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಪದಾಧಿಕಾರಿಗಳಾಗಿರ್ತಕ್ಕಂತಹ ಪೂಜ್ಯರು, ಹಿರಿಯರು ಮತ್ತು ಹೊಸದಾಗಿ ಅವ್ರಿಗೆ ಬೇಕಿರಲಿಲ್ಲ, ಇರಲಿ ಡಾಕ್ಟ್ರೇಟ್ ಒಂದು ಬಂತು, SR ರಾಮಸ್ವಾಮಿ ಅವರಿಗೂ ನನ್ನ ಕರ್ಮಯೋಗಿ ಸನ್ಮಿತ್ರ ರಾಮು ಅವರಿಗೂ ನಾನು ಅತ್ಯಂತ ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು, ನನ್ನನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಕೇಳಿದಂತಹ ತಮಗೆ ನಾನು ಅತ್ಯಂತ ಋಣ ಎಂಬುದಾಗಿ ಭಾವಿಸಿಕೊಂಡು ಈ ಉಪನ್ಯಾಸ ಮಾಲಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸದಾಶಿವೇಂದ್ರ ಸಮರ್ಪಣಮಸ್ತು.